ಎಲ್ಲರಿಗೂ ನಮಸ್ಕಾರ. ವಿಜಯ ಯಾನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ಲಾಜಿಕಲ್ ರೀಸನಿಂಗ್ ಅಂಡರ್ ಅಲ್ಲಿ ಬರೋ ಸರ್ಕ್ಯುಲರ್ ಅರೇಂಜ್ಮೆಂಟ್ಸ್ ಈ ಟಾಪಿಕ್ ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸರ್ಕ್ಯುಲರ್ ಅರೇಂಜ್ಮೆಂಟ್ ಈ ಟಾಪಿಕ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಲ್ಲಿ ಒಂದು ಟೈಪ್ ಆಗಿರುತ್ತೆ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮೇಲೆ ಯಾವ್ದೆಲ್ಲ ತರ ಪ್ರಾಬ್ಲಮ್ಸ್ ಕೇಳ್ತಾರೆ ಅದೆಲ್ಲವನ್ನು ಒಂದೇ ವಿಡಿಯೋದಲ್ಲಿ ಸಾಲ್ವ್ ಮಾಡೋಣ. ಫಸ್ಟ್ ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ನೋಡೋಣ. ಬೇಸಿಕ್ ಆಗಿ 5 ಟೈಪ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಫಸ್ಟ್ ಟೈಪ್ ಸರ್ಕ್ಯುಲರ್ ಅರೇಂಜ್ಮೆಂಟ್, ನೆಕ್ಸ್ಟ್ ಟೈಪ್ ಸ್ಕ್ವೇರ್ ಆರ್ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್, ಥರ್ಡ್ ಲೀನಿಯರ್ ಅರೇಂಜ್ಮೆಂಟ್, ಫೋರ್ತ್ ಡಬಲ್ ರೋ ಅರೇಂಜ್ಮೆಂಟ್ ಆರ್ ಪ್ಯಾರಲಲ್ ಅರೇಂಜ್ಮೆಂಟ್, ಫಿಫ್ತ್ ಟೈಪ್ ಕಾಂಪ್ಲೆಕ್ಸ್ ಅರೇಂಜ್ಮೆಂಟ್. ಇವತ್ತಿನ ಕ್ಲಾಸ್ ನಲ್ಲಿ ಸರ್ಕ್ಯುಲರ್ ಅರೇಂಜ್ಮೆಂಟ್ಸ್ ಮೇಲೆನೆ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಸರ್ಕ್ಯುಲರ್ ಅರೇಂಜ್ಮೆಂಟ್ಸ್ ಮೇಲೆ ಯಾವ ತರ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂದ್ರೆ ಇದರಲ್ಲೂ 3 ಟೈಪ್ಸ್ ಬರುತ್ತೆ. ಆಲ್ ಆರ್ ಫೇಸಿಂಗ್ ದ ಸೆಂಟರ್, so next all away from the center. Last type some facing center, some away from the center. Facing the center, away from the center. So first type all are facing the center. ಸೊ ಇದನ್ನ ನಾವು ಟೇಬಲ್ ಅಂತ ತಗೊಂಡ್ರೆ ಒಂದು 4 ಜನ ಕೂತಿದ್ದಾರೆ ಅನ್ಕೊಳ್ಳೋಣ. ಇವರೆಲ್ಲ ಸೆಂಟರ್ ಕಡೆನೆ ಫೇಸ್ ಮಾಡಿರ್ತಾರೆ. ಸೊ ಈ ತರ ಪ್ರಾಬ್ಲಮ್ಸ್ ನ ನಾವು ಆಲ್ ಆರ್ ಫೇಸಿಂಗ್ ದ ಸೆಂಟರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಟೈಪು ಸರ್ಕ್ಯುಲರ್ ಅರೇಂಜ್ಮೆಂಟ್ ಅಲ್ಲೇ ಇನ್ನೊಂದು ಟೈಪು ಅವೇ ಫ್ರಮ್ ದ ಸೆಂಟರ್ ಅಂತ ಇದೆ. ಸೊ ಇದು ಸರ್ಕ್ಯುಲರ್ ಟೇಬಲ್ ಅನ್ಕೊಳ್ಳೋಣ. 4 ಜನ ಫ್ರೆಂಡ್ಸ್ ಕೂತಿದ್ದಾರೆ ಅನ್ಕೊಳ್ಳೋಣ. ಇವರೆಲ್ರೂ ಸೆಂಟರ್ ಇಂದ ಔಟ್ ಸೈಡ್ಗೆ ಫೇಸ್ ಮಾಡಿರ್ತಾರೆ. ಸೊ ಅವೇ ಫ್ರಮ್ ದ ಸೆಂಟರ್ ಅಂದ್ರೆ ಈ ತರ ಟೈಪ್ಸ್. ಸೊ ಥರ್ಡ್ ಟೈಪ್ ನೋಡೋಣ, ಸಮ್ ಫೇಸಿಂಗ್ ಸೆಂಟರ್, ಸಮ್ ಅವೇ ಫ್ರಮ್ ದ ಸೆಂಟರ್. ನೋಡಿ ಇದು ಸರ್ಕ್ಯುಲರ್ ಟೇಬಲ್. ಕೆಲವೊಬ್ರು ಸೆಂಟರ್ ಕಡೆ ಫೇಸ್ ಮಾಡಿರ್ತಾರೆ, ಕೆಲವೊಬ್ರು ಔಟ್ ಸೈಡ್ ಫೇಸ್ ಮಾಡಿರ್ತಾರೆ. ಸೊ ಈ ತರ ಪ್ರಾಬ್ಲಮ್ಸ್ ನ ನಾವು ಸಮ್ ಆರ್ ಫೇಸಿಂಗ್ ಸೆಂಟರ್ ಅಂಡ್ ಸಮ್ ಫೇಸಿಂಗ್ ಅವೇ ಫ್ರಮ್ ದ ಸೆಂಟರ್ ಅಂತೇಳಿ ಡಿವೈಡ್ ಮಾಡ್ತೀವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಈ 3 ತರ ಟೈಪ್ಸ್ ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಅದರ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಕ್ವೇರ್ ಆರ್ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್, ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೀನಿಯರ್ ಅರೇಂಜ್ಮೆಂಟ್, ಈ ತರ 5 ಟೈಪ್ಸ್ ನ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಡೈರೆಕ್ಷನ್ 1 to 5 ಅಂದ್ರೆ 1 ರಿಂದ 5 ಕ್ವೆಶನ್ ವರೆಗೂ ನಾವು ಇಲ್ಲೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರಲ್ವಾ ಇದನ್ನು ಸಾಲ್ವ್ ಮಾಡಿನೇ ನಾವು 1 to 5 ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಗಿವನ್ ಬಿಲೋ. ನೋಡಿ ಇಲ್ಲಿಂದ ಕ್ವೆಶನ್ ಶುರುವಾಗುತ್ತೆ. 8 people are sitting around a circular table facing towards the center of the table. ನೋಡಿ ಇದು ಇಂಪಾರ್ಟೆಂಟ್, ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತ ಇದೆ. ಔಟ್ಸೈಡ್ ಅಂತ ಕೊಟ್ಟಿದ್ರೆ ಬೇರೆ ಥರನೇ ಬರಿಬೇಕಾಗುತ್ತೆ. ಇಲ್ಲಿ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತಿದೆ, ನೆನ್ಪಿಟ್ಕೊಳ್ಳಿ. ಇದು ಆಫ್ ದ ಟೇಬಲ್ ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಸೇಮ್ ಆರ್ಡರಲ್ಲೇ ಇರಲ್ಲ. ಇಲ್ಲಿ ನೋಡಿ PQRS ಅಂತೆಲ್ಲ ಇದೆ. PQRS ಯಾವ ಥರ ಆರ್ಡರ್, ಆಲ್ಫಾಬೆಟಿಕಲ್ ಆರ್ಡರ್ ಇದೆ ಅದೇ ಥರ ಇರಲ್ಲ ಅಂತ ಅವ್ರು ಕ್ಲಾರಿಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಓನ್ಲಿ 2 persons sit between P and Q either from left or right. R sits to the immediate right of Q. S sits second to the left of R. Only 3 persons sit between S and T. U sits to the immediate left of T. W sits second to the left of V. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲೇನಿದೆ, ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತ ಇದೆ, 8 people ಅಂತ ಇದೆ. ಸೊ ಸರ್ಕ್ಯುಲರ್ ಟೇಬಲ್ ಫಸ್ಟ್ ನಾವು ಬರೀಬೇಕು. ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತಿರೋದಕ್ಕೆ ಎಲ್ಲ ಆರೋಸು ಟುವರ್ಡ್ಸ್ ದ ಸೆಂಟರೇ ಕೊಡಬೇಕು. 4 ಬರೆದಿದ್ದೀನಿ, ಇನ್ನು 4 ಬರೀತಿದ್ದೀನಿ. ಸೊ ಟೋಟಲ್ 8 ಆಯಿತು. 8 people ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್, ಇಷ್ಟು ಮುಗೀತು. ಈಗ ನೋಡಿ, ಓನ್ಲಿ 2 persons ಸಿಟ್ ಬಿಟ್ವೀನ್ P ಆ್ಯಂಡ್ Q ಅಂತ ಇದೆ. ಸೊ ಇದನ್ನು ನಾನು P ಅಂತ ತಗೊಂಡ್ರೆ 2 seats ಖಾಲಿ ಬಿಟ್ಟು ನೆಕ್ಸ್ಟ್ Q ಬರೀಬೇಕಾಗುತ್ತೆ. ಓನ್ಲಿ 2 persons ಸಿಟ್ ಬಿಟ್ವೀನ್ P ಆ್ಯಂಡ್ Q ಅಂತ ಇದೆ. ಅಂದರೆ 2 seats ಖಾಲಿ ಬಿಟ್ಟು Q ಬರೀಬೇಕಾಗುತ್ತೆ. ಅಂದರೆ ಇಬ್ಬರು ಕೂತ್ಕೋಬೋದು P ಮತ್ತು Q ನಡುವೆ ಅಂತ ಇದೆ. ಸೊ ಇದು ಕೇಸ್ 1 ಆಯಿತು. ಇನ್ನೊಂದು ಪಾಸಿಬಿಲಿಟಿನೂ ಇದೆ, ಕೇಸ್ 2 ಅಲ್ಲಿ ಬರಿತೀನಿ ನೋಡಿ.
ಸೊ 8 ಮೆಂಬರ್ಸ್. ಇಲ್ಲಿ ನಾನು ಫಸ್ಟ್ ಪಿ ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಏನಿದೆ, 2 persons ಸಿಟ್ ಬಿಟ್ವೀನ್ ಪಿ ಅಂಡ್ ಕ್ಯೂ ಅಂತ ಇದೆ. ಇಬ್ರು ಪಿ ಅಂಡ್ ಕ್ಯೂ ನಡುವೆ ಕುತ್ಕೋಬಹುದು ಅಂತ ಇದೆ. ಅಂದ್ರೆ 2 persons ಸಿಟ್ ಬಿಟ್ವೀನ್ ಪಿ ಅಂಡ್ ಕ್ಯೂ. ನಾನು ಇಲ್ಲಿ ಬೇಕಂದ್ರೂ ಬರೀಬಹುದು. ಇಲ್ಲಿ ನೋಡಿ, ಪಿ ಇಂದ ಲೆಫ್ಟ್ ಸೈಡಿಗೆ ಹೋದ್ರೆ 2 persons ಬಿಟ್ಟು ಇಲ್ಲಿ ಬರ್ದಿದೀವಿ. ಬಟ್ ಇಲ್ಲಿ ಪಿ ಇಂದ ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ ಅಲ್ವಾ? ಇಲ್ಲೂ ಅಷ್ಟೇ, ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಸೊ ಪಿ ಇಂದ ಲೆಫ್ಟ್ ಸೈಡ್ಗೆ ಕ್ಯೂ ಬರ್ತಿದ್ದೀನಿ, ಇಲ್ಲಿ ಪಿ ಇಂದ ರೈಟ್ ಸೈಡ್ಗೆ ಕ್ಯೂ ಅಂತ ಬರ್ತಿದ್ದೀನಿ. ಸೊ ಯಾವ್ದಾದ್ರು ಆಗ್ಬೋದು, ಐದರ್ ಫ್ರಮ್ ಲೆಫ್ಟ್ ಆರ್ ರೈಟ್ ಅಂತ ಇದೆ. ಸೊ ಕೇಸ್ 1 ಕೇಸ್ 2 ಎರಡು ಸೈಡ್ ನಾನು ಬರ್ದಿದ್ದೀನಿ. ಸೊ ನೆಕ್ಸ್ಟ್ ಏನಿದೆ, ಆರ್ ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ ಅಂತ ಇದೆ. ಸೊ ಕ್ಯೂಗೆ ರೈಟ್ ಇದಾಗತ್ತೆ, ಇದು ಲೆಫ್ಟ್ ಆಗುತ್ತೆ. ಅಂದ್ರೆ ಟುವರ್ಡ್ಸ್ ದ ಸೆಂಟರ್ ಫೇಸ್ ಮಾಡಿರೋರಿಗೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಇಲ್ಲೇನಿದೆ, ಆರ್ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಕ್ಯೂ ಅಂತ ಇದೆ. ಇಮಿಡಿಯೇಟ್ ರೈಟ್ ಅಂದ್ರೆ ಈ ಪ್ಲೇಸು, ಕ್ಯೂಗೆ ಇಮಿಡಿಯೇಟ್ ರೈಟ್ ಅಂದ್ರೆ ಈ ಪ್ಲೇಸು. ಇಲ್ಲಿ ಆರ್ ಬರೀತಾ ಇದ್ದೀನಿ. ಎಸ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್ ಅಂತ ಇದೆ. ಆರ್ಗೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್ ಅಂದ್ರೆ ಫಸ್ಟ್ ಸೆಕೆಂಡ್ ಇಲ್ಲಿ ಬರುತ್ತೆ. ಸೊ ನಾವು ಕೇಸ್ 2 ಅಲ್ಲೂ ಆರ್ ಮತ್ತೆ ಎಸ್ ಪೊಸಿಷನ್ಸ್ ನ ಬರೆಯೋಣ. ನೆಕ್ಸ್ಟ್ ಏನಿದೆ, ಓನ್ಲಿ 3 persons ಸಿಟ್ ಬಿಟ್ವೀನ್ ಎಸ್ ಅಂಡ್ ಟಿ ಅಂತ ಇದೆ. ಎಸ್ ಮತ್ತೆ ಟಿ ನಡುವೆ 3 members ಕೂತ್ಕೋಬಹುದು. ಇಲ್ಲಿ ನೋಡಿ, ಎಸ್ ಇಂದ 1 2 3 ಬಿಟ್ರೆ ಇಲ್ಲಿ ಟಿ ಬರುತ್ತೆ. ಈ ಕಡೆಯಿಂದನೂ ಕೌಂಟ್ ಮಾಡಿ ನೋಡಿ. ಎಸ್ ಆದ್ಮೇಲೆ 1 2 3 members ಕೂತ್ಕೋಬಹುದು. ನೆಕ್ಸ್ಟ್ ಟಿ ಬರುತ್ತೆ. ಅಂದ್ರೆ ಯಾವ ಕಡೆಯಿಂದ ಬಂದ್ರೂ 3 personsಗೆ ಸೀಟ್ ಖಾಲಿ ಬಿಟ್ಟು ಟಿ ಪೊಸಿಷನ್ ಬರ್ದಿದ್ದೀನಿ. ಇಲ್ಲಿ ನೋಡಿ, ಈ ಕೇಸಲ್ಲಿ ನೋಡಿ, ಎಸ್ ಇಂದ 1 2 3 ಬಿಟ್ಟು ಬರೆಯೋಕ್ಕೆ ಇಲ್ಲಿ ಆಲ್ರೆಡಿ ಪಿ ಪ್ಲೇಸ್ ಆಗಿದೆ. ಸೊ ನಾವು ಇಲ್ಲಿ ಬರೆಯಂಗಿಲ್ಲ. ಈ ಕಡೆ ನೋಡಿದ್ರು, ಈ ಕಡೆಯಿಂದ ತಗೊಂಡ್ರು ಪಿ ಪ್ಲೇಸ್ ಆಲ್ರೆಡಿ ಪ್ಲೇಸ್ ಆಗಿದೆ ಇಲ್ಲಿ. ಸೊ ಕೇಸ್ 1 ಸಾಧ್ಯ ಇಲ್ಲ, ಅಂದ್ರೆ ಕೇಸ್ 1 ರಾಂಗ್ ಆಯ್ತು. ಈಗ ನಾವು ಕೇಸ್ 2ಗೆ ಕಾನ್ಸಂಟ್ರೇಟ್ ಮಾಡೋಣ. ನೆಕ್ಸ್ಟ್ ಬರೋ ಸೆಂಟೆನ್ಸ್ ಎಲ್ಲ ಕೇಸ್ 2ಗೆ ಕಾನ್ಸಂಟ್ರೇಟ್ ಮಾಡೋಣ. ಯು ಸಿಟ್ಸ್ ಟು ದಿ ಇಮಿಡಿಯೇಟ್ ಲೆಫ್ಟ್ ಆಫ್ ಟಿ ಅಂತ ಇದೆ. ಯು ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಅಂದರೆ ನೋಡಿ, ಟೀಗೆ ಇದು ಲೆಫ್ಟ್ ಆಯಿತು, ಇದು ರೈಟ್ ಆಯಿತು. ಇಮಿಡಿಯೇಟ್ ಲೆಫ್ಟ್ ಆಫ್ ಟಿ ಯು ಇದೆ ಅಂತ ಇದೆ. ಟೀಗೆ ಇಮಿಡಿಯೇಟ್ ಲೆಫ್ಟು ಇದೇ ಪ್ಲೇಸ್ ಅಲ್ವಾ? ಸೊ ಲೆಫ್ಟ್ ಸೈಡು ಯುಗೆ ನಾನು ಪ್ಲೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನಿದೆ, ಡಬ್ಲ್ಯೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವಿ ಅಂತ ಇದೆ. ಸೊ ವಿ ಪೊಸಿಷನ್ ಇಲ್ಲಿ ಬಂದರೆ, ಇಲ್ಲಿ ನೋಡಿ, ವಿಗೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಸೊ ಇದು ಲೆಫ್ಟ್ ಆಗುತ್ತೆ ಅಲ್ವಾ? ಇಲ್ಲೇನಿದೆ, ಡಬ್ಲ್ಯೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ವಿ ಅಂತ ಇದೆ. ಲೆಫ್ಟ್ ಆಫ್ ವಿ ಪೊಸಿಷನ್ಸ್ ಎಲ್ಲ ಫಿಲ್ ಆಗಿದೆ. ಸೊ ವಿ ಪೊಸಿಷನ್ ಇದಾಗಿರಲ್ಲ. ಸೊ ಡಬ್ಲ್ಯೂ ಪೊಸಿಷನ್ ಆಗಿದ್ರೆ ನೋಡಿ, ವಿ ಪೊಸಿಷನ್ ಇದಾಗಿದ್ರೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಸೊ ಲೆಫ್ಟಿಂದ ಸೆಕೆಂಡ್ ಪೊಸಿಷನ್ ಡಬ್ಲ್ಯೂ ಆಗುತ್ತೆ. ಸೊ ಕೇಸ್ 2 ಕರೆಕ್ಟ್ ಇದೆ. ಸೊ ನಾವೀಗ 1 ಇಂದ 5 ಕ್ವೆಶನ್ಸ್ವರೆಗೂ ಸಾಲ್ವ್ ಮಾಡ್ತಾ ಹೋಗೋಣ. 1 to 5 ಕ್ವೆಶನ್ಸು ಈ ಕೇಸ್ 2 ಬೇಸಿಸ್ ಮೇಲೆ ಸಾಲ್ವ್ ಮಾಡಬೇಕು. ನಾನು ಈ ಕೇಸ್ 2ನ ನೆಕ್ಸ್ಟ್ ಪ್ರಾಬ್ಲಮ್ಸ್ಗೆ ಕಾಪಿ ಪೇಸ್ಟ್ ಮಾಡ್ಕೊತೀನಿ. ಹೌ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಡಬ್ಲ್ಯೂ ವೆನ್ ಕೌಂಟೆಡ್ ಫ್ರಮ್ ದ ಲೆಫ್ಟ್ ಆಫ್ ಎಸ್ ಅಂತ ಇದೆ. ಲೆಫ್ಟ್ ಆಫ್ ಎಸ್ ಅಂದರೆ ನೋಡಿ, ಎಸ್ಸು ಸೆಂಟರ್ ಕಡೆ ಫೇಸ್ ಮಾಡಿದೆ. ನೋಡಿ, ಸೆಂಟರ್ ಕಡೆ ಫೇಸ್ ಮಾಡಿದ್ದಾರೆ ಅಂತಂದರೆ ನೋಡಿ, ಎಸ್ ಇಲ್ಲಿದೆ, ಸೆಂಟರ್ ಕಡೆ ಫೇಸ್ ಮಾಡಿದರೆ ಇದು ಇವರ ರೈಟ್ ಹ್ಯಾಂಡ್ ಆಗುತ್ತೆ, ಇದು ಇವರ ಲೆಫ್ಟ್ ಹ್ಯಾಂಡ್ ಆಗುತ್ತೆ. ಇನ್ ಕೇಸ್ ಈ ಕಡೆ ಏನಾದರೂ ಫೇಸ್ ಮಾಡಿದರೆ, ಔಟ್ಸೈಡ್ ಇದು ಸರ್ಕಲ್ ಇದೆ, ಔಟ್ಸೈಡ್ ಏನಾದರೂ ಫೇಸ್ ಮಾಡಿದರೆ, ಎಸ್ಸು ಔಟ್ಸೈಡ್ ಫೇಸ್ ಮಾಡಿದರೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ, ಅಂದರೆ ಉಲ್ಟಾ ಆಗುತ್ತೆ. ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ನೋಡಿ, ಸರ್ಕ್ಯುಲರ್ ಅರೇಂಜ್ಮೆಂಟ್ಸಲ್ಲೇ 2 ಟೈಪ್ಸ್ ಬರುತ್ತೆ. ಒಂದು ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್, ಔಟ್ಸೈಡ್ ದ ಸೆಂಟರ್ ಅಂತ 2 ಥರ ಬರುತ್ತೆ. ಸೊ ಈ ಡಿಫ್ರೆನ್ಸ್ ನಮಗೆ ಗೊತ್ತಾದರೆ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಈ ಪ್ರಾಬ್ಲಮ್ ನೋಡೋಣ ಈಗ. ಹೌ ಮೆನಿ ಪರ್ಸನ್ಸ್ ಸಿಟ್ಸ್ ಬಿಟ್ವೀನ್ ಎಸ್ ಆ್ಯಂಡ್ ಡಬ್ಲ್ಯೂ ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಎಸ್ ಅಂತ ಇದೆ. ನೋಡಿ, ಎಸ್ಗೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ ವೆನ್ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್.
ಸೊ ಇಲ್ಲೇನಿದೆ, ಹೌ ಮೆನಿ ಪರ್ಸನ್ ಸಿಟ್ಸ್ ಬಿಟ್ವೀನ್ ಎಸ್ ಆ್ಯಂಡ್ ಡಬ್ಲ್ಯೂ ಅಂತಿದೆ. ಎಸ್ ಮತ್ತು ಡಬ್ಲ್ಯೂ ನಡುವೆ ಎಷ್ಟು ಜನ ಕೂತಿದ್ದಾರೆ ಫ್ರಮ್ ಲೆಫ್ಟ್ ಸೈಡ್ ಆಫ್ ಎಸ್, ಇಲ್ಲಿಂದ ಇಲ್ಲಿ ಕೌಂಟ್ ತಗೋಬೇಕು. ನಾವು ಈ ಕಡೆ ಕೌಂಟ್ ತಗೊಳ್ಳೋ ಹಂಗಿಲ್ಲ, ಲೆಫ್ಟ್ ಸೈಡ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಇಲ್ಲಿ ಕೌಂಟ್ ತಗೋಬೇಕು. ಇಬ್ರು ಕೂತಿದ್ದಾರೆ ಅಲ್ವಾ ಮಧ್ಯ, ವಿ ಮತ್ತೆ ಪಿ ಕೂತಿದ್ದಾರೆ, ಅಂದರೆ 2 ಮೆಂಬರ್ಸ್. ಆಪ್ಷನ್ ಬಿ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ಸ್ ಆರ್ ಇಮಿಡಿಯೇಟ್ ನೈಬರ್ಸ್ ಆಫ್ ಡಬ್ಲ್ಯೂ ಅಂತ ಇದೆ. ಇಮಿಡಿಯೇಟ್ ನೈಬರ್ಸ್ ಅಂದರೆ ಪಿ ಮತ್ತು ಟಿ. ನೋಡಿ ಡಬ್ಲ್ಯೂ ಇಲ್ಲಿದೆ, ಇದರ ನೈಬರು ಪಿ ಮತ್ತು ಟಿ. ಸೊ ಆಪ್ಷನ್ ನೋಡಿ, ಆಪ್ಷನ್ ಎ ಯು ಆರ್ ಇದೆ, ಪಿ ಎಸ್ ಇದೆ, ಟಿ ಪಿ ಇದೆ. ಸೊ ಆಪ್ಷನ್ ಸಿ ಟಿ ಪಿ ಇಸ್ ದ ರೈಟ್ ಆನ್ಸರ್. ನೋಡಿ ಟಿ ಮತ್ತು ಪಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 4 of the following 5 are alike in a certain way as per the given arrangements and hence form a group. Find the one that doesn't belong to that ಅಂತ ಇದೆ, that group. ಅಂದರೆ ಇಲ್ಲಿ 5 ಆಪ್ಷನ್ಸ್ ಇದೆ, ಎ ಟು ಇ 5 ಆಪ್ಷನ್ಸ್ ಇದೆ. 5 ಅಲ್ಲಿ 4 ಸೇಮ್ ಇದೆ ಇನ್ ಎ ಸರ್ಟನ್ ವೇ, ಅಂದರೆ ಒಂದು ರೀತಿಲಿ 4 ಆಪ್ಷನ್ ಸೇಮ್ ಇದೆ, ಒಂದು ಆಪ್ಷನ್ನು ಅವೆಲ್ಲವಕ್ಕಿಂತ ಡಿಫ್ರೆಂಟ್ ಇದೆ. ಆ ಆಪ್ಷನ್ನ ನಾವು ಚೂಸ್ ಮಾಡಬೇಕು. ಈಗ ನೋಡಿ ಫಸ್ಟ್ ಆಪ್ಷನ್ ನೋಡೋಣ, ಡಬ್ಲ್ಯೂ ಪಿ ಅಂತ ಇದೆ, ಡಬ್ಲ್ಯೂ ಪಿ, ಡಬ್ಲ್ಯೂ ಮತ್ತು ಪಿ. ನೆಕ್ಸ್ಟ್ ಆಪ್ಷನ್ ಬಿ ಕ್ಯೂ ಆರ್ ಅಂತ ಇದೆ, ಕ್ಯೂ ಮತ್ತು ಆರ್. ಟಿ ಡಬ್ಲ್ಯೂ ಅಂತಿದೆ, ಟಿ ಮತ್ತು ಡಬ್ಲ್ಯೂ. ಯು ಮತ್ತು ವಿ ಅಂತ ಇದೆ, ಯು ಮತ್ತು ವಿ ಎರಡು ಆಪೋಸಿಟ್ ಇದೆ, ಪಕ್ಕ ಪಕ್ಕ ಇಲ್ಲ. ಇದೆಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಬರ್ತಾ ಇದೆ ನೋಡಿ. ವಿ ಮತ್ತು ಯು ಆಪೋಸಿಟ್ ಡೈರೆಕ್ಷನಲ್ಲಿದೆ. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನೊಂದು ಆಪ್ಷನ್ ನೋಡೋಣ, ಆಪ್ಷನ್ ಇ ವಿ ಎಸ್ ಇದೆ, ವಿ ಮತ್ತು ಎಸ್ ಇದು ಕೂಡ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇಮಿಡಿಯೇಟ್ ನೈಬರ್ಸ್ ಟು ಈಚ್ ಅದರ್. ಸೊ ಎ ಬಿ ಸಿ ಇ ಇವು 4 ಒಂದೇ ಥರ ಇದೆ, ಬಟ್ ಇದು ಯು ವಿ ಡಿಫರ್ ಆಗಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 4th ಕ್ವೆಶನ್ ನೋಡಿ, ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ ಸಿಟ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ವಿ ಅಂತ ಇದೆ. ವಿಗೆ ಇಮಿಡಿಯೇಟ್ ರೈಟ್ ಅಂದರೆ ವಿಗೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ರೈಟ್ ಆಫ್ ವಿ ಅಂತ ಇದೆ, ವಿಗೆ ರೈಟ್ ಸೈಡ್ ಇಮಿಡಿಯೇಟ್ ರೈಟ್ ಅಂದರೆ ಎಸ್ ಇದೆ. ಸೊ ಎಸ್ ಇಸ್ ದ ಕರೆಕ್ಟ್ ಆನ್ಸರ್. ಬಟ್ ಆದರೆ ಇಲ್ಲಿ ಎಸ್ ಎಲ್ಲೂ ಕೊಟ್ಟೇ ಇಲ್ಲ ನಮ್ಗೆ ಆಪ್ಷನಲ್ಲಿ. ಕ್ಯೂ ಕೊಟ್ಟಿದ್ದಾರೆ, ಪಿ ಕೊಟ್ಟಿದ್ದಾರೆ, ಇಲ್ಲಿ ಬಿ ಮತ್ತು ಸಿ ಅಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ನ ಅರ್ಥ ಮಾಡ್ಕೊಂಡ್ರೆ ಮೇ ಬಿ ಇಲ್ಲೇನು ಸೆಂಟೆನ್ಸ್ ಇದೆ, ಇಲ್ಲೇನು ಸೆಂಟೆನ್ಸ್ ಇದೆ, ಇವೆರಡರಲ್ಲಿ ಒಂದು ಎಸ್ದೇ ಮೀನಿಂಗ್ ಕೊಡುತ್ತೆ ಅಂತ ಅನ್ಸುತ್ತೆ. ನೋಡಿ, ದ ಒನ್ ಹೂ ಸಿಟ್ಸ್ ಆಪೋಸಿಟ್ ಟು ಟಿ ಅಂತ ಇದೆ. ಟಿಗೆ ಆಪೋಸಿಟ್ ಕೂತಿರೋದು ಯಾರು? ಎಸ್ ಅಲ್ವಾ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿನೂ ನೋಡೋಣ, ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಡಬ್ಲ್ಯೂ ಅಂತ ಇದೆ. ಡಬ್ಲ್ಯೂಗೆ ಇಮಿಡಿಯೇಟ್ ಲೆಫ್ಟ್ ಅಂದರೆ ಟಿ ಇದೆ. ಸೊ ಇದು ರಾಂಗ್ ಆನ್ಸರ್, ಎಸ್ ಅಲ್ಲ ಟಿ ಇದೆ ಇಲ್ಲಿ. ಸೊ ಇದು ನಾಟ್ ಎ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಥರ ನಮಗೆ ಡೈರೆಕ್ಟಾಗಿ ಎಸ್ ಅಂತ ಕೊಡಲ್ಲ, ಎಸ್ದೇ ಮೀನಿಂಗ್ ಬರೋ ಥರ ಸೆಂಟೆನ್ಸ್ ಇರುತ್ತೆ, ಅದನ್ನು ನಾವು ನೋಡಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ಎಸ್ ಅಂತಾನೆ ಕೊಟ್ಟಿಲ್ಲ ನೋಡಿ, ಸ್ವಲ್ಪ ಕಾಂಪ್ಲಿಕೇಶನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಪೊಸಿಷನ್ ಆಫ್ ಎಸ್ ವಿತ್ ರೆಸ್ಪೆಕ್ಟ್ ಟು ಆರ್ ಅಂತ ಇದೆ. ವಿತ್ ರೆಸ್ಪೆಕ್ಟ್ ಟು ಆರ್ ಎಸ್ ಪೊಸಿಷನ್ ಏನು? ಇದು ಎಸ್ಗೆ ರೈಟ್ ಆದರೆ ಇದು ಲೆಫ್ಟ್ ಆಗುತ್ತೆ. ಸೊ ಎಸ್ ವಿತ್ ರೆಸ್ಪೆಕ್ಟ್ ಟು ಆರ್ ಎಲ್ಲಿದೆ ಅಂತಂದರೆ ಸೆಕೆಂಡ್ ಲೆಫ್ಟ್ ಆಫ್ ಆರ್ ಅಂತ ಹೇಳ್ಬೋದಾ? ಎಸ್ ಸೆಕೆಂಡ್ ಲೆಫ್ಟ್ ಆಫ್ ಆರ್. ನೋಡಿ, ಥರ್ಡ್ ಟು ದ ರೈಟ್ ಅಂತಿದೆ, ರಾಂಗು. ಸೆಕೆಂಡ್ ಟು ದ ರೈಟ್ ಅಂತಿದೆ, ರಾಂಗು. ಥರ್ಡ್ ಟು ದ ಲೆಫ್ಟ್ ಅಂತಿದೆ, ರಾಂಗು. ಸೆಕೆಂಡ್ ಟು ದ ಲೆಫ್ಟ್ ಕರೆಕ್ಟಾ? ಲೆಫ್ಟ್ ಸೈಡ್ಗೆ ಸೆಕೆಂಡಲ್ಲಿದೆ. ಸೊ ಇದು ರೈಟ್ ಆನ್ಸರ್. ನೋಡಿ, ನೀವೇ ಲೆಕ್ಕ ಹಾಕಿ, ಇದು ಫಸ್ಟ್ ಬರುತ್ತೆ, ಇದು ಫಸ್ಟ್ ಬರುತ್ತೆ, ಇದು ಸೆಕೆಂಡ್ ಪೊಸಿಷನ್ ಬರುತ್ತೆ. ಸೊ ಲೆಫ್ಟ್ ಸೈಡಲ್ಲೇ ಇದೆ. ಸೊ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಆರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ, ಇದು 6 ಇಂದ 10th ಕ್ವೆಶನ್ವರೆಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಆನ್ಸರ್ ದ ಕ್ವೆಶನ್ಸ್ ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ. ಸೊ ಕ್ವೆಶನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ.
ನಾವು 6 ಇಂದ 10 ಇರೋ ಕ್ವೆಶನ್ಸ್ನ ಇದ್ರ ಬೇಸಿಸ್ ಮೇಲೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಕ್ವೆಶನ್ ನೋಡಿ, 8 ಪರ್ಸನ್ಸ್, ದಟ್ ಈಸ್ MNOPQRST 8 ಪರ್ಸನ್ಸ್ ಕೊಟ್ಟಿದ್ದಾರೆ, ಆರ್ ಸಿಟ್ಟಿಂಗ್ ಇನ್ ಎ ಸರ್ಕ್ಯುಲರ್ ಟೇಬಲ್ ಸಚ್ ದಟ್ ಆಲ್ ಆಫ್ ದೆಮ್ ಆರ್ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತ ಕೊಟ್ಟಿದ್ದಾರೆ, ಔಟ್ಸೈಡ್ ಅಲ್ಲ. ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್ ಅಲ್ಲೂ ಅಲ್ಲ. ಓ ಸಿಟ್ಸ್ ಅಡ್ಜಸೆಂಟ್ ಟು ದ ಟಿ. ಇಲ್ಲಿ ನೋಡಿ, ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್ ಅಂದರೆ ಇನ್ ಕೇಸ್ 1 or 2 ಈಗ MN ಅಂತ ಬಂದಿರ್ಬೋದು, PQ ಅಂತ ಬಂದಿರ್ಬೋದು, 1 or 2 ಇರುತ್ತೆ. ಎಲ್ಲಾನು M to T ಸೇಮ್ ಸರ್ಕ್ಯುಲರ್ ಅರೇಂಜ್ಮೆಂಟು ಆಲ್ಫಾಬೆಟಿಕಲ್ ಆರ್ಡರಲ್ಲೇ ಬಂದಿರಲ್ಲ ಅಂತ ಮೀನಿಂಗು. ಸೊ ನೆಕ್ಸ್ಟ್ ನೋಡಿ, ಓ ಸಿಟ್ಸ್ ಅಡ್ಜಸೆಂಟ್ ಟು ಟಿ ಹೂ ಫೇಸಸ್ ಟುವರ್ಡ್ಸ್ ಪಿ. ಓನ್ಲಿ 2 persons sit between O and N. S sits to the immediate right of N and second to the right of P. M neither sits adjacent to O nor sits facing towards S. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ 8 ಮೆಂಬರ್ಸ್ ಅಂತ ಕೊಟ್ಟಿದ್ದಾರೆ, ಟುವರ್ಡ್ಸ್ ದ ಸೆಂಟರ್ ಅಂತ ಕೊಟ್ಟಿದ್ದಾರೆ. ಇದನ್ನ ಡ್ರಾ ಮಾಡೋಣ. ಫಸ್ಟ್ ಅವ್ರು 8 ಮೆಂಬರ್ಸ್ ಅಂತ ಕೊಟ್ಟಿದ್ರೆ ಇಲ್ಲಿ ಸ್ವಲ್ಪ ನಾವು ಸಿಮಿಟ್ರಿಕ್ ಆಗಿ ಬರ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದೊಂದ್ಸಲ ಆಪೋಸಿಟ್ ಅಂತ ಕೆಲವೊಂದು ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಇವಾಗ ಇಲ್ಲಿ ಟಿ ಇದೆ ಅನ್ಕೊಳ್ಳಿ, ಟಿಗೆ ಯಾವ್ದು ಆಪೋಸಿಟ್ ಇದೆ ಅಂತ ಡೈರೆಕ್ಟ್ ಆಗಿ ಕ್ವಶನ್ಸ್ ಇರುತ್ತೆ. ಅವಾಗ ನಾವು ಈ ತರ ಸಿಮಿಟ್ರಿ ಬರ್ಕೊಂಡಿದ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಸೊ ನೋಡಿ, ಫಸ್ಟ್ ಓ ಸಿಟ್ಸ್ ಅಡ್ಜಸೆಂಟ್ ಟು ಟಿ ಹೂ ಫೇಸಸ್ ಟುವರ್ಡ್ಸ್ ಪಿ ಅಂತ ಇದೆ. ಅಂದ್ರೆ ಓ ಸಿಟ್ಸ್ ಅಡ್ಜಸೆಂಟ್ ಟು ಟಿ ಅಂತ ಇದೆ, ಮತ್ತೆ ಈ ಟಿ ಫೇಸಸ್ ಟುವರ್ಡ್ಸ್ ದ ಪಿ ಅಂತ ಇದೆ. ಅಂದ್ರೆ ಟಿ ಮತ್ತೆ ಪಿ ಎರಡು ಆಪೋಸಿಟ್ ಟು ಈಚ್ ಅದರ್. ಇಲ್ಲಿ ಫಸ್ಟ್ ಏನಿದೆ ನೋಡಿ, ಓ ಸಿಟ್ಸ್ ಅಡ್ಜಸೆಂಟ್ ಟು ಪಿ ಅಂತ ಇದೆ. ಅಂದ್ರೆ ಟಿ ಪಕ್ಕದಲ್ಲೇ ಓ ಇದೆ ಅಂತ. ಇಲ್ಲಾದ್ರೂ ಬರ್ಬೋದು, ಇಲ್ಲಾದ್ರೂ ಬರ್ಬೋದು. ಸೊ ಫಸ್ಟ್ ಕೇಸಲ್ಲಿ ನಾನು ಓ ಇಲ್ಲಿ ಬರೀತಾ ಇದ್ದೀನಿ, ಇದು ಕೇಸ್ 1. ಇನ್ನೊಂದು ಕೇಸಲ್ಲಿ, ಕೇಸ್ 2 ಅಲ್ಲಿ ನಾನು ಓನ ಈ ಕಡೆನೂ ಬರಿಬೋದಲ್ವಾ, ಪಾಸಿಬಿಲಿಟಿ ಇದೆ ಅಲ್ವಾ. ಅಡ್ಜಸೆಂಟ್ ಅಂತ ಇದೆ, ಅಡ್ಜಸೆಂಟ್ ಅಂತ ಇದ್ರೆ ಲೆಫ್ಟ್ ಆರ್ ರೈಟ್ ಅಂತ ಮೆನ್ಷನ್ ಮಾಡಿಲ್ಲ ಅವರು. ಸೊ 2 ಪಾಸಿಬಿಲಿಟಿನ ನಾನು ಬರಿತಾ ಇದ್ದೀನಿ. ಟಿ ಇಲ್ಲಿದೆ ಅಂದ್ರೆ ಓ ಈ ಸೈಡ್ ಆದ್ರೂ ಬರ್ಬೋದು. ಟಿ ಆಪೋಸಿಟ್ ಟು ಈಚ್ ಅದರ್, ಟಿ ಫೇಸಸ್ ಟುವರ್ಡ್ಸ್ ದ ಪಿ ಅಂತ ಇದೆ. ಸೊ ಆಸ್ ಇಟ್ ಈಸ್ ಸೇಮ್ ಇದೆ. ಇಲ್ಲಿ ಓ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ಕಡೆ ಬರ್ದಿದ್ದೀನಿ, ಇಲ್ಲಿ ಕಡೆ ಬರ್ದಿದ್ದೀನಿ. ನೆಕ್ಸ್ಟ್ ನೋಡಿ, ಓನ್ಲಿ 2 persons ಸಿಟ್ ಬಿಟ್ವೀನ್ ಓ ಅಂಡ್ ಎನ್ ಅಂತ ಇದೆ. ಓ ಮತ್ತೆ ಎನ್ ನಡುವೆ 2 persons ಕೂರ್ಬೋದು ಅಂತ ಇದೆ. ನೋಡಿ, ಎನ್ ಇಲ್ಲಾದ್ರೂ ಬರ್ಬೋದು ಅಥವಾ ಇಲ್ಲಾದ್ರೂ ಬರ್ಬೋದಿತ್ತು, ಬಟ್ ಇಲ್ಲಿ ಬರಲ್ಲ, ಆಲ್ರೆಡಿ ಪಿ ಇದೆ. ಸೊ ಇಲ್ಲಿ 2 persons ಎನ್ ಮತ್ತೆ ಓ ನಡುವೆ ಕೂರ್ಬೋದು ಅಂತಿದೆ, ಬರ್ದಿದ್ದೀನಿ. ಇಲ್ಲಿ ನೋಡಿ, 2 persons ಆದ್ಮೇಲೆ ಈ ಕಡೆ ಬರಿಬೋದು, ಅಥವಾ 2 person ಆದ್ಮೇಲೆ ಇಲ್ಲಾದ್ರೂ ಬರ್ಬೋದಿತ್ತು, ಪಿ ಇದೆ. ಸೊ ಪಾಸಿಬಿಲಿಟಿ ಇಲ್ಲ. ಸೊ ಇದೆ ಫೈನಲ್ಲು. ನೆಕ್ಸ್ಟ್ ನೋಡಿ, ಎಸ್ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಎನ್ ಅಂತ ಇದೆ. ಎಸ್ ಇಮಿಡಿಯೇಟ್ ರೈಟ್ ಆಫ್ ಎನ್. ಎನ್ ಇಲ್ಲಿದೆ ಅಂತಂದರೆ ಇದಕ್ಕೆ ಲೆಫ್ಟ್ ಸೈಡ್ ಇದು ಬರುತ್ತೆ, ರೈಟ್ ಸೈಡ್ ಈ ಕಡೆ ಬರುತ್ತೆ. ಸೊ ಇಲ್ಲಿಂದ ಇಮಿಡಿಯೇಟ್ ರೈಟ್ ಅಂದರೆ ಈ ಪ್ಲೇಸು. ಸೊ ಎಸ್ ಇಲ್ಲಿ ಬರುತ್ತೆ, ಈ ಕಡೆ ಲೆಫ್ಟ್ ಬರುತ್ತೆ, ಈ ಕಡೆ ರೈಟ್ ಬರುತ್ತೆ. ಎನ್ಗೆ ರೈಟ್ ಸೈಡ್ ಫಸ್ಟ್ ಪೊಸಿಷನ್, ಇಮಿಡಿಯೇಟ್ ಪೊಸಿಷನ್ ಅಂದರೆ ಇದು. ಸೊ ಎಸ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಏನಿದೆ, ಆ್ಯಂಡ್ ಸೆಕೆಂಡ್ ಟು ದ ರೈಟ್ ಆಫ್ ಆರ್ ಅಂದರೆ ಎಸ್ ಸೆಕೆಂಡ್ ಟು ದ ರೈಟ್ ಆಫ್ ಆರ್ ಅಂತ ಇದೆ. ಆರ್ ಇಲ್ಲಿದೆ ಅಂತಂದರೆ ರೈಟ್ ಸೈಡ್ ಈ ಕಡೆ ಬರುತ್ತೆ. ಸೊ ಈ ಆರ್ಡರಲ್ಲಿ ಬರಬೇಕಾಗತ್ತೆ. ಆರ್ ಏನಾದರೂ ಇಲ್ಲಿ ಬಂದರೆ ಇದು ರೈಟ್ ಸೈಡ್ ಆಗುತ್ತೆ. ಫಸ್ಟು ಸೆಕೆಂಡ್ ಪ್ಲೇಸ್ ಎಸ್ ಇಲ್ಲಿ ಬರುತ್ತೆ. ಇಲ್ಲಿ ಆರ್ ಪೊಸಿಷನ್ ಬರ್ದಿರೋದು ರೈಟ್ ಇದೆ. ಸೊ ಕೇಸ್ 2 ಅಲ್ಲಿ ನೋಡೋಣ. ಇಲ್ಲಿ ಬಂದರೆ ಆರ್ ಇಲ್ಲಿ ಬಂದರೆ ಇದು ಲೆಫ್ಟ್ ಸೈಡ್ ಆಗುತ್ತೆ, ಆರ್ಗೆ ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಸೊ ಆರಿಂದ ಸೆಕೆಂಡ್ ಅಂದರೆ ಎಸ್ ಇಲ್ಲಿ ಬರುತ್ತೆ ರೈಟ್ ಸೈಡ್ಗೆ. ಸೊ ಕೇಸ್ 2 ಅಲ್ಲೂ ಎಸ್ ಪೊಸಿಷನ್ ಇಲ್ಲಿ ಬರುತ್ತೆ, ರೈಟ್ ಇದೆ. ಎಮ್ ನೈದರ್ ಸಿಟ್ಸ್ ಅಡ್ಜಸೆಂಟ್ ಟು ಓ ನಾರ್ ಸಿಟ್ಸ್ ಫೇಸಿಂಗ್ ಟುವರ್ಡ್ಸ್ ಎಸ್ ಅಂತ ಇದೆ. ಅಡ್ಜಸೆಂಟ್ ಟು ಓ ಬರಲ್ಲ ಅಂತ ಇದೆ, ಅಂದರೆ ಈ ಪ್ಲೇಸಲ್ಲಿ ಎಮ್ ಬರಲ್ಲ ಮತ್ತು ಈ ಪ್ಲೇಸಲ್ಲೂ ಬರಲ್ಲ, ಆಲ್ರೆಡಿ ಟಿ ಇದೆ. ನಾರ್ ಸಿಟ್ಸ್ ಫೇಸಿಂಗ್ ಟುವರ್ಡ್ಸ್ ಎಸ್ ಅಂತ ಇದೆ, ಅಂದರೆ ಈ ಪ್ಲೇಸು ಎಸ್ಗೆ ಆಪೋಸಿಟಾಗಿ ಬರಲ್ಲ, ಅಂದರೆ ಇಲ್ಲಿ ಎಸ್ಗೆ ಆಪೋಸಿಟಾಗಿ ಎಮ್ಮು ಬರಲ್ಲ ಅಂತಿದೆ. ಎಮ್ ಪ್ಲೇಸು ಇಲ್ಲಿ ಬರಲ್ಲ. ಸೊ ಇಲ್ಲಿ ಕೂಡ
ಎಮ್ ಪ್ಲೇಸು ಬರೋಂಗಿಲ್ಲ. ಓಗೆ ಅಡ್ಜಸೆಂಟಲ್ಲಿ ಇಲ್ಲಿ ಕೂಡ ಎಮ್ ಪ್ಲೇಸು ಬರೋಂಗಿಲ್ಲ. ಸೊ ಈ ಪೊಸಿಷನ್ ಬರಂಗಿಲ್ಲ. ಎಸ್ಗೆ ಆಪೋಸಿಟ್ ಆಗು ಬರಂಗಿಲ್ಲ, ಓಗೆ ಅಡ್ಜಸೆಂಟ್ ಆಗು ಎಮ್ ಬರಂಗಿಲ್ಲ. ಸೊ ಸೇಮ್ ಕೇಸ್ ಇಲ್ಲೂ ಕೇಸ್ 2 ಅಲ್ಲೂ ಅದೇ ಥರನೇ ಓಗೆ ಅಡ್ಜಸೆಂಟ್ ಆಗಿ ಎಮ್ ಬರಂಗಿಲ್ಲ, ಎಸ್ಗೆ ಆಪೋಸಿಟ್ ಆಗು ಬರಂಗಿಲ್ಲ, ಆಲ್ರೆಡಿ ಓ ಇದೆ. ಓಕೆ, ಸೊ ಇಲ್ಲಿ ಕ್ಯೂ ಅಂತ ತಗೊಂಡ್ರೆ ಇಲ್ಲಿ ಎಮ್ ತಗೊಳಕ್ಕೆ ಬರಲ್ಲ, ಯಾಕಂದರೆ ಇವೆರಡು ಪೊಸಿಷನ್ ಬರೆಯಂಗಿಲ್ಲ. ಸೊ ಕೇಸ್ 1 ಆಗಿರಲ್ಲ. ಸೊ ಕೇಸ್ 2 ಅಲ್ಲಿ ನೋಡಿ ಇಲ್ಲಿ ಎಮ್ ಬರಂಗಿಲ್ಲ, ಬಟ್ ಆದರೆ ಇನ್ನು ಮಿಕ್ಕಿರೋದು ಕ್ಯೂ ಮಿಕ್ಕಿದೆ, ಆಮೇಲೆ ಎಮ್ ಮಿಕ್ಕಿದೆ. ಕ್ಯೂ ಇಲ್ಲಿ ಬರ್ಬೋದಲ್ವ, ಎಮ್ ಬರಲ್ಲ ಅನ್ನಂಗಿದ್ರೆ ಕ್ಯೂ ಬರಿಬೋದು. ಸೊ ಇಲ್ಲಿ ಎಮ್ ಬರಿಬೋದು. ಸೊ ಕೇಸ್ 2 ಕರೆಕ್ಟಾಗಿ ಸೀಟಿಂಗ್ ಅರೇಂಜ್ಮೆಂಟ್ ನಾವು ಮಾಡಿದ್ದೀವಿ. ಸೊ ಕೇಸ್ 2 ಯೂಸ್ ಮಾಡಿಕೊಂಡು ಇವಾಗ 6ಇಂದ 10th ಕ್ವೆಶನ್ವರೆಗೂ ನಾವು ಆನ್ಸರ್ ಮಾಡ್ತಾ ಹೋಗೋಣ. ಸೊ ನಮಗೆ ಸೀಟಿಂಗ್ ಅರೇಂಜ್ಮೆಂಟ್ ಗೊತ್ತಾಗಿದೆ. ಈಗ ಕ್ವೆಶನ್ ಸಾಲ್ವ್ ಮಾಡ್ತಾ ಹೋಗೋಣ. 6th ಕ್ವೆಶನ್, ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ ಅಂತ ಇದೆ. ಪಿಗೆ ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡ್ ಆಗುತ್ತೆ. ಇಲ್ಲೇನು ಕೇಳಿದ್ದಾರೆ, ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ ಅಂತ ಇದೆ. ಸೆಕೆಂಡ್ ಅಂದರೆ ಇದು ಫಸ್ಟ್ ಆಯಿತು, ಇದು ಸೆಕೆಂಡ್ ಆಯಿತು. ಸೊ ಸೆಕೆಂಡ್ ಪೊಸಿಷನಲ್ಲಿ ಎನ್ ಇದೆ. ಪಿಯಿಂದ ಲೆಫ್ಟ್ ಸೈಡು ಸೆಕೆಂಡ್ ಪೊಸಿಷನ್ ಅಂದರೆ ಎನ್ ಇದೆ, ಬಟ್ ಇಲ್ಲಿ ಆಪ್ಷನ್ ನೋಡಿ ಎಲ್ಲೂ ಎನ್ ಮೆನ್ಷನ್ ಆಗಿಲ್ಲ. ಸೊ ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ನ ಓದೋಣ. ಸೊ ಆ ಸೆಂಟೆನ್ಸ್ ಏನಾದರೂ ಎನ್ ಇಂಡಿಕೇಟ್ ಮಾಡ್ತಿದ್ಯಾ ಅಂತ ಚೆಕ್ ಮಾಡೋಣ. ದ ಒನ್ ಹೂ ಫೇಸಿಂಗ್ ಕ್ಯೂ ಅಂತ ಇದೆ. ಸೊ ಕ್ಯೂಗೆ ಫೇಸ್ ಮಾಡಿರೋದು ಎನ್ನೇ ಅಲ್ವಾ. ಸೊ ಆಪ್ಷನ್ ಎ ಕರೆಕ್ಟ್ ಇದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಟ್ ಬಿ, ಸಿ, ಡಿ, ಇ ಕೂಡ ಚೆಕ್ ಮಾಡೋಣ. ಆರ್ ಇದೆ, ಬಿ ರಾಂಗ್ ಆನ್ಸರ್ ಆಗುತ್ತೆ. ಸಿ ನೋಡೋಣ. ದ ಒನ್ ಹೂ ಸಿಟ್ಸ್ ಫಿಫ್ತ್ ಟು ದ ಲೆಫ್ಟ್ ಆಫ್ ಟಿ ಅಂತ ಇದೆ. ಟಿಗೆ ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಫಿಫ್ತ್ ಅಂದರೆ 1 2 3 4 5 ಆಗುತ್ತೆ. ಸೊ ಎಸ್ ಬರ್ತಾ ಇದೆ. ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ. ಕ್ಯೂ ಕೂಡ ರಾಂಗ್ ಆನ್ಸರ್. ನನ್ ಆಫ್ ದೋಸ್ ಗಿವನ್ ಆಸ್ ಎನ್ ಆಪ್ಷನ್ ಅಂತಿದೆ, ಇದು ರಾಂಗ್ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ ಎಮ್ ಈಸ್ ರಿಲೇಟೆಡ್ ಟು ಓ, ಟಿ ಈಸ್ ರಿಲೇಟೆಡ್ ಟು ಎನ್ ಇನ್ ಎ ಸರ್ಟನ್ ವೇ, ದೆನ್ ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ ಈಸ್ ರಿಲೇಟೆಡ್ ಟು ಎಸ್ ಅಂತ ಇದೆ. ಅಂದರೆ ಇಲ್ಲಿ ನೋಡಿ, ಎಮ್ಮು ಓಗೆ ರಿಲೇಟ್ ಆಗ್ತಿದೆ, ಮತ್ತು ಟಿ ಈಸ್ ರಿಲೇಟೆಡ್ ಟು ಎನ್, ಟಿ ಎನ್ಗೆ ರಿಲೇಟ್ ಆಗ್ತಿದೆ ಇನ್ ಎ ಸರ್ಟನ್ ವೇ. ದೆನ್ ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ ಈಸ್ ರಿಲೇಟೆಡ್ ಟು ಎಸ್. ಅಂದರೆ ಎಸ್ಗೆ ಯಾರು ರಿಲೇಟ್ ಆಗ್ತಾರೆ ಅಂದರೆ ಆರ್ ರಿಲೇಟ್ ಆಗ್ತಾರೆ. ಸೊ ಇಲ್ಲಿ ನೋಡಿ ಎಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಬರ್ತಾ ಇದೆ, ಒಂದಾದ್ಮೇಲೆ ಒಂದು. ಈ ಒಂದು ಮಧ್ಯ ಇಮಿಡಿಯೇಟ್ ನೈಬರ್ನ ಬಿಟ್ಟು ನೆಕ್ಸ್ಟ್ ಸೀಟ್ನ ಚೂಸ್ ಮಾಡ್ತಾ ಇದೆ. ಎಮ್ ಇಂದ ಮಧ್ಯ ಒಂದು ಬಿಟ್ಟಿದೆ, ಕ್ಯೂ ಬಿಟ್ಟು ಓ. ನೆಕ್ಸ್ಟು ಟಿ ಇಂದ ಎನ್, ಆರ್ ಬಿಟ್ಬಿಟ್ಟು ಎನ್. ನೆಕ್ಸ್ಟ್ ಇಲ್ಲಿ ನೋಡಿ ಎಸ್ಗೆ ಮತ್ತೆ ಯಾವ್ದಾಗುತ್ತೆ ಅಂತಂದ್ರೆ ಅದ್ರ ಹಿಂದಿನ ನೈಬರ್ ಬಿಟ್ಟು ಅದ್ರ ಹಿಂದಿನ ಪೊಸಿಷನ್ನು ಆರ್ ಇದೆ. ಸೊ ಆರ್ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ ಇದೆ ನೋಡಿ, ಆರ್ ಇಸ್ ದ ರೈಟ್ ಆನ್ಸರ್. ಹೌ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಆರ್ ಅಂಡ್ ಟಿ ವೆನ್ ಕೌಂಟೆಡ್ ಫ್ರಮ್ ದ ರೈಟ್ ಆಫ್ ಆರ್ ಅಂತ ಇದೆ. ಸೊ ರೈಟ್ ಆಫ್ ಆರ್ ಅಂದರೆ ಆರ್ ಸೆಂಟರ್ ಕಡೆ ಫೇಸ್ ಮಾಡಿದೆ. ಸೊ ಈಗ ಆರ್ಗೆ ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ರೈಟ್ ಆಫ್ ಆರ್ ಇಂದ ಕೌಂಟ್ ಮಾಡಿದ್ರೆ ಟಿ ವರ್ಗೂ ಎಷ್ಟು ಜನ ಇದ್ದಾರೆ? 1 2 3 4 5 6, ಟೋಟಲ್ 6 ಮೆಂಬರ್ಸ್ ಇದ್ದಾರೆ. ಸೊ ಆಪ್ಷನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಫಸ್ಟ್ ಆಪ್ಷನ್ ನೋಡಿ, ಆಸ್ ಮೆನಿ ಆಸ್ ಬಿಟ್ವೀನ್ ಎಸ್ ಅಂಡ್ ಎನ್ ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಎಸ್ ಅಂತ ಇದೆ. ಸೊ ಲೆಫ್ಟ್ ಆಫ್ ಎಸ್ ಅಂದರೆ ಇದು ರೈಟ್, ಇದು ಲೆಫ್ಟ್ ಆಗುತ್ತೆ ಎಸ್ಗೆ. ಎಸ್ ಇಂದ ಎನ್ ವರ್ಗೂ ಕೌಂಟ್ ಮಾಡಿದ್ರೆ ನೋಡಿ, ಎಸ್ ಇಂದ ಲೆಫ್ಟ್ ಸೈಡು, ಎಸ್ ಕಡೆಯಿಂದ ಲೆಫ್ಟ್ ಸೈಡ್ ಹೋದ್ರೆ ಎನ್ ಫಸ್ಟೇ ಸಿಗುತ್ತೆ. ಇವರಿಬ್ರು ನಡುವೆ ಯಾರು ಇಲ್ವೇ ಇಲ್ಲ, ಸೊ 0 ಬರುತ್ತೆ. ಸೊ ನಾವು 6 ಬರೋವರೆಗೂ ಚೆಕ್ ಮಾಡ್ತಾ ಹೋಗೋಣ. ಆಪ್ಷನ್ ಬಿ ನೋಡಿ, ಆಸ್ ಮೆನಿ ಆಸ್ ಬಿಟ್ವೀನ್ ಎಮ್ ಅಂಡ್ ಕ್ಯೂ ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಎಮ್. ಸೊ ಎಮ್ಗೆ ರೈಟ್ ಸೈಡ್ ಇದಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಎಮ್ ಇಂದ ಕ್ಯೂ ಮಧ್ಯೆ ಯಾರೂ ಇಲ್ಲ, ಸೊ ಇದು ಕೂಡ 0 ಆಯಿತು. ಆಸ್ ಮೆನಿ ಆಸ್ ಬಿಟ್ವೀನ್ ಎಸ್ ಅಂಡ್ ಪಿ ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಪಿ ಅಂತ ಇದೆ. ಪಿಗೆ ಲೆಫ್ಟ್ ಸೈಡು ಈ ಕಡೆ ಬರುತ್ತೆ, ರೈಟ್ ಸೈಡ್ ಈ ಕಡೆ ಬರುತ್ತೆ ಅಲ್ವಾ. ಸೊ ಲೆಫ್ಟ್ ಸೈಡಿಂದ ಎಸ್ ವರ್ಗೂ ಕೌಂಟ್ ಮಾಡಿ, ಇವರಿಬ್ರು ನಡುವೆ ಯಾರೂ ಇಲ್ವೇ ಇಲ್ಲ, ಸೊ ಇದು ಕೂಡ 0 ಬರುತ್ತೆ. ಆಸ್ ಮೆನಿ ಆಸ್ ಬಿಟ್ವೀನ್ ಕ್ಯೂ ಅಂಡ್ ಓ ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಓ ಅಂತ ಇದೆ. ಓಗೆ ರೈಟ್ ಸೈಡ್ ಇದಾಗುತ್ತೆ, ಈ ಕಡೆ ಲೆಫ್ಟ್ ಸೈಡ್ ಆಗುತ್ತೆ. ರೈಟ್ ಆಫ್ ಓ ಅಂತ ಕೇಳಿರೋದು, ಓ ಇಂದ
ರೈಟ್ ಸೈಡ್ ನೋಡಿದ್ರೆ 1 2 3 4 5 6 ಮೆಂಬರ್ಸ್ ಇದ್ದಾರೆ. ಇವರಿಬ್ರು ನಡುವೆ ರೈಟ್ ಸೈಡ್ ಇಂದ ಕೌಂಟ್ ಮಾಡಬೇಕಾಗುತ್ತೆ. ಅವಾಗ ನಮಗೆ 6 ಬರುತ್ತೆ. ನನ್ ಆಫ್ ದಿಸ್ ಅಂತ ಇದೆ, ನನ್ ಆಫ್ ದಿಸ್ ಅಲ್ಲ, ಇಲ್ಲಿ ನೋಡಿ 6 ಬಂದಿದೆ ಅಲ್ವಾ. ನಮಗೆ ಅವ್ರೇನ್ ಕೊಟ್ಟಿದ್ದಾರೆ, ಆರ್ ಮತ್ತೆ ಟಿ ರೈಟ್ ಸೈಡ್ ಇಂದ ಕೌಂಟ್ ಮಾಡಿದ್ರೆ, ಆರ್ ಇಂದ ರೈಟ್ ಸೈಡ್ ಇಂದ ಕೌಂಟ್ ಮಾಡಿದ್ರೆ 6 ಬಂತು. ಸೊ ಆಪ್ಷನ್ ಡಿಗೂ ನಮಗೆ 6 ಬಂತು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಪೊಸಿಷನ್ ಆಫ್ ಪಿ ವಿತ್ ರೆಸ್ಪೆಕ್ಟ್ ಟು ಓ ಅಂತ ಇದೆ. ಓಗೆ ಇದು ಲೆಫ್ಟ್ ಸೈಡ್ ಆಯಿತು, ಈ ಕಡೆ ರೈಟ್ ಸೈಡ್ ಆಗುತ್ತೆ. ಸೊ ಓ ಇಂದ ಪಿ ಎಷ್ಟನೇ ಪೊಸಿಷನ್ ಅಂದರೆ ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್ ಪೊಸಿಷನ್, ಥರ್ಡು ಲೆಫ್ಟ್. ಸೊ ಓ ಇಂದ ಪಿ ಥರ್ಡ್ ಲೆಫ್ಟಲ್ಲಿದೆ. ಸೊ ಥರ್ಡ್ ಟು ದ ಲೆಫ್ಟ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಎ ಏನು ಬರ್ತಿದೆ ನೋಡೋಣ, ಸುಮ್ಮನೆ ಆಪ್ಷನ್ಸ್ ಚೆಕ್ ಮಾಡೋಣ ಒಂದ್ಸಲ. ಸೆಕೆಂಡ್ ಟು ದ ರೈಟ್ ಅಂತ ಇದೆ. ಓ ಇಂದ ಸೆಕೆಂಡ್ ಟು ರೈಟ್ ಅಂದರೆ ಇದು ಫಸ್ಟ್, ಇದು ಸೆಕೆಂಡ್ ಆಯಿತು. ಸೊ ಇಲ್ಲಿ ಆರ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಥರ್ಡ್ ಟು ದ ರೈಟ್ ಅಂತ ಇದೆ. ಓ ಇಂದ ಥರ್ಡ್ ಟು ರೈಟ್ ಅಂದರೆ 1 2 3, ಇಲ್ಲಿ ಎನ್ ಬರುತ್ತೆ, ಇದಕ್ಕೆ ಎನ್ ಬರುತ್ತೆ. ಫೋರ್ತ್ ಟು ಲೆಫ್ಟ್ ಅಂದರೆ ಲೆಫ್ಟ್ ಇಂದ ಫೋರ್ತ್ ಪೊಸಿಷನ್ ಅಂದರೆ 1 2 3 4 ಎಸ್ ಬರುತ್ತೆ ಇಲ್ಲಿ. ಸೊ ಆಪ್ಷನ್ ಇ ನನ್ ಆಫ್ ದಿಸ್ ಅಂತ ಇದೆ. ಸೊ 9th ಕ್ವಶನ್ಗೆ ಆನ್ಸರ್ ಏನಾಯಿತು, ಆಪ್ಷನ್ ಬಿ ಥರ್ಡ್ ಟು ಲೆಫ್ಟ್. ಸೊ ಈ ಥರ ಪ್ರಾಬ್ಲಮ್ಸಲ್ಲಿ ಮೈನ್ ಇಂಪಾರ್ಟೆಂಟ್ ಏನಂದರೆ ಡೈರೆಕ್ಷನ್ ನೋಡಕ್ಕೆ ಬರಬೇಕು ನಮಗೆ. ಅಂದರೆ ಟುವರ್ಡ್ಸ್ ದ ಸೆಂಟರ್ ಅಂತಿದ್ದಾಗ ರೈಟ್ ಲೆಫ್ಟ್ ಯಾವ ಕಡೆ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಅವಾಗ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇನ್ನೇನು ಬೇಸಿಕ್ ಕಾನ್ಸೆಪ್ಟ್ಸ್ ಅಂತೇನು ಇದು ಎಕ್ಸ್ಟ್ರಾ ಏನು ಬೇಕಾಗಿಲ್ಲ ನಮಗೆ. ಜಸ್ಟ್ ಡೈರೆಕ್ಷನ್ಸು ರೈಟ್ ಲೆಫ್ಟ್ ಅಂತ ಗೊತ್ತಿದ್ರೆ ಸಾಕಾಗುತ್ತೆ. Who among the following person sits to the immediate right and left of M respectively? ಫಸ್ಟು ರೈಟ್ ಇದೆ, ಆಮೇಲೆ ಲೆಫ್ಟ್ ಇದೆ, ರೆಸ್ಪೆಕ್ಟಿವ್ಲಿ ಅಂತ ಕೇಳ್ತಿದ್ದಾರೆ. ಎಮ್ಗೆ ಇದು ರೈಟ್ ಸೈಡ್ ಆಯಿತು, ಈ ಕಡೆ ಲೆಫ್ಟ್ ಸೈಡ್ ಆಯಿತು. ಎಮ್ಗೆ ಲೆಫ್ಟ್ ಸೈಡಲ್ಲಿ ಪಿ ಇದೆ. ಸೊ ಲೆಫ್ಟ್ ಸೈಡಲ್ಲಿ ಎಮ್ಗೆ ಪಿ ಇದೆ, ರೈಟ್ ಸೈಡಲ್ಲಿ ಕ್ಯೂ ಇದೆ. ಸೊ ಇಲ್ಲಿ ಆಪ್ಷನ್ ಎ ಪಿ ಕ್ಯೂ ಇದೆ, ಆಪ್ಷನ್ ಬಿ ಎಸ್ ಪಿ, ಆಪ್ಷನ್ ಸಿ ಕ್ಯೂ ಪಿ, ಆಪ್ಷನ್ ಡಿ ಪಿ ಎಸ್ ಅಂತ ಇದೆ. ಸೊ ಆಪ್ಷನ್ ಸಿ ಕ್ಯೂ ಪಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ನೀವು ನೋಡ್ಬೋದು ಆಪ್ಷನ್ ಎ ಅಲ್ಲಿ ಪಿ ಕ್ಯೂ ಇದೆ. ಪಿ ಕ್ಯೂ ಅಂದರೆ ಲೆಫ್ಟ್ ರೈಟ್ ಆಯಿತು. ಲೆಫ್ಟ್ ರೈಟ್ ಅಂತ ಕೊಟ್ಟಿದ್ರೆ ನಮಗೆ ಆಪ್ಷನ್ ಎ ಆಗ್ತಾಯಿತ್ತು. ಇಲ್ಲಿ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ರೈಟ್ ಆ್ಯಂಡ್ ಲೆಫ್ಟ್ ಆಫ್ ಎಮ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಈ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿಲ್ಲ ಅಂತಂದಿದ್ರೆ ಪಿ ಕ್ಯೂ ಅಥವಾ ಕ್ಯೂ ಪಿ ಯಾವುದಾದ್ರೂ ಆಗ್ತಾಯಿತ್ತು. ಬಟ್ ಇಲ್ಲಿ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಾಗ ಫಸ್ಟ್ ರೈಟು, ನೆಕ್ಸ್ಟ್ ಲೆಫ್ಟ್ ಯಾವ್ದು ಬರುತ್ತೆ ಆರ್ಡ್ರಲ್ಲೇ ಬರಿಬೇಕಾಗುತ್ತೆ. ನೋಡಿ, ಫಸ್ಟ್ ರೈಟ್ ಕ್ಯೂ ಇದೆ, ನೆಕ್ಸ್ಟ್ ಲೆಫ್ಟ್ ಪಿ ಇದೆ. ಸೊ ಕ್ಯೂ ಪಿ ಇಸ್ ದ ರೈಟ್ ಆನ್ಸರ್. ಡೈರೆಕ್ಷನ್ ಫಾರ್ 11 to 15th ಕ್ವೆಶನ್ವರೆಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ಗಿವನ್ ಬಿಲೋ. ಅಂದರೆ 11 ಇಂದ 15th ಕ್ವೆಶನ್ವರೆಗೂ ನಾವು ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ಮೇಲೇ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಕ್ವೆಶನ್ ನೋಡೋಣ. 8 persons ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಅಂಡ್ ಡಬ್ಲ್ಯೂ ಆರ್ ಸಿಟ್ಟಿಂಗ್ ಅರೌಂಡ್ ಎ ಸರ್ಕ್ಯುಲರ್ ಟೇಬಲ್ ಫೇಸಿಂಗ್ ಇನ್ಸೈಡ್ ದ ಸರ್ಕಲ್. ಅಂದರೆ ಟುವರ್ಡ್ಸ್ ದ ಸರ್ಕಲ್ ಅಂತಾನೆ ಅರ್ಥ. ಸೊ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಯಾವ ಸೈಡ್ ಫೇಸ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್, ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. Q sits second to the left of P. 2 persons sit between P and S, who sits adjacent to U. R sits third to the right of U and 3 persons sit between R and T. V sits second to the left of T. 4 persons sit between W and V when counted from the left of V ಅಂತ ಕ್ವೆಶನ್ ಇದೆ. ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಎಷ್ಟು ಪರ್ಸನ್ ಇದೆ, 8 persons ಅಂತ ಇದೆ. ಫೇಸಿಂಗ್ ಇನ್ಸೈಡ್ ದ ಸರ್ಕಲ್ ಅಂತಿದೆ. ಅದನ್ನು ಫಸ್ಟ್ ಡ್ರಾ ಮಾಡೋಣ. ಸೊ ಸರ್ಕ್ಯುಲರ್ ಟೇಬಲ್ ಟುವರ್ಡ್ಸ್ ದ ಸೆಂಟರ್ ಅಂತಿದೆ, ಅಥವಾ ಇನ್ಸೈಡ್ ದ ಸರ್ಕಲ್ ಅಂತ ಇದೆ. ಎರಡು ಸೇಮು. ಸೊ 8 ಮೆಂಬರ್ಸ್ಗೆ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡೋಣ. ಫಸ್ಟ್ 8 ಮೆಂಬರ್ಸ್ ಟುವರ್ಡ್ಸ್ ದ ಸೆಂಟರ್ ಆಯಿತು. ಈಗ ಯಾರ್ಯಾರು ಎಲ್ಲೆಲ್ಲಿ ಕೂರಬೇಕು ಅನ್ನೋದನ್ನ ಡಿಸೈಡ್ ಮಾಡೋಣ. ಕ್ಯೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ ಅಂತ ಇದೆ. ಈಗ ಫಸ್ಟ್ ಪಿ ಬರೆಯೋಣ. ಲೆಫ್ಟ್ ಆಫ್ ಪಿ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ ಅಂತ ಇದೆ. ಪಿ ಇಂದ ಲೆಫ್ಟ್ ಸೈಡ್ ಯಾವ ಕಡೆ ಬರುತ್ತೆ, ಇದು ರೈಟ್ ಆಗುತ್ತೆ. ಪಿಗೆ ಇದು ಲೆಫ್ಟ್ ಆಗುತ್ತೆ. ಸೊ ಲೆಫ್ಟ್
ಸೆಕೆಂಡ್ ಅಂದರೆ 1 2 ಸೆಕೆಂಡ್ ಪೊಸಿಷನ್ ಕ್ಯೂ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಏನಿದೆ 2 ಪರ್ಸನ್ಸ್ ಸಿಟ್ ಬಿಟ್ವೀನ್ ಪಿ ಅಂಡ್ ಎಸ್. ಪಿ ಮತ್ತು ಎಸ್ ನಡುವೆ ಇಬ್ಬರು ಕೂರ್ಬೋದು ಅಂತ ಇದೆ. ಸೊ ಪಿ ಇಂದ 2 ಪೊಸಿಷನ್ ಖಾಲಿ ಬಿಟ್ಟು ಇಲ್ಲಿ ಎಸ್ ಬರಿತೀನಿ. ಸೊ ಇದು ಕೇಸ್ 1. ಇನ್ನೊಂದು ಪಾಸಿಬಿಲಿಟಿನೂ ಎಸ್ ಬರಿಬೋದಲ್ವ ನಾವು, ಅವ್ರೇನು ಲೆಫ್ಟು ರೈಟು ಏನು ಕೊಟ್ಟಿಲ್ಲ ನಮಗೆ. ಸೊ ಕೇಸ್ 2ನೂ ಬರೆಯೋಣ. ಕೇಸ್ 2 ಏನಾಗುತ್ತೆ, ಪಿ ಇಲ್ಲಿದೆ ಅಂತಂದರೆ ಕ್ಯೂ ಇಲ್ಲಿದೆ. ಸೊ ಎಸ್ ಪೊಸಿಷನ್ನು ಈ ಪಿ ಇಂದ 2 ಪೊಸಿಷನ್ ಆದಮೇಲೆ ಇಲ್ಲಾದರೂ ಬರ್ಬೋದು, ಅಥವಾ ಈ ಕಡೆ ಸೈಡು ರೈಟ್ ಸೈಡಿಗೆ 2 ಪೊಸಿಷನ್ ಬಿಟ್ಟು ಇಲ್ಲಾದರೂ ಬರ್ಬೋದು, ಪಾಸಿಬಿಲಿಟಿ ಇದೆ. ಸೊ ನಾನು 2 ಪಾಸಿಬಿಲಿಟಿ ಕೇಸ್ 1 ಕೇಸ್ 2 ಅಲ್ಲಿ ಬರ್ತಿದ್ದೀನಿ. ನೆಕ್ಸ್ಟ್ ಏನಿದೆ, ಸಿಟ್ಸ್ ಬಿಟ್ವೀನ್ ಎಸ್ ಆ್ಯಂಡ್ ಪಿ ಹೂ ಸಿಟ್ಸ್ ಅಡ್ಜಸೆಂಟ್ ಟು ಯು ಅಂತ ಇದೆ. ಅಂದರೆ ಎಸ್ ಅಡ್ಜಸೆಂಟ್ ಟು ಯು, ಯುಗೆ ಪಕ್ಕದಲ್ಲಿ ಕೂತಿರುತ್ತೆ ಅಂತ ಇದೆ. ಅಂದರೆ ಯು ಎಸ್ಗೆ ಅಡ್ಜಸೆಂಟ್ ಇಮಿಡಿಯೇಟ್ ಆಗಿ ಕೂತಿರುತ್ತೆ ಅಂತ ಇಲ್ಲಿ ಯು ಬರುತ್ತೆ. ಸೊ ಇಲ್ಲಿ ಪಾಸಿಬಿಲಿಟಿ ನೋಡಿ, ಇಲ್ಲೂ ಯು ಬರ್ಬೋದು, ಇಲ್ಲೂ ಯು ಬರ್ಬೋದು, ಎರಡೂ ಕಡೆನೂ ಬರ್ಬೋದು. ಸೊ ನಾವು ಇನ್ನೊಂದು ಕೇಸ್ ಬರಿಬೇಕಾಗುತ್ತೆ ಈಗ. ಸೊ ಇಲ್ಲಿ ಯು ಇಲ್ಲಿ ಬರೆಯೋಣ, ನೆಕ್ಸ್ಟ್ ಕೇಸ್ 3ಯಲ್ಲಿ ಇಲ್ಲಿ ಬರೆಯೋಣ. ಸೊ ಯಾವ್ಯಾವ ಥರ ಕೇಸಸ್ ಆಗ್ಬೋದು ಆ ಪಾಸಿಬಿಲಿಟಿ ಎಲ್ಲ ಬರ್ಕೊಂಡ್ರೆ ನಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ 5 ಕ್ವಶನ್ಗೂ ಆನ್ಸರ್ ಮಾಡ್ತಿದ್ದೀವಿ ಅಂತಂದರೆ ಫಸ್ಟ್ ಸ್ವಲ್ಪ ಮಿನಿಟ್ಸು ನಾವಿಲ್ಲಿ ಸ್ಪೆಂಡ್ ಮಾಡಿದ್ರೆ ಇನ್ನು ಮಿಕ್ಕಿದ 5 ಕ್ವಶನ್ನು ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ. ಸೊ ಯು ಪೊಸಿಷನ್ನು ಇಲ್ಲಿ ಬೇಕಂದ್ರೂ ಬರ್ಬೋದು. ಲೆಫ್ಟ್ ರೈಟ್ ಏನೂ ಕೊಟ್ಟಿಲ್ಲ ಅಲ್ವಾ, ಸೊ 2 ಪಾಸಿಬಿಲಿಟಿ ಇರುತ್ತೆ. ಸೊ ನೆಕ್ಸ್ಟ್ ನೋಡಿ, ಆರ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಯು ಅಂತ ಇದೆ. ರೈಟ್ ಆಫ್ ಯು ಅಂದರೆ ಇದು ಯುಗೆ ರೈಟ್ ಸೈಡ್ ಆಗುತ್ತೆ, ಇದು ಯುಗೆ ಲೆಫ್ಟ್ ಸೈಡ್ ಆಗುತ್ತೆ. ರೈಟ್ ಆಫ್ ಯು ಥರ್ಡ್ ಪೊಸಿಷನ್ ಅಲ್ವಾ, ಆರ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಯು ಅಂತ ಇದೆ. ಆ ಯು ಇಂದ ಥರ್ಡ್ ಪೊಸಿಷನ್ ಅಂದರೆ 1 2 3 ಥರ್ಡ್ ಪೊಸಿಷನ್ ಇಲ್ಲಿ ಬರುತ್ತೆ. ಇಲ್ಲಿ ಎಲ್ಲಿಗೆ ಬರುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ ಅಲ್ವಾ, 1 2 3 ಥರ್ಡ್ ಪೊಸಿಷನ್ ಇಲ್ಲಿ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡು ರೈಟ್ ಸೈಡ್ ಇದಾಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ, 1 2 ಥರ್ಡ್ ಪೊಸಿಷನ್ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏನಿದೆ, ಅಂಡ್ 3 ಪರ್ಸನ್ಸ್ ಸಿಟ್ ಬಿಟ್ವೀನ್ ಆರ್ ಅಂಡ್ ಟಿ ಅಂತ ಇದೆ. ಆರ್ ಮತ್ತು ಟಿ ನಡುವೆ 3 ಜನ ಕೂರ್ಬೋದಂತೆ. ಆರ್ ಮತ್ತು ಟಿ ಇಲ್ಲಿ ಬರೆದ್ರೆ ನಮಗೆ 3 ಜನ ಮಧ್ಯೆ ಕೂರ್ಬೋದು, ಸ್ಯಾಟಿಸ್ಫೈ ಆಯಿತು. ಇಲ್ಲಿ ನೋಡಿ, ಆರ್ ಮತ್ತು ಟಿ ನಡುವೆ ಇಲ್ಲೂ 3 ಜನ ಕೂತಿದ್ದಾರೆ, ಇಲ್ಲೂ 3 ಜನ ಕೂತಿದ್ದಾರೆ. ಇಲ್ಲಿ ನೋಡೋಣ, ಆರ್ ಮತ್ತು ಎಸ್ ಬರುತ್ತೆ, ಆಪೋಸಿಟಲ್ಲಿ ಎಸ್ ಬರುತ್ತೆ. ಅಂದರೆ ಈ ಕಡೆ 3 ಮೆಂಬರ್ಸ್ ಆದಮೇಲೆ ಇಲ್ಲಿ ಎಸ್ ಬಂದಿದೆ, ಈ ಕಡೆ 3 ಮೆಂಬರ್ಸ್ ಕೌಂಟ್ ತಗೊಂಡ್ರು ಇಲ್ಲಿ ಎಸ್ಸೇ ಬಂದುಬಿಟ್ಟಿದೆ. ಸೊ ಕೇಸ್ 3 ಸಾಧ್ಯ ಇಲ್ಲ, ಇಲ್ಲಿ ಸ್ಯಾಟಿಸ್ಫೈ ಆಗ್ತಿಲ್ಲ. ಸೊ ಕೇಸ್ 3 ಬರೋಕ್ಕಾಗಲ್ಲ. ಕೇಸ್ 1 2 ಮೇ ಬಿ ಇರ್ಬೋದು, 2ರಲ್ಲಿ ಯಾವುದೋ ಅಂತ ಡಿಸೈಡ್ ಮಾಡೋಣ. ನೆಕ್ಸ್ಟ್ ನೋಡೋಣ, ವಿ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ ಅಂತ ಇದೆ. ಟೀಗೆ ಲೆಫ್ಟ್ ಯಾವ್ದು ಬರುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ, ಇದು ರೈಟ್ ಸೈಡ್ ಆಗುತ್ತೆ. ಇಲ್ಲಿ ವಿ ಸಿಟ್ಸ್ ಸೆಕೆಂಡ್ ಟು ದಿ ಲೆಫ್ಟ್ ಅಂತ ಇದೆ ಅಲ್ವಾ, ಲೆಫ್ಟ್ ಸೈಡಿಂದ ಸೆಕೆಂಡ್ ಅಂದರೆ 1 2 ಇಲ್ಲಿ ವಿ ಬರುತ್ತೆ. ಸೊ ಇಲ್ಲಿ ಟೀಗೆ ಲೆಫ್ಟ್ ಸೆಕೆಂಡ್ ಅಂದರೆ ಇಲ್ಲಿ ವಿ ಬರುತ್ತೆ. ಸೊ ನೆಕ್ಸ್ಟ್ ಏನಿದೆ, 4 ಪರ್ಸನ್ಸ್ ಸಿಟ್ ಬಿಟ್ವೀನ್ ಡಬ್ಲ್ಯೂ ಆ್ಯಂಡ್ ವಿ ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಡಬ್ಲ್ಯೂ. ಲೆಫ್ಟ್ ಆಫ್ ಡಬ್ಲ್ಯೂ ಅಂತಂದರೆ, ಸೊ ಇಲ್ಲಿ ನಮಗೆ ಮಿಕ್ಕಿರೋ ಪೊಸಿಷನ್ ಇಲ್ಲಿ ಒಂದೇ ಇದೆ. ಸೊ ಇಲ್ಲಿ ಡಬ್ಲ್ಯೂ ಬರೆದ್ರೆ ಲೆಫ್ಟ್ ಸೈಡಿಂದ 4 ಪರ್ಸನ್ಸ್ ಸಿಟ್ ಬಿಟ್ವೀನ್ ಡಬ್ಲ್ಯೂ ಆ್ಯಂಡ್ ವಿ ಅಂತ ಇದೆ. ಸೊ ಇಲ್ಲಿ ಪಕ್ಕನೇ ಕೂತಿರ್ತಾರೆ. ಸೊ 4 ಪರ್ಸನ್ಸ್ ಗ್ಯಾಪ್ ಕೊಡೋಕ್ಕೆ ಜಾಗನೇ ಇಲ್ಲ ಇಲ್ಲಿ, ಇನ್ನು ಮಿಕ್ಕಿದ್ದೆಲ್ಲ ಫಿಲ್ ಆಗಿಬಿಟ್ಟಿದೆ. ಸೊ ಕೇಸ್ 1 ಕೂಡ ರಾಂಗ್ ಅಂತ ಗೊತ್ತಾಯಿತು. ಸೊ ಇಲ್ಲಿ ಮಿಕ್ಕಿರೋದೊಂದು ಪ್ಲೇಸು ಡಬ್ಲ್ಯೂ ಬರೆದು ನೋಡೋಣ. ಇಲ್ಲಿಂದ ಇದು ಡಬ್ಲ್ಯೂಗೆ ಲೆಫ್ಟ್ ಸೈಡ್ ಆಯಿತು, ಇದು ರೈಟ್ ಸೈಡ್ ಆಯಿತು. ಇಲ್ಲಿಂದ 4 ಪರ್ಸನ್ಸ್ಗೆ ವಿ ಬರುತ್ತಾ ನೋಡೋಣ. ಲೆಫ್ಟ್ ಸೈಡಿಂದ 1 2 3 4 4th ಪೊಸಿಷನ್ ಆದಮೇಲೆ ವಿ ಬರ್ತಾ ಇದೆ. ಸೊ ಈ ಕೇಸ್ 2 ಯೂಸ್ ಮಾಡಿಕೊಂಡು 11 ಇಂದ 15th ಕ್ವೆಶನ್ಸ್ವರೆಗೂ ಆನ್ಸರ್ ಮಾಡ್ತಾ ಹೋಗೋಣ. ಈಗ 11th ಕ್ವೆಶನ್ ನೋಡಿ, ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ ಸಿಟ್ಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಕ್ಯೂ ಅಂತ ಇದೆ. ಕ್ಯೂಗೆ ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ ಅಲ್ವಾ. ಇಮಿಡಿಯೇಟ್ ಲೆಫ್ಟ್ ಆಫ್ ಕ್ಯೂ ಯಾರಿದ್ದಾರೆ, ಆರ್ ಇದ್ದಾರೆ. ಸೊ ಇಲ್ಲಿ ಆಪ್ಷನಲ್ಲಿ ನೋಡಿ, ಡಬ್ಲ್ಯೂ ಇದೆ, ವಿ ಇದೆ, ಎಸ್ ಇದೆ, ಡೈರೆಕ್ಟಾಗಿ ಆರ್ ಅಂತ ಕೊಟ್ಟಿಲ್ಲ. ಸೆಂಟೆನ್ಸ್ ನೋಡೋಣ, ಮೇ ಬಿ
ಈ ಸೆಂಟೆನ್ಸ್ ಏನಾದರೂ ಆರ್ ಮೀನಿಂಗ್ಗೆ ಕೊಡ್ತಿದ್ಯಾ ಅಂತ ನೋಡೋಣ. ಸೊ ಇದು ರಾಂಗ್ ಆಯಿತು, ಇದು ರಾಂಗು, ಇದು ರಾಂಗ್ ಆಯಿತು. ಸಿ ಆಪ್ಷನ್ ನೋಡೋಣ. ದ ಒನ್ ಹೂ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್ ಅಂತ ಇದೆ. ಇದು ಎಸ್ಗೆ ರೈಟ್ ಆಗುತ್ತೆ, ಇದು ಎಸ್ಗೆ ಲೆಫ್ಟ್ ಆಗುತ್ತೆ ಅಲ್ವಾ. ಎಸ್ಸಿಂದ ಸೆಕೆಂಡ್ ಯಾವ್ದು ಬರುತ್ತೆ? ಇದು ಫಸ್ಟು, ಇದು ಸೆಕೆಂಡ್ ಬರುತ್ತೆ. ಸೊ ಇದು ಎಸ್ಗೆ ಸೆಕೆಂಡ್ ಪೊಸಿಷನ್, ಇದು ಫಸ್ಟ್ ಪೊಸಿಷನ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದ ಒನ್ ಹೂ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಸ್ ಅಂದರೆ ಇದು ಈಸ್ ಈಕ್ವಲ್ ಟು ಆರ್ನೇ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಟ್ ಆಪ್ಷನ್ ಇ ಒಂದ್ಸಲ ನೋಡೋಣ ಏನಿದೆ ಅಂತ. ದ ಒನ್ ಹೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ ಅಂತ ಇದೆ. ಸೊ ಪಿಗೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಈ ಪಿ ಇಂದ ಲೆಫ್ಟ್ಗೆ ಸೆಕೆಂಡ್ ಪೊಸಿಷನ್ ಅಂದರೆ ಇದು 1, ಇದು 2 ಆಗುತ್ತೆ, ಕ್ಯೂ ಬರುತ್ತೆ. ಸೊ ಇದು ಈಸ್ ಈಕ್ವಲ್ ಟು ಕ್ಯೂ, ಇದು ಈಸ್ ಈಕ್ವಲ್ ಟು ಆರ್ ಬರುತ್ತೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೌ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಪಿ ಅಂಡ್ ಎಸ್? ಪಿ ಮತ್ತು ಎಸ್ ನಡುವೆ ಕೇಳಿರೋದವರು. ವೆನ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಪಿ ಅಂತ ಇದೆ. ಈಗ ಪಿಗೆ ರೈಟ್ ಸೈಡು ಈ ಕಡೆ ಬರುತ್ತೆ, ಲೆಫ್ಟ್ ಸೈಡ್ ಈ ಕಡೆ ಬರುತ್ತೆ. ಇಲ್ಲಿಂದ ಲೆಫ್ಟ್ ಸೈಡಿಂದ ಎಸ್ ಅಂದರೆ ಈ ಕಡೆಯಿಂದ ಕೌಂಟ್ ತಗೋಬೇಕು, ಈ ಕಡೆಯಿಂದ ತಗೊಳಂಗಿಲ್ಲ, ಕ್ಲಾಕ್ ವೈಸಲ್ಲಿ ತಗೋಬೇಕಾಗುತ್ತೆ. ಎಷ್ಟು ಜನ ಇದ್ದಾರೆ? 1 2 3 4 ಇದ್ದಾರೆ. ಸೊ 4 ಮೆಂಬರ್ಸ್ ಇದ್ದಾರೆ. ಆಪ್ಷನ್ ನೋಡಿ, 5 ಇದೆ, 1 ಇದೆ. ಸೊ 4 ಆಪ್ಷನ್ ಇಲ್ಲ. ಸೆಂಟೆನ್ಸ್ ನೋಡೋಣ. ಆಸ್ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಕ್ಯೂ ಅಂಡ್ ಎಸ್ ಕೌಂಟೆಡ್ ಫ್ರಮ್ ಲೆಫ್ಟ್ ಆಫ್ ಎಸ್ ಅಂತ ಇದೆ. ಎಸ್ಗೆ ಲೆಫ್ಟ್ ಸೈಡ್ ಇದಾಗುತ್ತೆ. ಎಸ್ಸಿಂದ ಕ್ಯೂಗೆ ಎಷ್ಟು ಜನ ಇದ್ದಾರೆ ನೋಡೋಣ. 1 2 3 4 ಇದ್ದಾರೆ. ಕ್ಯೂಗೆ ಎಸ್ಗೆ ನಡುವೆ 4 ಮೆಂಬರ್ಸ್ ಬರ್ತಾರೆ. ಸೊ ಇದು ಈಸ್ ಈಕ್ವಲ್ ಟು 4 ಆಯಿತು. ನಮ್ಗೆ ಆನ್ಸರ್ ಸಿಕ್ತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಟ್ ಎನಿವೇ ಆಪ್ಷನ್ ಡಿನೂ ನೋಡೋಣ. ಆಸ್ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ಟಿ ಆ್ಯಂಡ್ ಆರ್ ಅಂತ ಇದೆ. ಟಿ ಮತ್ತು ಆರ್ ನಡುವೆ ಎಷ್ಟು ಜನ? ಈ ಕಡೆನೂ 3 ಮೆಂಬರ್ಸ್, ಈ ಕಡೆನೂ 3 ಮೆಂಬರ್ಸ್ ಇದ್ದಾರೆ. ನೋಡಿ, ಟಿ ಮತ್ತು ಆರ್ ನಡುವೆ 3 ಮೆಂಬರ್ಸ್ ಈ ಕಡೆ ಇದ್ದಾರೆ, 3 ಮೆಂಬರ್ಸ್ ಈ ಕಡೆ ಇದ್ದಾರೆ. ಸೊ ಇದು ಈಸ್ ಈಕ್ವಲ್ ಟು 3 ಆಯಿತು. ಪಿ ಮತ್ತು ಎಸ್ ನಡುವೆ ಲೆಫ್ಟ್ ಆಫ್ ಎಸ್ ಇಂದ ಕೌಂಟ್ ಮಾಡಿದ್ರೆ 4 ಮೆಂಬರ್ಸ್ ಬರ್ತಾರೆ. ಕ್ಯೂ ಮತ್ತು ಎಸ್ ನಡುವೆ ಲೆಫ್ಟ್ ಆಫ್ ಎಸ್ ಇಂದ ಕೌಂಟ್ ಮಾಡಿದ್ರು 4 ಮೆಂಬರ್ಸೇ ಬರ್ತಾರೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನಮಗಿಲ್ಲಿ ಡೈರೆಕ್ಟಾಗಿ ಕೊಟ್ಟಿಲ್ಲ ಆನ್ಸರು, ನಾವು ಇಂಡೈರೆಕ್ಟಾಗಿ ಕೊಟ್ಟಿರೋದನ್ನ ಹುಡುಕ್ಬೇಕಾಗುತ್ತೆ. ಸೊ ಈಸ್ ಈಕ್ವಲ್ ಟು 4. 4 of the following 5 are alike in a certain way as per the given arrangement and hence form a group. Find the one who doesn't belong to that group. ಅಂದರೆ ಇಲ್ಲಿ 5 ಆಪ್ಷನ್ ಇದೆ. 5 ಆಪ್ಷನಲ್ಲಿ ಒಂದು ಆಪ್ಷನ್ನು ಇವೆಲ್ಲದಕ್ಕಿಂತ ಡಿಫ್ರೆಂಟ್ ಆಗಿದೆ. ಅಂದರೆ ಮಿಕ್ಕಿರೋ 4 ಆಪ್ಷನ್ಸ್ಗಿಂತ ಒಂದು ಆಪ್ಷನ್ ಡಿಫರ್ ಇದೆ. ಅದ್ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಆಪ್ಷನ್ ಎ ನೋಡಿ, ಯು ಪಿ ಇದೆ. ಯು ಮತ್ತು ಪಿ, ಯು ಇಂದ ಪಿ. ನೆಕ್ಸ್ಟ್ ಏನಿದೆ? ಟಿ ವಿ ಇದೆ. ಟಿ ಇಂದ ವಿ. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಒಂದು ಬಿಟ್ಟು ಒಂದು ಬರ್ತಾ ಇದೆ ನೋಡಿ. ಡಬ್ಲ್ಯೂ ವಿ ಯು ಇದೆ. ಡಬ್ಲ್ಯೂ ಯು ಇದು ಕೂಡ ಟ್ರೆಂಡ್ ಫಾಲೋ ಆಗ್ತಿದೆ. ಆರ್ ಪಿ ಇದೆ. ಆರು ಮತ್ತು ಪಿ. ಸೊ ಇಲ್ಲಿ ಟ್ರೆಂಡ್ ಕಟ್ ಆಯಿತು. ಸೊ ಆರ್ ಪಿ ಬರ್ತಾ ಇಲ್ಲ. ಕ್ಯೂ ಡಬ್ಲ್ಯೂ ನೋಡೋಣ. ಕ್ಯೂ ಡಬ್ಲ್ಯೂ ಇದು ಬರ್ತಾ ಇದೆ. ಸೊ ಎಲ್ಲ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಒಂದು ಬಿಟ್ಟು ಒಂದು ಕನೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಆರ್ ಅಂಡ್ ಪಿ ಕನೆಕ್ಟ್ ಆಗ್ತಾ ಇಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಫ್ ಡಬ್ಲ್ಯೂ ಈಸ್ ರಿಲೇಟೆಡ್ ಟು ಕ್ಯೂ, ಟಿ ಈಸ್ ರಿಲೇಟೆಡ್ ಟು ಎಸ್ ಇನ್ ಎ ಸರ್ಟನ್ ವೇ, ದೆನ್ ಪಿ ಈಸ್ ರಿಲೇಟೆಡ್ ಟು ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ಸ್ ಅಂತ ಇದೆ. ಇಫ್ ಡಬ್ಲ್ಯೂ ಈಸ್ ರಿಲೇಟೆಡ್ ಟು ಕ್ಯೂ ಇದೆ. ಸೊ ಡಬ್ಲ್ಯೂ ಕ್ಯೂಗೆ ರಿಲೇಟ್ ಆಗ್ತಿದೆ. ಟಿ ರಿಲೇಟೆಡ್ ಟು ಎಸ್, ಟಿ ಎಸ್ಗೆ ರಿಲೇಟ್ ಆಗ್ತಿದೆ. ಸೊ ಹಿಂದಿನ ಪ್ರಾಬ್ಲಮ್ ಥರನೇ ಇದೆ ನೋಡಿ. ಇದು ಒಂದು ಬಿಟ್ಟು ಒಂದಕ್ಕೆ ಕನೆಕ್ಟ್ ಆಗ್ತಿದೆ, ಆಂಟಿ ಕ್ಲಾಕ್ ವೈಸಲ್ಲಿ ಕನೆಕ್ಟ್ ಆಗ್ತಿದೆ. ದೆನ್ ಪಿ ಈಸ್ ರಿಲೇಟೆಡ್ ಟು ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್. ಅಂದರೆ ಪಿ ಯಾವುದಕ್ಕೆ ರಿಲೇಟ್ ಆಗಬೇಕು? ಮತ್ತೆ ಯುಗೆ ರಿಲೇಟ್ ಆಗಬೇಕಲ್ವಾ? ಆಂಟಿ ಕ್ಲಾಕ್ ವೈಸಲ್ಲೇ ಬರಬೇಕು. ನೀವು ಈ ಕಡೆ ತಗೊಳಂಗಿಲ್ಲ, ಕ್ಲಾಕ್ ವೈಸ್ ಆಗಿಬಿಡುತ್ತೆ. ಮುಂಚೆ ಯಾವ ಟ್ರೆಂಡ್ ಫಾಲೋ ಆಗಿದೆ ಅಂತ ನೋಡಿ, ಅದೇ ಟ್ರೆಂಡಲ್ಲೇ ಬರಿಬೇಕಾಗುತ್ತೆ. ಸೊ ಆಪ್ಷನ್ ಡಿ ಯು ಇಸ್ ದ ರೈಟ್ ಆನ್ಸರ್. 15th ಕ್ವಶನ್. ಹೂ ಅಮಾಂಗ್ ದ ಫಾಲೋಯಿಂಗ್ ಪೇರ್ ಆಫ್ ಪರ್ಸನ್ಸ್ ಸಿಟ್ ಅಡ್ಜಸೆಂಟ್ ಟು ವಿ ಅಂತ ಇದೆ. ವಿಗೆ ಅಡ್ಜಸೆಂಟ್ ಪೇರ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ವಿಗೆ ಅಡ್ಜಸೆಂಟ್ ಪೇರ್ಸು ಪಿ ಮತ್ತು ಕ್ಯೂ ಆಗ್ತಾರೆ. ಇಲ್ಲಿ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿಲ್ಲ, ರೈಟ್ ಆ್ಯಂಡ್ ಲೆಫ್ಟ್ ರೆಸ್ಪೆಕ್ಟಿವ್ಲಿ ಅಂತ ಇಲ್ಲ. ಸೊ ಪಿ ಕ್ಯೂ ಎಲ್ಲಿದೆ ಅಂತ ನೋಡಿ. ಪಿ ಕ್ಯೂ ಕ್ಯೂ ಪಿ ಇಲ್ಲಿದೆ ನೋಡಿ. ಆಪ್ಷನ್ ಬಿ ಅಲ್ಲಿದೆ. ಆಪ್ಷನ್ ಬಿ ಪಿ ಕ್ಯೂ ಇಸ್ ದ ರೈಟ್ ಆನ್ಸರ್.
ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಡೈರೆಕ್ಷನ್ ಫಾರ್ 16th to 20th ಕ್ವೆಶನ್ವರೆಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ಗಿವನ್ ಬಿಲೋ. 16th to 20th ಕ್ವೆಶನ್ವರೆಗೂ ನಾವು ಇದ್ರ ಬೇಸಿಸ್ ಮೇಲೆ ಆನ್ಸರ್ ಮಾಡಬೇಕಾಗುತ್ತೆ. ಕ್ವೆಶನ್ ನೋಡಿ, 8 persons A, B, C, D, E, F, G and H are sitting on a circular table facing towards the center. ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತಿದೆ, ಇದು ಇಂಪಾರ್ಟೆಂಟ್. ಎಷ್ಟು ಜನ? 8 members. ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಒಂದೇ ಸೇಮ್ ಇಲ್ಲೇನು ಆರ್ಡರ್ ಇದೆಯಲ್ಲ A to H, ಇದೇ ಥರ ಆರ್ಡರ್ಸ್ ಇರೋದಿಲ್ಲ, ನೆಸೆಸಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ದ ಕಾನ್ಸಿಕ್ಯೂಟಿವ್ ಆಲ್ಫಾಬೆಟಿಕಲಿ ನೇಮ್ಡ್ ಪರ್ಸನ್ಸ್ ಆರ್ ನಾಟ್ ಸಿಟ್ಟಿಂಗ್ ಅಡ್ಜಸೆಂಟ್ ಟು ಈಚ್ ಅದರ್. ಅಂದರೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಏನಿದೆಯಲ್ವಾ, ಅವರು ಪಕ್ಕನೇ ಇದೇ ಥರ ಕೂರಬೇಕು ಅಂತಲೂ ಇಲ್ಲ. ನಾಟ್ ಸಿಟ್ಟಿಂಗ್ ಅಂದರೆ ಅವ್ರು ಪಕ್ಕ ಕೂತಿಲ್ಲ ಅಂತ. ಸೊ ಇದು ಕ್ಲಿಯರ್ ಆಗಿದ್ರೆ ನೆಕ್ಸ್ಟ್ ನೋಡಿ, ಇಲ್ಲಿಂದ ಆ್ಯಕ್ಚುಯಲ್ ಕ್ವೆಶನ್ ಶುರುವಾಗುತ್ತೆ. 2 persons ಸಿಟ್ ಬಿಟ್ವೀನ್ A and C ಹೂ ಫೇಸಸ್ E ಅಂತ ಇದೆ. ಸೊ ಫಸ್ಟು ನಾವೇನು ಮಾಡಬೇಕು, ಕೊಟ್ಟಿರೋ ಇನ್ಫಾರ್ಮೇಷನ್ನು ಟುವರ್ಡ್ಸ್ ದ ಸೆಂಟರಾ ಔಟ್ಸೈಡ್ ದ ಸೆಂಟರಾ, ಎಷ್ಟು ಜನ ಇದ್ದಾರೆ ಅದನ್ನು ಇನ್ಫಾರ್ಮೇಷನ್ ಫಸ್ಟ್ ಬರ್ಕೊಬಿಡೋಣ. 8 members ಇದ್ದಾರೆ, ಅವ್ರಿಗೆ ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ. 8 members ಆಯಿತು. ಟುವರ್ಡ್ಸ್ ದ ಸೆಂಟರ್ ಅಂತಿದೆ, ಅದು ಮುಗೀತು. ನೆಕ್ಸ್ಟ್ ಏನಿದೆ, 2 persons ಸಿಟ್ ಬಿಟ್ವೀನ್ A and C. ನೋಡಿ, ಕೇಸ್ 1 ಅಂತ ತೊಗೊತೀನಿ. ಇಲ್ಲಿ A ಮತ್ತು C ನಡುವೆ 2 persons ಇದ್ದಾರಂತೆ. ಸೊ ಕೇಸ್ 2 ಅಲ್ಲಿ ಇದನ್ನು ನಾವು ಇನ್ನೊಂದು ಥರನೂ ಬರಿಬೋದಲ್ವಾ, ಆ ಪಾಸಿಬಿಲಿಟಿ ಏನು ಅಂತ ನೋಡೋಣ. ಸೊ ಸೇಮ್ ಆ್ಯಸ್ ಇಟ್ ಈಸ್ 8 membersಗೆ ಸೀಟಿಂಗ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಏನು, A ಇಲ್ಲಿದ್ರೆ 2 membersಗೆ ಜಾಗ ಬಿಟ್ಟು C ಇಲ್ಲಿ ಕೂಡ ಇರ್ಬೋದಲ್ವಾ, ಈ ಪಾಸಿಬಿಲಿಟಿನೂ ಇದೆ, ಕೇಸ್ 2 ಪಾಸಿಬಿಲಿಟಿನೂ ಇದೆ. ಸೊ ಇದನ್ನು ಬರ್ಕೋಬೇಕು ನಾವು. ನೆಕ್ಸ್ಟ್ ಏನಿದೆ ನೋಡಿ, ಹೂ ಫೇಸಸ್ E ಅಂತ ಇದೆ. ಹೂ ಫೇಸಸ್ E ಅಂದರೆ ಯಾರು? ಇಲ್ಲಿ ನೋಡಿ, A and C ಅಂತ ಇದೆಯಲ್ವಾ, C ಎಂಡ್ ಆಗಿದೆ. ಸೊ C ಫೇಸಸ್ E ಅಂತ ಇದೆ. Cಗೆ ಫೇಸಸ್ E ಅಂದರೆ Cಗೆ ಆಪೋಸಿಟ್ಟು ಈ ಲೈನ್ ಅಲ್ವಾ, ಇಲ್ಲಿ E ಬರ್ಕೋಬೇಕಾಗುತ್ತೆ. ಇಲ್ಲೂ ಅಷ್ಟೇ, Cಗೆ ಆಪೋಸಿಟ್ಟು E. ಇಲ್ಲಿವರೆಗೂ ಮುಗೀತು. ನೆಕ್ಸ್ಟ್ ನೋಡಿ, 1 person ಸಿಟ್ಸ್ ಬಿಟ್ವೀನ್ A and F ಅಂತ ಇದೆ. A ಮತ್ತು F ನಡುವೆ ಒಬ್ರು ಕೂರ್ಬೋದಂತ ಇದೆ. ಸೊ A ಮತ್ತು F ಇಲ್ಲಿ ಬರಿಬೋದಲ್ವಾ, ಪಾಸಿಬಿಲಿಟಿ ಇದೆ. ಬಟ್ ಆದರೆ ಇನ್ನೊಂದು ಪಾಸಿಬಿಲಿಟಿ ಇದೆ, ಇಲ್ಲಿ ಬೇಕಂದ್ರೂ ಇರ್ಬೋದು. ಸೊ ಇದನ್ನು ಕೇಸ್ 3 ಅಂತ ತೊಗೊಂಡು ಬರಿತಾ ಇದ್ದೀನಿ ನಾನು. ಸೊ ನೋಡಿ, A ಮತ್ತು F ನಡುವೆ 1 person ಇದ್ದಾರೆ ಅಂತ ಇದೆ. 1 person ಸಿಟ್ಸ್ ಬಿಟ್ವೀನ್ A and F. 1 person A ಮತ್ತು F ನಡುವೆ ಕೂರ್ಬೋದು ಅಂತ ಇದೆ. ಇದಾಯಿತು. ಬಟ್ ಇಲ್ಲೂ ಬರಿಬೋದಲ್ವಾ Fನ, ಅದನ್ನು ನಾನು ಕೇಸ್ 3 ಬರಿತಾ ಇದ್ದೀನಿ. ಆ್ಯಸ್ ಇಟ್ ಈಸ್, ಏನು ಚೇಂಜಸ್ ಇಲ್ಲ. F ಇಲ್ಲಿರೋದನ್ನ ಈ ಪಾಸಿಬಿಲಿಟಿ ಇಲ್ಲಿ ಬರ್ಕೋಬೋದಲ್ವಾ, ಆ ಪಾಸಿಬಿಲಿಟಿನ ನಾನು ಇಲ್ಲಿ ಬರಿತಾ ಇದ್ದೀನಿ ಅಷ್ಟೇ. ಸೊ A ಇಲ್ಲಿರುತ್ತೆ, E ಇಲ್ಲಿರುತ್ತೆ, F ಇಲ್ಲಿ ಬರುತ್ತೆ, ಮತ್ತು C ಆ್ಯಸ್ ಇಟ್ ಈಸ್ ಇಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಏನಿದೆ, ಇಲ್ಲಿವರೆಗೂ ಬರ್ದಿದ್ದಾಯಿತು. ನೆಕ್ಸ್ಟ್ ನೋಡಿ, ದ ನಂಬರ್ ಆಫ್ ಪರ್ಸನ್ಸ್ ಸಿಟ್ಟಿಂಗ್ ಬಿಟ್ವೀನ್ E and F ಈಸ್ ಟ್ವೈಸ್ ದ ನಂಬರ್ ಆಫ್ ಪರ್ಸನ್ಸ್ ಸಿಟ್ಟಿಂಗ್ ಬಿಟ್ವೀನ್ E and H ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಬೋತ್ F and C ಅಂತ ಇದೆ. ಈ ಸೆಂಟೆನ್ಸ್ ಆಮೇಲೆ ತಗೊಳ್ಳೋಣ, ಇಲ್ಲಿಂದ ಇಲ್ಲಿವರೆಗೂ ಆಮೇಲೆ ತಗೊಳ್ಳೋಣ. ನೆಕ್ಸ್ಟ್ ನೋಡಿ, D ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ B and G ಅಂತ ಇದೆ. ಅಂದರೆ D B ಮತ್ತು G ನಡುವೆ ಕುತ್ಕೊಳ್ಳುತ್ತೆ ಅಂತ ಇದೆ. ಹು ಡಸಂಟ್ ಸಿಟ್ ಅಡ್ಜಸೆಂಟ್ ಟು E ಅಂತ ಇದೆ. ಅಂದರೆ ಈ G ಈ ಪಕ್ಕ ಕೂರಲ್ಲ ಅಂತ ಇದೆ. ಅಂದರೆ G ಪಕ್ಕ E ಬರಂಗಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಈ ಕಂಡೀಷನ್ನ ಕೇಸ್ 1ಗೆ ಅಪ್ಲೈ ಮಾಡ್ತಾ ಹೋಗೋಣ. ಈ ಪಕ್ಕ G ಬರಂಗಿಲ್ಲ ಅಂತ ಇದೆ, ಇಲ್ಲಿ ಜಾಗನೂ ಇಲ್ಲ. ಸರಿ ಆಯಿತು. ಮತ್ತು BDGಗೆ 3 ಪ್ಲೇಸ್ ಖಾಲಿ ಇರಬೇಕು. ನೋಡಿ, ಇಲ್ಲಿ ಖಾಲಿ ಇದೆಯಾ? 2 ಇದೆ. ಇಲ್ಲಿ ಖಾಲಿ ಇದೆಯಾ? 2 ಇದೆ. ಸೊ ಕೇಸ್ 1 ಸಾಧ್ಯ ಇಲ್ಲ. ಸೊ ಕೇಸ್ 1ನ ನಾವು ಕನ್ಸಿಡರ್ ಮಾಡೋಂಗಿಲ್ಲ, ಇದು ರಾಂಗ್ ಅಂತ ಆಯಿತು. ನೆಕ್ಸ್ಟ್ ಕೇಸ್ 2ಗೆ ಅಪ್ಲೈ ಮಾಡೋಣ. 3 places ಇಲ್ಲಿ ಖಾಲಿ ಇದೆ. ನೋಡಿ, ಖಾಲಿ ಇದ್ದರೆ ಇಲ್ಲಿ D ಅಂತ ಬರೆಯೋಣ. ಈ ಪಕ್ಕ G ಬರಂಗಿಲ್ಲ ಅಲ್ವಾ, ಸೊ B ಬರಿಬೋದಲ್ವಾ, B ಬರೆಯೋಣ. ಇಲ್ಲಿ G ಬರೆಯೋಣ. ಸೊ ಇದಾಯಿತು. ಇಲ್ಲಿ ನೋಡೋಣ, ಇಲ್ಲಿ 3 places ಖಾಲಿ ಇದೆ ನೋಡಿ, ಸೆಂಟ್ರಲ್ಲಿ D ಬರಬೇಕು, ಬರೆದಿದ್ದೀನಿ. ಈ ಪಕ್ಕ G ಬರಂಗಿಲ್ಲ ಅಲ್ವಾ, ಸೊ B ಬರಿಬೋದು. ಇಲ್ಲಿ ಮಿಕ್ಕಿದ್ದು G ಬರಿಬೋದು. ಇನ್ನು ಮಿಕ್ಕಿದ್ದೇನೋ H ಇಲ್ಲಿ ಬರಿತೀನಿ. ಸೊ ಈ ಇಮೇಜಲ್ಲಿ ನೋಡೋಣ, F ಇದೆ ಅಲ್ವಾ, ಸೊ A ಪಕ್ಕ F ಇಲ್ಲಿ ಬರುತ್ತೆ. ಅಂದರೆ ಮಧ್ಯ ಒಂದು ಪ್ಲೇಸ್ ಖಾಲಿ ಬಿಡಬೇಕಲ್ಲ, 1 person ಸಿಟ್ ಬಿಟ್ವೀನ್ A and F ಅಂತ ಇದೆ. ಸೊ ಇಲ್ಲಿ 1 place ಖಾಲಿ ಇದೆ, F ಇಲ್ಲಿ ಬರ್ದಿದ್ದೀನಿ. ಇನ್ನು ಮಿಕ್ಕಿದ್ದು H ಇಲ್ಲಿದೆ.
ಸೊ ಈಗ ಈ ಸೆಂಟೆನ್ಸ್ ನಾವು ಏನು ಸ್ಕಿಪ್ ಮಾಡಿದ್ವಲ್ಲ ಅದು ನೋಡೋಣ. ದ ನಂಬರ್ ಆಫ್ ಪರ್ಸನ್ಸ್ ಸಿಟ್ಟಿಂಗ್ ಬಿಟ್ವೀನ್ ಇ ಆ್ಯಂಡ್ ಎಫ್ ಈಸ್ ಟ್ವೈಸ್ ದ ನಂಬರ್ ಆಫ್ ಪರ್ಸನ್ಸ್ ಸಿಟ್ಟಿಂಗ್ ಬಿಟ್ವೀನ್ ಸಿ ಆ್ಯಂಡ್ ಎಚ್ ಅಂತ ಇದೆ. ಸೊ ಸಿ ಆ್ಯಂಡ್ ಎಚ್ ನಡುವೆ ಎಷ್ಟು ಜನ ಇರ್ತಾರೋ ಅದಕ್ಕಿಂತ ಡಬಲ್ಲು ಇ ಆ್ಯಂಡ್ ಎಫ್ ನಡುವೆ ಇರ್ತಾರೆ ಅಂತ ಇದೆ. ಸೊ ನಾವು ಕೌಂಟ್ ಯಾವ ಕಡೆಯಿಂದ ತಗೋಬೇಕು? ರೈಟ್ ಆಫ್ ಬೋತ್ ಇ ಆ್ಯಂಡ್ ಎಫ್ ಅಂತ ಇದೆ. ಅಂದರೆ ಎಫ್ ಇಂದ ರೈಟ್ ಸೈಡ್ ತಗೋಬೇಕಂತೆ. ಎಫ್ ಇಂದ ರೈಟ್ ಅಂದರೆ ಇದು ರೈಟ್, ಮತ್ತು ಸಿ ಇಂದ ರೈಟ್ ಅಂದರೆ ಇದು ಸಿಗೆ ರೈಟ್ ಆಗುತ್ತೆ. ಈ ಕೇಸಲ್ಲಿ ನೋಡೋಣ, ಇದು ರೈಟ್ ಆಗುತ್ತೆ, ಇದು ಎಫ್ಗೆ ರೈಟ್ ಸೈಡ್ ಆಗುತ್ತೆ, ಇನ್ನು ಮಿಕ್ಕಿದ್ದು ಲೆಫ್ಟ್, ಈ ಕಡೆ ಲೆಫ್ಟ್ ಆಗುತ್ತೆ, ಇಲ್ಲೂ ಅಷ್ಟೇ ಲೆಫ್ಟ್ ಸೈಡ್ ಆಗುತ್ತೆ. ಈ ಕಡೆಯಿಂದ ಕೌಂಟ್ ತಗೊಂಡ್ರೆ ಸಿ ಮತ್ತು ಎಚ್ ನಡುವೆ ಎಷ್ಟು ಜನ ಇದ್ದಾರೆ? 1 2 3 4 5 ಮೆಂಬರ್ಸ್ ಇದ್ದಾರೆ. ಅದೇ ಇ ಮತ್ತು ಎಫ್ ನಡುವೆ 2 ಮೆಂಬರ್ಸ್ ಇದ್ದಾರೆ. ಅಂದರೆ ಡಬಲ್ ಆಗಲ್ಲ, 5 ಮತ್ತು 2 ಆಗುತ್ತೆ, ಡಬಲ್ ಆಗಲ್ಲ. ಸೊ ಕೇಸ್ 2 ಕೂಡ ರಾಂಗ್ ಆಯಿತು. ಕೇಸ್ 3 ಚೆಕ್ ಮಾಡೋಣ. ಇ ಇಂದ ಎಫ್ ನಡುವೆ ರೈಟ್ ಸೈಡಿಂದ ಕೌಂಟ್ ಮಾಡಿದ್ರೆ 2 ಮೆಂಬರ್ಸ್ ಇದ್ದಾರೆ, ಇಲ್ಲಿ 2 ಮೆಂಬರ್ಸ್ ಇದ್ದಾರೆ. ಮತ್ತು ಸಿ ಇಂದ ಎಚ್ ನಡುವೆ ಕೌಂಟ್ ಮಾಡಿದ್ರೆ ರೈಟ್ ಸೈಡ್ಗೆ ಒಬ್ಬರಿದ್ದಾರೆ, ಎಫ್ ಇದ್ದಾರೆ. ಸೊ 1 ಸ್ಯಾಟಿಸ್ಫೈ ಆಯಿತು ಅನ್ಕೊತೀನಿ. ಸಿ ಮತ್ತು ಎಚ್ ನಡುವೆ ಎಷ್ಟು ಜನ ಇರ್ತಾರೆ ಅದಕ್ಕೆ ಡಬಲ್ಲು ಇ ಮತ್ತು ಎಫ್ ನಡುವೆ ಇರಬೇಕಂತ ಇದೆ. ಸೊ ಸ್ಯಾಟಿಸ್ಫೈ ಆಯಿತು. ಇದು ಕೇಸ್ 3 ಸಿಟ್ಟಿಂಗ್ ಅರೇಂಜ್ಮೆಂಟ್ ಕರೆಕ್ಟ್ ಆಗಿದೆ. ಸೊ ನಾವು ಈಗ ಕೇಸ್ 3ನ ಕನ್ಸಿಡರ್ ಮಾಡಿ 16ಇಂದ 20th ಕ್ವಶನ್ವರೆಗೂ ಆನ್ಸರ್ ಮಾಡ್ತಾ ಹೋಗೋಣ. ಕ್ವೆಶನ್ ನೋಡಿ, ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಸಿ ಅಂತ ಇದೆ. ಲೆಫ್ಟ್ ಆಫ್ ಸಿ ಅಂತಂದರೆ ಯಾವ ಸೈಡ್ ಬರುತ್ತೆ ನೋಡಿ, ಇದು ಸಿಗೆ ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಸೊ ಇಲ್ಲೇನಿದೆ, ಸೆಕೆಂಡ್ ಟು ದ ಲೆಫ್ಟ್ ಅಂತ ಇದೆ. 1 2 ಇದು ಸೆಕೆಂಡ್ ಪೊಸಿಷನ್ ಬರುತ್ತೆ. ಸಿ ಇಂದ ಸೆಕೆಂಡ್ ಪೊಸಿಷನ್ ಡಿ ಬರುತ್ತೆ. ಸೊ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆಪ್ಷನಲ್ಲಿ ನಮಗೆ ಡಿ ಇಲ್ಲ. ಆಪ್ಷನ್ ಎ ನೋಡೋಣ. ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಟು ಇ ಅಂತ ಇದೆ. ಇಮಿಡಿಯೇಟ್ ರೈಟ್ ಟು ಇ ಅಂದರೆ ಬಿ ಬರುತ್ತೆ. ಸೊ ಡಿ ಅಲ್ಲ, ಇದು ರಾಂಗ್ ಆಯಿತು. ಜಿ ಕೂಡ ಅಲ್ಲ, ಇದು ರಾಂಗು. ದ ಒನ್ ಹೂ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎ ಅಂತ ಇದೆ. ಎ ಇಂದ ರೈಟ್ ಸೈಡ್ ಅಂದರೆ ಇದು, ಈ ಕಡೆ ಹೋದರೆ ಲೆಫ್ಟ್ ಸೈಡು. ಎ ಇಂದ ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡ್ ಆಗುತ್ತೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. ಅಂದರೆ ಈ ಸೆಂಟೆನ್ಸ್ ಮೀನಿಂಗ್ ಏನು? ಡಿ ಅಂತಾನೆ ಅರ್ಥ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಚ್ ಕೂಡ ಅಲ್ಲ, ನನ್ ಆಫ್ ದಿಸ್ಸು ಅಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡಿ, ವಾಟ್ ಈಸ್ ದ ಪೊಸಿಷನ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಚ್? ವಿತ್ ರೆಸ್ಪೆಕ್ಟ್ ಟು ಎಚ್ ಅಂದರೆ ಎಚ್ ಇಂದ ಎಫ್ ಯಾವ ಪೊಸಿಷನಲ್ಲಿದೆ ಅಂತ ಕೇಳಿರೋದು. ಸೊ ಎಚ್ಗೆ ಇದು ರೈಟ್ ಸೈಡ್ ಆಗುತ್ತೆ, ಈ ಕಡೆ ಲೆಫ್ಟ್ ಸೈಡ್ ಆಗುತ್ತೆ. ಆಪ್ಷನ್ಸ್ ನೋಡಿ ಆನ್ಸರ್ ಡಿಸೈಡ್ ಮಾಡೋಣ. ಆಪ್ಷನ್ ಎ ಫೋರ್ತ್ ಟು ದ ರೈಟ್ ಅಂತ ಇದೆ. ರೈಟ್ ಸೈಡಿಂದ ಫೋರ್ತ್ ಅಂದರೆ 1 2 3 4 ಅಂದರೆ ಡಿ ಬರುತ್ತೆ. ಸೊ ಇದು ರಾಂಗ್ ಆನ್ಸರ್. ಆಪ್ಷನ್ ಬಿ ನೋಡಿ, ಇಮಿಡಿಯೇಟ್ ಲೆಫ್ಟ್ ಅಂತ ಇದೆ. ಸೊ ಇಮಿಡಿಯೇಟ್ ಲೆಫ್ಟೇ ಇದೆ ಅಲ್ವಾ, ಎಚ್ಗೆ ಎಫ್ ಇಮಿಡಿಯೇಟ್ ಲೆಫ್ಟೇ ಅಲ್ವಾ. ಸೊ ಆಪ್ಷನ್ ಬಿ ರೈಟ್. ಇನ್ನು ಮಿಕ್ಕಿದ್ದ 3 ಆಪ್ಷನ್ ನೋಡೋಣ. ಆಪ್ಷನ್ ಸಿ ಸೆಕೆಂಡ್ ಟು ಲೆಫ್ಟ್ ಅಂತ ಇದೆ. ಎಚ್ಚಿಂದ ಸೆಕೆಂಡ್ ಟು ಲೆಫ್ಟ್ ಅಂದರೆ ಸಿ ಬರುತ್ತೆ. ಇದು ಫಸ್ಟು, ಇದು ಸೆಕೆಂಡ್ ಆಗುತ್ತೆ, ಇದು ಸಿ ಬರುತ್ತೆ. ರಾಂಗ್ ಆನ್ಸರ್ ಆಯಿತು. ಥರ್ಡ್ ಟು ದ ರೈಟ್ ಅಂದರೆ ರೈಟ್ ಕಡೆ ಥರ್ಡ್ ಪೊಸಿಷನ್ ಅಂದರೆ ಬಿ ಬರುತ್ತೆ, ಈಸ್ ಈಕ್ವಲ್ ಟು ಬಿ ಆಯಿತು. ಇದು ಕೂಡ ರಾಂಗ್ ಆನ್ಸರ್. ನನ್ ಆಫ್ ದಿಸ್ ಅಂತ ಇದೆ, ಅದು ಕೂಡ ರಾಂಗ್. ಆಪ್ಷನ್ ಬಿ ಇಮಿಡಿಯೇಟ್ ಲೆಫ್ಟ್ ಇಸ್ ದ ರೈಟ್ ಆನ್ಸರ್. 18th ಕ್ವಶನ್ ನೋಡಿ, ಇಫ್ ಆಲ್ ದ ಪರ್ಸನ್ಸ್ ಆರ್ ಮೇಡ್ ಟು ಸಿಟ್ ಇನ್ ದ ಆಲ್ಫಾಬೆಟಿಕಲ್ ಆರ್ಡರ್ ಫ್ರಮ್ ಎ in the clockwise direction, then how many persons remain unchanged in their position excluding A ಅಂತ ಇದೆ. ಸೊ ಇಲ್ಲೇನು ಕೇಳಿದ್ದಾರೆ, ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಎ ಇಂದ ಎಚ್ ವರೆಗೂ ನಾವು ಅರೇಂಜ್ ಮಾಡಬೇಕು ಫಸ್ಟು. ಸೊ ಇಲ್ಲಿ ಅರೇಂಜ್ ಮಾಡ್ತೀನಿ. ಸೊ ಎ ಇಲ್ಲಿ ತಗೊಂಡ್ರೆ ಎ ಇಂದ ಅವ್ರು ಸ್ಟಾರ್ಟ್ ಮಾಡೋಕ್ಕೆ ಹೇಳಿರೋದು ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಸೊ ಇಲ್ಲಿ ಎ ಎಕ್ಸ್ಕ್ಲೂಡ್ ಮಾಡೋಕ್ಕೆ ಹೇಳಿದ್ದಾರೆ, ಎಕ್ಸ್ಕ್ಲೂಡಿಂಗ್ ಎ ಅಂತ ಕೇಳಿದ್ದಾರೆ. ಎಕ್ಸ್ಕ್ಲೂಡಿಂಗ್ ಎ ಮಾಡಿ
ನೋಡಿ ಎ ಪೊಸಿಷನ್ ಕಾಮನ್ ಇರುತ್ತೆ, ಅದು ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಮೆನಿ ಪರ್ಸನ್ಸ್ ರಿಮೇನ್ಸ್ ಅನ್ಚೇಂಜ್ಡ್ ಇನ್ ದೇರ್ ಪೊಸಿಷನ್ ಅಂತ ಇದೆ. ಎಷ್ಟು ಜನರ ಪೊಸಿಷನ್ನು ಕಾಮನ್ ಇದೆ ಅಂತ ಕೇಳಿದ್ದಾರೆ. ನೋಡಿ, ಬಿ ಜಾಗದಲ್ಲಿ ಎಚ್ ಇದೆ, ಸಿ ಜಾಗದಲ್ಲಿ ಎಫ್ ಇದೆ, ಡಿ ಜಾಗದಲ್ಲಿ ಸಿ ಇದೆ, ಇ ಜಾಗದಲ್ಲಿ ಜಿ ಇದೆ, ಎಫ್ ಜಾಗದಲ್ಲಿ ಡಿ ಇದೆ, ಜಿ ಜಾಗದಲ್ಲಿ ಬಿ ಇದೆ, ಎಚ್ ಜಾಗದಲ್ಲಿ ಇ ಇದೆ. ಅಂದರೆ ಎ ಬಿಟ್ಟು ಬೇರೆ ಯಾವ ಪೊಸಿಷನ್ನು ಈ ಪೊಸಿಷನ್ಗೆ ಮ್ಯಾಚ್ ಆಗ್ತಿಲ್ಲ, ಎಲ್ಲ ಪೊಸಿಷನ್ನು ಚೇಂಜ್ ಆಗಿದೆ. ಸೊ ನನ್ ಈಸ್ ದ ರೈಟ್ ಆನ್ಸರ್. ಫೈಂಡ್ ಔಟ್ ದ ಸೀರೀಸ್ ದಟ್ ಫಾಲೋ ದ ಸೇಮ್ ಲಾಜಿಕ್ ಡಿ ಜಿ ಎಫ್ ಎ ಬಿ ಸಿ. ನೆಕ್ಸ್ಟ್ ಒನ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲೇನು ಲಾಜಿಕ್ ಇದೆ, ಡಿ ಜಿ ಅಂತ ಇದೆ, ಡಿ ಮತ್ತು ಜಿ ಅಡ್ಜಸೆಂಟ್, ಒಂದಕ್ಕೊಂದು ಪಕ್ಕ ಇದೆ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಬರ್ತಿದೆ. ಎಫ್ ಎ ಏನಾಗಿದೆ ನೋಡೋಣ. ಎಫ್ ಎ ಅಂದರೆ ಜಿ ಆದಮೇಲೆ 1 ಪ್ಲೇಸ್ ಬಿಟ್ಟು ನೆಕ್ಸ್ಟ್ ಪ್ಲೇಸ್ ತೊಗೊಂಡಿದ್ದಾರೆ. ಎಫ್ ಎ ಇದು 1 ಪ್ಲೇಸ್ ಬಿಟ್ಟು ನೆಕ್ಸ್ಟ್ ಪ್ಲೇಸ್ ತಗೊಂಡಿದ್ದಾರೆ, ಆ್ಯಂಟಿ ಕ್ಲಾಕ್ ವೈಸೇ ಫಾಲೋ ಆಗ್ತಿದೆ. ನೆಕ್ಸ್ಟು ಬಿ ಸಿ ಇದೆ. ಬಿ ಅಂದರೆ ಎಫ್ ಎ ಆದಮೇಲೆ 1 ಪ್ಲೇಸ್ ಬಿಟ್ಟಿದ್ದಾರೆ, ನೆಕ್ಸ್ಟ್ ಬಿ ಇಂದ ತಗೊಂಡಿದ್ದಾರೆ. ಸೊ ಸಿ ವರ್ಗು ಅಂದರೆ ಮಧ್ಯೆ 2 ಪ್ಲೇಸ್ ಬಿಟ್ಟಿದ್ದಾರೆ. ಫಸ್ಟ್ ಏನು 1 ಪ್ಲೇಸ್ ಬಿಟ್ಟಿದ್ರು, ನೆಕ್ಸ್ಟ್ ಈಗ 2 ಪ್ಲೇಸ್ ಬಿಟ್ಟಿದ್ದಾರೆ. ನಾವೀಗ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಎಚ್ಚಿಂದ ಏನು ಮಾಡಬೇಕು, 3 ಪ್ಲೇಸ್ ಖಾಲಿ ಬಿಡಬೇಕು, 4th ಪ್ಲೇಸ್ ಬರಬೇಕು. ಸೊ ಡಿ ಬರುತ್ತೆ. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ದ ಫೈನಲ್ ಆರ್ಗ್ಯುಮೆಂಟ್. ಅಂದರೆ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ 3 ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟು ಯಾವ್ದು ರಾಂಗು ಅಂತ ಫೈಂಡ್ ಔಟ್ ಮಾಡಬೇಕಾಗತ್ತೆ. ನೋಡಿ, ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ನೈದರ್ ಬಿ ನಾರ್ ಎಚ್ ಸಿಟ್ಸ್ ಅಡ್ಜಸೆಂಟು ಟು ಇ ಅಂತ ಇದೆ. ಅಂದರೆ ಈಗೆ ಅಡ್ಜಸೆಂಟು ಬಿನೂ ಅಲ್ಲ ಹೆಚ್ಚು ಅಲ್ಲ ಅಂತ ಇದೆ. ಸೊ ಈಗೆ ಅಡ್ಜಸೆಂಟ್ ಬಿ ಇದೆಯಲ್ವಾ, ಇದು ಅಡ್ಜಸೆಂಟ್ ಇ ಇದೆ. ಸೊ ಎಚ್ ಅಡ್ಜಸೆಂಟ್ ಇಲ್ಲ, ಬಟ್ ಆದರೆ ಬಿ ಇದೆ. ಸೊ ಸ್ಟೇಟ್ಮೆಂಟ್ 1 ರಾಂಗು. ನೆಕ್ಸ್ಟ್ ನೋಡಿ, ಮೋರ್ ದೆನ್ 1 ಪರ್ಸನ್ ಸಿಟ್ಸ್ ಬಿಟ್ವೀನ್ ಇ ಆ್ಯಂಡ್ ಜಿ ವೆನ್ ಕೌಂಟೆಡ್ ಫ್ರಮ್ ಬೋತ್ ಸೈಡ್ಸ್. ಇ ಮತ್ತು ಜಿ ನಡುವೆ 1 ಪರ್ಸನ್ ಇದ್ದಾರೆ, ಎರಡೂ ಸೈಡು ಮೋರ್ ದೆನ್ 1 ಪರ್ಸನ್. 1ಗಿಂತ ಜಾಸ್ತಿ ಮೆಂಬರ್ಸು ಎರಡೂ ಸೈಡು ಕೌಂಟ್ ಮಾಡಿದ್ರೆ ಇದಾರಾ ಇಲ್ವಾ ಅಂತ ಚೆಕ್ ಮಾಡಿ. ನೋಡಿ, ಈ ಕಡೆ 2 ಮೆಂಬರ್ಸ್ ಬರ್ತಾರೆ, ಈ ಕಡೆ 4 ಮೆಂಬರ್ಸ್ ಬರ್ತಾರೆ. ಇಲ್ಲೇನಿದೆ, ಮೋರ್ ದೆನ್ 1 ಪರ್ಸನ್ ಅಂತ ಇದೆ. ಸೊ 1ಕ್ಕಿಂತ ಜಾಸ್ತಿ ಇಲ್ಲೂ ಇದೆ, 1ಕ್ಕಿಂತ ಜಾಸ್ತಿ ಈ ಕಡೆನೂ ಇದೆ. ಸೊ ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ. ಸ್ಟೇಟ್ಮೆಂಟ್ 3 ನೋಡಿ, ಎ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಬಿ ಆ್ಯಂಡ್ ಎಫ್. ಎ ಬಿ ಮತ್ತು ಎಫ್ ನಡುವೆ ಕೂತಿದ್ಯಾ. ಸೊ ಇಲ್ಲಿ ನೋಡಿ, ಎ ಇಲ್ಲಿದೆ, ಬಿ ಇಲ್ಲಿದೆ, ಎಫ್ ಇಲ್ಲಿದೆ. ಸೊ ಎಕ್ಸಾಕ್ಟ್ಲಿ ಬಿಟ್ವೀನೇ ಇದೆ. ಸೊ ಸ್ಟೇಟ್ಮೆಂಟ್ 3 ಕೂಡ ಸರಿ ಇದೆ. ಸ್ಟೇಟ್ಮೆಂಟ್ 2 ಮತ್ತು 3 ಕರೆಕ್ಟ್ ಇದೆ. ಆಪ್ಷನ್ ಡಿ ರೈಟ್ ಆನ್ಸರ್, ಬೋತ್ 2 and 3. ಡೈರೆಕ್ಷನ್ ಫ್ರಮ್ 21 to 25th ಕ್ವಶನ್ವರೆಗೂ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಕ್ವಶನ್ ಗಿವನ್ ಬಿಲೋ. ಇಲ್ಲಿಂದ ಆ್ಯಕ್ಚುಯಲ್ ಕ್ವಶನ್ ಶುರುವಾಗ್ತಿದೆ ನೋಡಿ. 8 persons R, S, T, U, V, W, X and Y are sitting around a circular table facing the center. ನೋಡಿ, facing the center, outside ಅಲ್ಲ, facing the center, but not necessarily in the same order. ಇದೇ ಆರ್ಡ್ರಲ್ಲೇ ಇರಬೇಕಂತೇನೂ ಇಲ್ಲ. R sits second to the right of T. Only 2 persons sit between T and U. V sits immediate right of Y, who neither sits adjacent to U nor sits second to the right of U. S sits second to the right of V. Only 2 persons sit between S and W. Both X and S are not immediate neighbors. ಇಲ್ಲಿಂದ ಇಲ್ಲಿವರೆಗೂ ಕೊಟ್ಟಿರೋ ಇನ್ಫಾರ್ಮೇಷನನ್ನು ನಾವು ಸೀಟಿಂಗ್ ಅರೇಂಜ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೇಕೀಗ. ಸೊ ಇಲ್ಲಿ ನೋಡಿ, ಒಂದು ಕ್ಲಾರಿಟಿ ಕೊಡ್ತೀನಿ. ಇಲ್ಲಿ ವಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ವೈ ಅಂತ ಇದೆ. ಹೂ ನೈದರ್ ಸಿಟ್ಸ್ ಅಡ್ಜಸೆಂಟ್ ಟು ಯು ಅಂತ ಇದೆ. ಹೂ ನೈದರ್ ಅಂದರೆ ಯಾರು, ವಿನ ವೈಯ, ವೈ ತಗೋಬೇಕು ನಾವು. ವೈ ಹೂ ನೈದರ್ ಸಿಟ್ಸ್ ಅಡ್ಜಸೆಂಟ್ ಟು ಯು ನಾರ್ ಸಿಟ್ಸ್ ಸೆಕೆಂಡ್ ಟು ರೈಟ್ ಆಫ್ ಯು. ಅಂದರೆ ಇಲ್ಲೇನು ಅಡ್ಜಸೆಂಟ್ ಟು ಯು, ಸೆಕೆಂಡ್ ಟು ರೈಟ್ ಆಫ್ ಯು ಅಂತ ಇದೆಯಲ್ವಾ, ಅಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದು ವೈ ಅಂತ, ನಾಟ್ ವಿ. ಸೊ ಇದರ್ಥ ಆಗಿದ್ರೆ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲೇನಿದೆ, ಆರ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಟಿ ಅಂತ ಇದೆ. ಸೊ ಫಸ್ಟು 8 ಮೆಂಬರ್ಸ್ಗೆ ನಾವು ಸೀಟಿಂಗ್ ಅರೇಂಜ್ಮೆಂಟ್ ಬರೆಯೋಣ. ಫಸ್ಟು
ಆರ್ ಸಿಟ್ಸ್ ಟು ದ ರೈಟ್ ಆಫ್ ಟಿ ಅಂತ ಇದೆ. ಸೆಕೆಂಡ್ ಟು ದ ರೈಟ್ ಆಫ್ ಟಿ. ಆರ್ ಇಲ್ಲಿದೆ ಅಂತಂದರೆ ಟಿಗೆ ಸೆಕೆಂಡ್ ಪೊಸಿಷನಲ್ಲಿ ರೈಟ್ ಸೈಡ್, ಟಿಗೆ ರೈಟ್ ಸೈಡು ಸೆಕೆಂಡ್ ಪೊಸಿಷನ್, ಟಿಗೆ ರೈಟ್ ಸೈಡ್ ಇದಾಗುತ್ತೆ ಅಲ್ವಾ. ಸೊ ರೈಟ್ ಸೈಡ್ ಸೆಕೆಂಡ್ ಪೊಸಿಷನಲ್ಲಿ ಆರ್ ಇದೆ. ನೆಕ್ಸ್ಟ್ ಏನಿದೆ, ಓನ್ಲಿ 2% ಸಿಟ್ಸ್ ಬಿಟ್ವೀನ್ ಟಿ ಆ್ಯಂಡ್ ಯು ಅಂತ ಇದೆ. ಟಿ ಮತ್ತು ಯು ನಡುವೆ ಇಬ್ಬರು ಕೂತ್ಕೋಬೋದಂತೆ. ಅಂದರೆ ಪಾಸಿಬಿಲಿಟಿ ಏನು, ಇಲ್ಲಿಂದ 2 ಪೊಸಿಷನ್ ಬಿಟ್ಟು ಈ ಪೊಸಿಷನಲ್ಲಿ ಯು ಬರ್ಬೋದು, ಮತ್ತು ಈ ಕಡೆ ಲೆಫ್ಟ್ ಸೈಡಿಗೆ ನೋಡಿದ್ರೆ 2% ಕೂತ್ಕೋಬೋದಲ್ವಾ, ಇಲ್ಲಿ ಯು ಬರ್ಬೋದು ಅಥವಾ ಇಲ್ಲೂ ಯು ಬರ್ಬೋದು. ಸೊ ನಾವು ಇಲ್ಲಿ ಯು ಬರುತ್ತಲ್ಲ ಅದನ್ನು ಕೇಸ್ 2 ಅಲ್ಲಿ ಬರೆಯೋಣ. ಇದು ಕೇಸ್ 1 ಆಗುತ್ತೆ. ಕೇಸ್ 2 ಬರೀತಿದ್ದೀನಿ. ನೆಕ್ಸ್ಟ್ ನೋಡಿ, ವಿ ಸಿಟ್ಸ್ ಇಮಿಡಿಯೇಟ್ ಟು ರೈಟ್ ಆಫ್ ವೈ ಅಂತ ಇದೆ. ವೈಗೆ ರೈಟ್ ಸೈಡಲ್ಲಿ ವಿ, ಇಮಿಡಿಯೇಟ್ ರೈಟ್ಗೆ ವಿ ಇದೆ ಅಂತ ಇದೆ. ಸೊ ವೈ ಹೂ ನೈದರ್ ಸಿಟ್ಸ್ ಅಡ್ಜಸೆಂಟ್ ಟು ಯು, ಅಂದರೆ ಯುಗೆ ಅಡ್ಜಸೆಂಟ್ ಪೊಸಿಷನ್ ಅಂದರೆ ಈ ಪೊಸಿಷನ್ನು ಮತ್ತು ಈ ಪೊಸಿಷನ್, ಇವೆರಡು ಪೊಸಿಷನಲ್ಲಿ ವೈ ಬರಂಗಿಲ್ಲ ಅಂತ ಇದೆ. ಸೊ ವೈ ಇಲ್ಲಿ ಬರಂಗಿಲ್ಲ, ಇಲ್ಲಿ ಕೂಡ ವೈ ಬರಂಗಿಲ್ಲ. ನೆಕ್ಸ್ಟು ನಾರ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಯು ಅಂತ ಇದೆ. ಯುಗೆ ರೈಟ್ ಸೈಡ್ ಇದಾದರೆ ಸೆಕೆಂಡ್ ಅಂದರೆ 1, 2 ಈ ಪೊಸಿಷನಲ್ಲಿ ಕೂಡ ವೈ ಬರಂಗಿಲ್ಲ ಅಂತ ಇದೆ. ಸೊ ಇಲ್ಲೂ ಅದನ್ನೇ ಅಪ್ಲೈ ಮಾಡೋಣ. ವೈ ಇಲ್ಲಿ ಬರಂಗಿಲ್ಲ ಮತ್ತು ಇಲ್ಲೂ ಬರಂಗಿಲ್ಲ. ನೆಕ್ಸ್ಟ್ ಏನಿದೆ, ವಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ವೈ ಅಂತ ಇದೆಯಲ್ವಾ, ಇದನ್ನು ಸಾಲ್ವ್ ಮಾಡೋಣ. ವಿ ಮತ್ತು ವೈ ಪೊಸಿಷನ್ ಮಾಡೋಣ. ಇಲ್ಲಿ ವೈ ಬರಂಗಿಲ್ಲ, ಇಲ್ಲೂ ಬರಂಗಿಲ್ಲ. ಹಂಗಾದ್ರೆ ವೈ ಎಲ್ಲಿ ಬರ್ಬೋದು, ಇಲ್ಲಿ ಬರಂಗಿಲ್ಲ. ಯಾಕಂದರೆ ಇಲ್ಲಿ ಬರೆದ್ರೆ ವಿ ಅದ್ರ ಪಕ್ಕನೇ ಬರೆಯೋಕ್ಕೆ ಜಾಗ ಇರಬೇಕು. ವಿ ಇಲ್ಲಿ ಜಾಗ ಇರಬೇಕು, ಇಲ್ಲ ಇಲ್ಲಿ ಜಾಗ ಇರಬೇಕು ವಿ ಬರೆಯೋಕ್ಕೆ. ವಿ ಬರೆಯೋಕ್ಕೆ ಜಾಗ ಇಲ್ಲ, ಸೊ ಈ ಪೊಸಿಷನಲ್ಲಿ ವೈ ಬರಲ್ಲ. ಸೊ ಈ ಪೊಸಿಷನಲ್ಲಿ ಬರುತ್ತಾ ಅಂತ ನೋಡೋಣ. ಇಲ್ಲಿ ವೈ ಬಂದರೆ ವಿ ಇಲ್ಲಿ ಹಾಕಿದ್ರೆ ವೈಗೆ ರೈಟ್ ಸೈಡಲ್ಲಿ ವಿ ಇದೆ. ಸೊ ಇದು ಸ್ಯಾಟಿಸ್ಫೈ ಆಯಿತು, ಈ ಲೈನ್ ಆಯಿತು. ಸೊ ಇಲ್ಲಿ ನೋಡೋಣ, ಈ ಪೊಸಿಷನ್ ವೈ ಬರಂಗಿಲ್ಲ. ಸೊ ಇಲ್ಲಿ ವೈ ಬಂದರೆ ಇಲ್ಲಿ ವಿ ಬರುತ್ತೆ, ವೈಗೆ ರೈಟ್ ಸೈಡು ವಿ ಇದೆ. ಸೊ ಇದು ಸ್ಯಾಟಿಸ್ಫೈ ಆಯಿತು. ನೆಕ್ಸ್ಟ್ ನೋಡೋಣ, ಓನ್ಲಿ 2% ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಡಬ್ಲ್ಯೂ, ಬೋತ್ ಎಕ್ಸ್ ಆ್ಯಂಡ್ ಎಸ್ ಆರ್ ನಾಟ್ ಇಮಿಡಿಯೇಟ್ ನೈಬರ್ಸ್. ಇಲ್ಲಿ ನೋಡಿ, ಇಲ್ಲಿ ಮಿಕ್ಕಿರೋ ಪೊಸಿಷನ್ ಇಲ್ಲೊಂದಿದೆ, ಇಲ್ಲೊಂದು ಖಾಲಿ ಇದೆ. ಸೊ ಈಗ ನಾವು ಎಸ್ ಡಬ್ಲ್ಯೂ ಎಕ್ಸ್ ಪೊಸಿಷನ್ನ ಬರಿಬೇಕಾಗತ್ತೆ. ಸೊ ಇಲ್ಲಿ ಎಕ್ಸ್ ಮತ್ತು ಎಸ್ ಇಮಿಡಿಯೇಟ್ ನೈಬರ್ಸ್ ಅಲ್ಲ ಅಂತ ಹೇಳ್ತಿದ್ದಾರೆ. ಹಂಗಾದ್ರೆ ಎಸ್ ಪೊಸಿಷನ್ ಇದು. ಸೊ ಇಲ್ಲೇನಿದೆ, ಓನ್ಲಿ 2% ಸಿಟ್ ಬಿಟ್ವೀನ್ ಎಸ್ ಆ್ಯಂಡ್ ಡಬ್ಲ್ಯೂ ಅಂತ ಇದೆ. ಎಸ್ ಪಕ್ಕ 2 ಪೊಸಿಷನ್ಸ್ ಅಂದರೆ ಆರ್ ಯು ಆಯಿತು, ಮತ್ತು ಇಲ್ಲಿ ಬರಿಬೋದು. ಇಲ್ಲಿ ಬರೆಯಂಗಿಲ್ಲ, ಯಾಕಂದರೆ ಇಲ್ಲಿ 3 ಆಗಿಬಿಡುತ್ತೆ. ಸೊ ಇಲ್ಲಿ 2 ಇದೆ ಅಲ್ವಾ, 2 ಮೆಂಬರ್ಸ್ ಆಲ್ರೆಡಿ ಸೀಟೆಡ್ ಆಗಿದೆ. ಸೊ ಇವರಿಬ್ಬರ ನಡುವೆ 2 ಮೆಂಬರ್ಸ್ ಇದ್ದಾರೆ. ಸೊ ಇಲ್ಲಿ ಡಬ್ಲ್ಯೂ ಬರಿಬೋದು, ಇನ್ನು ಮಿಕ್ಕಿದ್ದು ಎಕ್ಸ್ ಅಲ್ವಾ. ಸೊ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಸೀಟ್ ಇಲ್ಲಿ ಬರಿಬೋದು. ಸೊ ಇಲ್ಲಿ ನೋಡೋಣ, ಇಲ್ಲಿ ಎಕ್ಸ್ ಎಸ್ ಬರೆಯಂಗಿಲ್ಲ, ಇಲ್ಲಿ ಎಸ್ ಬರಿಬೋದು, ಇಲ್ಲಿ ಡಬ್ಲ್ಯೂ ಬರಿಬೋದು, ಇಲ್ಲಿ ಎಕ್ಸ್ ಬರಿಬೋದು. ಇಲ್ಲಿ ನೋಡಿ, ಎಸ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ವಿ ಅಂತ ಇದೆ. ಎಸ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ವಿ ಅಂದರೆ ವಿಗೆ ಸೆಕೆಂಡ್ ಪೊಸಿಷನಲ್ಲಿ, ಅಂದರೆ ಈ ಪೊಸಿಷನಲ್ಲಿ ರೈಟ್ ಸೈಡ್ ಅಂದರೆ ಇದಾಗತ್ತಲ್ವಾ, ರೈಟ್ ಸೈಡ್ಗೆ ಸೆಕೆಂಡ್ ಪೊಸಿಷನ್, ಈ ಪೊಸಿಷನಲ್ಲಿ ಎಸ್ ಇದೆ ಅಂತ ಇದೆ. ಸೊ ಇಲ್ಲಿ ಎಸ್ ಇಲ್ಲ, ಡಬ್ಲ್ಯೂ ಇದೆ. ಅದಕ್ಕೆ ಕೇಸ್ 1 ಈಸ್ ರಾಂಗ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಕೇಸ್ 2 ನೋಡೋಣ. ಕೇಸ್ 2 ಅಲ್ಲಿ ನೋಡಿ, ವಿ ಇಂದ ಸೆಕೆಂಡ್ ಪೊಸಿಷನ್ ರೈಟ್ ಸೈಡ್ಗೆ ಎಸ್ ಇದೆ. ಸೊ ಕೇಸ್ 2 ಈಸ್ ರೈಟ್ ಸೀಟಿಂಗ್ ಅರೇಂಜ್ಮೆಂಟ್. ಸೊ ಕೇಸ್ 2 ಯೂಸ್ ಮಾಡಿಕೊಂಡು ನಾವಿವಾಗ 21st 25th ಕ್ವೆಶನ್ವರೆಗೂ ಆನ್ಸರ್ ಮಾಡೋಣ. ನಮಗೆ ಸೀಟಿಂಗ್ ಅರೇಂಜ್ಮೆಂಟ್ ಗೊತ್ತಾಗಿದೆ. ಈಗ ನೋಡಿ, ಈ ಸೀಟಿಂಗ್ ಅರೇಂಜ್ಮೆಂಟ್ ಯೂಸ್ ಮಾಡಿಕೊಂಡು ನಾವು ನೆಕ್ಸ್ಟ್ 5 ಕ್ವೆಶನ್ಸ್ನ ಆನ್ಸರ್ ಮಾಡ್ಬೋದು. 21st ಕ್ವೆಶನ್ ನೋಡಿ, ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಕ್ಸ್ ಅಂತ ಇದೆ. ಎಕ್ಸ್ಗೆ ರೈಟ್ ಅಂದರೆ ಇದು, ಇಮಿಡಿಯೇಟ್ ರೈಟ್ ಅಂದರೆ ವೈ ಬರ್ತಾ ಇದೆ. ಸೊ ಈ ವೈ ಆನ್ಸರಲ್ಲಿ ಇದೆಯಾ ನೋಡಿ, ಆನ್ಸರಲ್ಲಿ ವೈ ಡೈರೆಕ್ಟ್ ಕೊಟ್ಟಿಲ್ಲ. ಆಪ್ಷನ್ ಎ ಅಲ್ಲಿ ಎಸ್ ಇದೆ, ಆಪ್ಷನ್ ಡಿ ಅಲ್ಲಿ ವಿ ಇದೆ, ಇ ಅಲ್ಲಿ ನನ್ ಆಫ್ ದಿಸ್ ಅಂತ ಇದೆ. ಸೊ ಆಪ್ಷನ್ ಬಿ ನೋಡಿ, ದ ಓನ್ಲಿ ಹೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ ಅಂತ ಇದೆ.
ಟಿಗೆ ಲೆಫ್ಟ್ ಅಂದರೆ ಈ ಕಡೆ ಬರುತ್ತೆ. ಸೆಕೆಂಡ್ ಅಂದರೆ ಇದು ಫಸ್ಟ್ ಪೊಸಿಷನ್ನು, ಇದು ಸೆಕೆಂಡ್ ಪೊಸಿಷನ್, ವೈ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿನೂ ಚೆಕ್ ಮಾಡಿ ನೋಡೋಣ. ದ ಒನ್ ಹೂ ಸಿಟ್ಸ್ ಆಪೋಸಿಟ್ ಟು ಎಸ್ ಅಂತ ಇದೆ. ಎಸ್ಗೆ ಆಪೋಸಿಟ್ ಕೂತಿರೋದು ಎಕ್ಸ್ ಇದೆ. ಸೊ ಇದು ರಾಂಗ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 22nd ಕ್ವಶನ್ ನೋಡಿ. ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ ಸಿಟ್ಸ್ ಆಪೋಸಿಟ್ ಟು ಟಿ ಅಂತ ಇದೆ. ಟಿಗೆ ಆಪೋಸಿಟ್ ಕೂತಿರೋರು ಯಾರು? ಡಬ್ಲ್ಯೂ ಇದೆ. ಡಬ್ಲ್ಯೂ ನೋಡಿ ಇಲ್ಲಿ ಆಪ್ಷನಲ್ಲಿ ಕೊಟ್ಟಿಲ್ಲ. ಆರ್ ಕೊಟ್ಟಿದ್ದಾರೆ ರಾಂಗ್, ವೈ ಕೊಟ್ಟಿದ್ದಾರೆ ರಾಂಗು, ಎಸ್ ಕೊಟ್ಟಿದ್ದಾರೆ ರಾಂಗ್. ಆಪ್ಷನ್ ಸಿ ಚೆಕ್ ಮಾಡಿ. ದ ಒನ್ ಹೂ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಎಕ್ಸ್ ಅಂತ ಇದೆ. ಎಕ್ಸ್ಗೆ ರೈಟ್ ಸೈಡ್ ಅಂದರೆ ಇದು, ಸೆಕೆಂಡ್ ಪೊಸಿಷನ್ ಅಂದರೆ ವಿ ಪೊಸಿಷನ್. ಸೊ ಇದು ಕೂಡ ರಾಂಗ್ ಆಗುತ್ತೆ. ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಯು ಅಂತ ಇದೆ. ಇಮಿಡಿಯೇಟ್ ರೈಟ್ ಅಂದರೆ ಯುಗೆ ರೈಟ್ ಸೈಡ್ ಅಂದರೆ ಇದು, ಇಮಿಡಿಯೇಟ್ ರೈಟ್ ಅಂದರೆ ಡಬ್ಲ್ಯೂ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ. ಇಫ್ ಡಬ್ಲ್ಯೂ ಈಸ್ ರಿಲೇಟೆಡ್ ಟು ಆರ್, ಡಬ್ಲ್ಯೂ ಈಸ್ ರಿಲೇಟೆಡ್ ಟು ಆರ್, ವಿ ಈಸ್ ರಿಲೇಟೆಡ್ ಟು ಎಕ್ಸ್, ನೆಕ್ಸ್ಟ್ ವಿ ಈಸ್ ರಿಲೇಟೆಡ್ ಟು ಎಕ್ಸ್, ದೆನ್ ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ ಈಸ್ ರಿಲೇಟೆಡ್ ಟು ವೈ. ಅಂದರೆ ವೈಗೆ ಯಾರು ರಿಲೇಟ್ ಆಗಿದ್ದಾರೆ ಅಂದರೆ ಟಿ ಅಲ್ವಾ. ಇದೆಲ್ಲ ಕ್ಲಾಕ್ ವೈಸ್ ಡೈರೆಕ್ಷನ್ನೇ ಇದೆ ನೋಡಿ, ಎಲ್ಲ ಕ್ಲಾಕ್ ವೈಸ್ ಡೈರೆಕ್ಷನ್ನೇ ಇದೆ. ಮಧ್ಯ ಒಂದು ಬಿಟ್ಟು ನೆಕ್ಸ್ಟ್ ಪೊಸಿಷನ್ಗೆ ಕನೆಕ್ಟ್ ಆಗ್ತಿದೆ. ಸೊ ವೈಗೆ ಕನೆಕ್ಟ್ ಆಗ್ತಿರೋದು ಯಾವುದು? ಟಿನೇ ಅಲ್ವಾ. ಸೊ ಆಪ್ಷನ್ ಸಿ, ಟಿ ಇಸ್ ದ ರೈಟ್ ಆನ್ಸರ್. 24th ಕ್ವಶನ್ ನೋಡಿ. ಹೌ ಮೆನಿ ಪರ್ಸನ್ಸ್ ಸಿಟ್ ಬಿಟ್ವೀನ್ ವಿ ಅಂಡ್ ಯು? ವಿ ಮತ್ತು ಯು ನಡುವೆ ಎಷ್ಟು ಜನ ಕೂತಿದ್ದಾರೆ? ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಯು ಅಂತ ಇದೆ. ರೈಟ್ ಆಫ್ ಯು ಅಂದರೆ ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡು. ಸೊ ಯು ವಿ ಆಪೋಸಿಟ್ ಟು ಈಚ್ ಅದರ್ ಇದೆ. ಸೊ ಈ ಕಡೆನೂ 3, ಈ ಕಡೆನೂ 3 ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆ. ಸೊ ಆಪ್ಷನ್ ಸಿ 3 ಇಸ್ ದ ರೈಟ್ ಆನ್ಸರ್. ಇವರಿಲ್ಲಿ ರೈಟ್ ಟು ಯು ಅಂತ ಕೊಟ್ಟಿದ್ದಾರೆ. ಇದನ್ನು ಮೆನ್ಷನ್ ಮಾಡಿಲ್ಲ ಅಂತಂದ್ರೂ ಇವೆರಡು ಮಧ್ಯನೇ ಇದೆ ನೋಡಿ, ಆಪೋಸಿಟ್ ಟು ಈಚ್ ಅದರ್ ಇದೆ. ಸೊ ಆ ಕಡೆನೂ 3 ಬರುತ್ತೆ, ಈ ಕಡೆನೂ 3 ಬರುತ್ತೆ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ದ ಫೈನಲ್ ಆರ್ಗ್ಯುಮೆಂಟ್? ಆಪ್ಷನ್ ನೋಡೋಣ. ಆಪ್ಷನ್ ಎ ನೋಡಿ. ಓನ್ಲಿ 3 ಪರ್ಸನ್ಸ್ ಸಿಟ್ ಬಿಟ್ವೀನ್ ಡಬ್ಲ್ಯೂ ಅಂಡ್ ವಿ ಅಂತ ಇದೆ. ಡಬ್ಲ್ಯೂ ವಿ ಮಧ್ಯೆ ಓನ್ಲಿ 3 ಅಂತ ಇದೆ ನೋಡಿ. ಈ ಕಡೆ ನೋಡಿ 2 ಮೆಂಬರ್ಸ್ ಇದ್ದಾರೆ, ಈ ಕಡೆ ನೋಡಿ 4 ಮೆಂಬರ್ಸ್ ಇದ್ದಾರೆ. ಸೊ ಆಪ್ಷನ್ ಎ ರಾಂಗ್ ಆನ್ಸರ್. ಆಪ್ಷನ್ ಬಿ ನೋಡಿ. ಎಕ್ಸ್ ಸಿಟ್ಸ್ ಸೆಕೆಂಡ್ ಟು ರೈಟ್ ಆಫ್ ವಿ ಅಂತ ಇದೆ. ರೈಟ್ ಆಫ್ ವಿ ಅಂದರೆ ಇದು, ಸೆಕೆಂಡ್ ಪೊಸಿಷನ್ ಎಸ್ ಇದೆ. ಸೊ ಎಕ್ಸ್ ಅಲ್ಲ, ಎಕ್ಸ್ ಬರಬೇಕು ಅಂದರೆ ನಾವು ಲೆಫ್ಟ್ ಸೈಡಿಗೆ ಹೋದರೆ ಎಕ್ಸ್ ಸಿಗುತ್ತೆ. ಸೊ ಬಿ ಆಪ್ಷನ್ ರಾಂಗ್. ಸಿ ನೋಡಿ. ಆರ್ ಸಿಟ್ಸ್ ಆಪೋಸಿಟ್ ಟು ಟಿ ಅಂತ ಇದೆ. ಆರು ಆಪೋಸಿಟ್ ಟು ಟಿ ಅಲ್ಲ, ವೈ ಇದೆ. ಸೊ ಇದು ರಾಂಗ್ ಆನ್ಸರ್. ಎಸ್ ಅಂಡ್ ಯು ಆರ್ ಇಮಿಡಿಯೇಟ್ ನೈಬರ್ಸ್. ಎಸ್ ಮತ್ತು ಯು ಇಮಿಡಿಯೇಟ್ ನೈಬರ್ಸ್ ಅಲ್ಲ. ಎಸ್ ಆರು ಅಥವಾ ಎಸ್ ಟಿ ಇಮಿಡಿಯೇಟ್ ನೈಬರ್ಸು. ಸೊ ಆಪ್ಷನ್ ಡಿ ಕೂಡ ಅಲ್ಲ. ಆರ್ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಯು ಅಂದರೆ ಯುಗೆ ರೈಟ್ ಸೈಡ್ ಇದಾಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಇಮಿಡಿಯೇಟ್ ಲೆಫ್ಟ್ ಆಫ್ ಯು ಅಂದರೆ ಆರ್ ಇದೆ. ಸೊ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಡೈರೆಕ್ಷನ್ ಫಾರ್ 26th to 30th ಕ್ವಶನ್ವರೆಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಬಿಲೋ ಕ್ವೆಶನ್ಸ್. 8 ಪರ್ಸನ್ಸ್ LMN OPQR and S are sitting at the circular table facing outside. ನೋಡಿ ಫಸ್ಟ್ ಕ್ವಶನ್ನು ಔಟ್ಸೈಡ್ ಅಂತ ಕೇಳಿದ್ದಾರೆ. ಬಟ್ ನಾಟ್ ನೆಸೆಸರಿಲಿ ಇನ್ ದ ಸೇಮ್ ಆರ್ಡರ್. ಸೇಮ್ ಇದೇ ಆರ್ಡ್ರಲ್ಲೇ ಇರಬೇಕು ಅಂತ ಇಲ್ಲ. ಸೊ ಇಲ್ಲಿಂದ ನೋಡಿ. P sits second to right of R. 2 persons are sitting between S and Q. Q sits adjacent to R. M sits third to the right of L. M and P are not immediate neighbors. L sits second to left of O. The number of persons sitting between N and M is same as between N and S ಅಂತ ಇದೆ. ಸೊ ಸಾಲ್ವ್ ಮಾಡೋಣ. ಸೊ ಫಸ್ಟ್ ನಾವು 8 ಮೆಂಬರ್ಸ್ಗೆ ಸೀಟಿಂಗ್ ಅರೇಂಜ್ಮೆಂಟ್ ಮಾಡೋಣ. ಇದರಲ್ಲಿ ಔಟ್ಸೈಡ್ ಅಂತ ಕೊಟ್ಟಿದ್ದಾರೆ, ಅಂದರೆ ಫೇಸಿಂಗ್ ಔಟ್ವರ್ಡ್ಸ್ ಅಂತ ಇದೆ, ಔಟ್ಸೈಡ್ ಅಂತ ಇದೆ. ಸೊ 8 ಮೆಂಬರ್ಸ್ಗೆ ನಾವು ಔಟ್ಸೈಡ್ಗೆ ಫೇಸ್ ಮಾಡಿರೋ ಥರ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಬೇಕು. ಇದನ್ನು ಕೇಸ್ 1 ಅಂತ ತಗೋತೀನಿ.
ಪಿ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಪಿ ಅಂತ ಇದೆ. ಸೊ ಇದು ಪಿ ಪೊಸಿಷನ್ ಅಂದರೆ ಸೆಕೆಂಡ್ ಟು ದ ರೈಟ್ ಆಫ್ ಆರ್ ಅಂತ ಇದೆ. ಆರ್ ಇಂದ ಸೆಕೆಂಡ್ ಪೊಸಿಷನ್ ರೈಟ್ ಸೈಡ್ಗೆ ಪಿ ಇದೆ ಅಂತ ಇದೆ. ಸೊ ಆರು ಇಲ್ಲಿದ್ರೆ ಇದರ ರೈಟ್ ಸೈಡು ಇದಾಗುತ್ತೆ. ಸೊ ಪಿ ಪೊಸಿಷನ್ ಇಲ್ಲಿಂದ ಇಲ್ಲಿದೆ. ಇದಾದ್ಮೇಲೆ ಏನಿದೆ ನೋಡಿ, 2 persons ಆರ್ ಸಿಟ್ಟಿಂಗ್ ಬಿಟ್ವೀನ್ ಎಸ್ ಆ್ಯಂಡ್ ಕ್ಯೂ ಇದೆ. ಈ ಸೆಂಟೆನ್ಸ್ನ ನಾನು ಆಮೇಲೆ ತೊಗೊತೀನಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಕ್ಯೂ ಸಿಟ್ಸ್ ಅಡ್ಜಸೆಂಟ್ ಟು ಆರ್ ಅಂತ ಇದೆ. ಅಂದರೆ ಕ್ಯೂ ಆರ್ ಪಕ್ಕ ಕೂತಿದೆ ಅಂತ. ಅಂದರೆ ಈ ಪೊಸಿಷನ್ಗಾದರೂ ಬರ್ಬೋದು, ಈ ಪೊಸಿಷನ್ ಆದರೂ ಬರ್ಬೋದು. ಸೊ ಇಲ್ಲಿ ಕ್ಯೂ ಬರಿತೀನಿ, ಬಟ್ ಇಲ್ಲೂ ಬರ್ಬೋದಲ್ವಾ, ಪಾಸಿಬಿಲಿಟಿ ಇದೆಯಲ್ವಾ, ಆ ಪಾಸಿಬಿಲಿಟಿನ ನಾನು KS2 ಅಲ್ಲಿ ಬರಿತೀನಿ. ಸೊ ಇಲ್ಲಿ ಆರ್ ಬಂತು ಅಂದರೆ ಇಲ್ಲಿ ಕ್ಯೂ ಮತ್ತು ಇಲ್ಲಿ ಪಿ. ನೆಕ್ಸ್ಟ್ ಏನಿದೆ, ಎಮ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎಲ್ ಅಂತ ಇದೆ. ಅಂದರೆ ಇಲ್ಲಿ ಎಲ್ ಪೊಸಿಷನ್ನು ಬರ್ತಿಲ್ಲ, ಎಮ್ ಪೊಸಿಷನ್ನು ಇನ್ನೂ ಬರ್ತಿಲ್ಲ. ಈ ಸೆಂಟೆನ್ಸ್ನ ಕೂಡ ಆಮೇಲೆ ತಗೊಳ್ಳೋಣ. ನೆಕ್ಸ್ಟ್ ನೋಡಿ, ಎಮ್ ಆ್ಯಂಡ್ ಪಿ ಆರ್ ನಾಟ್ ಇಮಿಡಿಯೇಟ್ ನೈಬರ್ಸ್ ಅಂತ ಇದೆ. ಪಿ ಪೊಸಿಷನ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಈಗ ಎಮ್ ಆ್ಯಂಡ್ ಪಿ ಆರ್ ನಾಟ್ ಇಮಿಡಿಯೇಟ್ ನೈಬರ್ಸ್ ಅಂತ ಇದೆ. ಸೊ ಇಲ್ಲಿ ಎಮ್ ಪೊಸಿಷನ್ ಬರಂಗಿಲ್ಲ, ಇಲ್ಲಿ ಕೂಡ ಎಮ್ ಪೊಸಿಷನ್ ಬರಂಗಿಲ್ಲ, ಇಲ್ಲೂ ಅಷ್ಟೇ ಎಮ್ ಪೊಸಿಷನ್ ಇಲ್ಲಿ ಬರಂಗಿಲ್ಲ. 2 persons ಆರ್ ಸಿಟ್ಟಿಂಗ್ ಬಿಟ್ವೀನ್ ಎಸ್ ಆ್ಯಂಡ್ ಕ್ಯೂ ಅಂತ ಇದೆ. ಕ್ಯೂ ಮತ್ತು ಎಸ್ ನಡುವೆ 2 personsಗೆ ಬಿಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಲೆಫ್ಟ್ ಆರ್ ರೈಟ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಇಲ್ಲಿ ಕ್ಯೂ ಪೊಸಿಷನ್ ಇದೆಯಲ್ವಾ, ಇಲ್ಲಿಂದ ನಾವು ಲೆಫ್ಟ್ ಸೈಡಿಗೆ ಹೋಗೋಣ. 2 persons ಖಾಲಿ ಬಿಟ್ಟರೆ ಇಲ್ಲಿ ಎಸ್ ಪೊಸಿಷನ್ ಬರುತ್ತೆ. ಅದೇ ಈ ಕಡೆಯಿಂದ ನೋಡಿದ್ರೆ 2 persons ಖಾಲಿ ಬಿಟ್ಟರೆ ಪಿ ಬರುತ್ತೆ. ಸೊ ಇಲ್ಲಿ ಆಲ್ರೆಡಿ ಫಿಲ್ ಆಗಿದೆ. ಸೊ ಎಸ್ ಇಲ್ಲೇ ಬರಿಬೇಕಾಗುತ್ತೆ. KS2 ಅಲ್ಲಿ ನೋಡಿ, ಕ್ಯೂವಿಂದ 2 position ಖಾಲಿ ಬಿಟ್ಟರೆ ಎಸ್ಸು ಇಲ್ಲಿ ಬರುತ್ತೆ. ಇಲ್ಲಿ ಈ ಕಡೆ ಖಾಲಿ ಬಿಟ್ಟರೆ 2 position ಖಾಲಿ ಬಿಟ್ಟು ಬರೆದ್ರೆ ಎಸ್ ಇಲ್ಲಿ ಬರುತ್ತೆ. ಈ ಕೇಸ್ನ ನಾನು KS3 ಅಲ್ಲಿ ಬರಿತೀನಿ. KS3 ಅಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇದೇ ಥರ ಬರಿತೀನಿ. ಎಸ್ ಪೊಸಿಷನನ್ನು ಎಕ್ಸ್ಟ್ರಾ ಇಲ್ಲಿ ಕೊಡ್ತೀನಿ. ಸೊ ಇಲ್ಲಿ ಕ್ಯೂವಿಂದ 2 ಪೊಸಿಷನ್ ಬಿಟ್ಟು ಆಮೇಲೆ ಬರೆದ್ರೆ ಎಸ್ ಈ ಪೊಸಿಷನಿಗೆ ಬರುತ್ತೆ. ಸೊ ಇಲ್ಲಿ ಏನು ಎಸ್ ಪೊಸಿಷನ್ ಬರ್ಬೋದಿತ್ತಲ್ಲ, ಅದನ್ನೇ ನಾನು KS3 ಅಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ನೋಡಿ, ಈ ಸೆಂಟೆನ್ಸ್ ಮುಗೀತು. ನೆಕ್ಸ್ಟ್ ಎಮ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎಲ್ ಅಂತ ಇದೆ. ಸೊ ಎಲ್ ಇಲ್ಲಿ ಬರೆದ್ರೆ ಎಮ್ ಪೊಸಿಷನ್ ಬರಂಗಿಲ್ಲ ಅಲ್ವಾ, ಸೊ ಎಲ್ ಬರಿಬೋದಲ್ವಾ. ಎಲ್ಲಿಂದ ರೈಟ್ ಸೈಡಿಗೆ 1 2 3 ಥರ್ಡ್ ಪೊಸಿಷನಲ್ಲಿ ಎಮ್ ಇದೆ ಅಂತ ಇದೆ. ನೋಡಿ ಈ ಸೆಂಟೆನ್ಸ್, ಎಮ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಎಲ್ ಅಂತ ಇದೆ. ರೈಟ್ ಆಫ್ ಎಲ್ ಅಂದರೆ ಈ ಕಡೆ ಬರುತ್ತೆ, ಎಮ್ ಪೊಸಿಷನ್ ಥರ್ಡ್ ಪೊಸಿಷನಲ್ಲಿದೆ. ಸೊ ಅದೇ ಥರ ಇಲ್ಲಿ ಬರೆದ್ರೆ, ಸೊ ಇಲ್ಲಿ ಎಲ್ಲಿಂದ ಥರ್ಡ್ ಪೊಸಿಷನ್ ಅಂದರೆ 1 2 3 ಲೆಫ್ಟ್ ಸೈಡ್ಗೆ ಇಲ್ಲಿ ಎಮ್ ಬರುತ್ತೆ. ಅದೇ ಥರ ಇಲ್ಲಿ ನೋಡಿದ್ರೆ, ಇಲ್ಲಿ ಎಲ್ ತಗೊಂಡ್ರೆ 1 2 3 ಪೊಸಿಷನ್ ಇಲ್ಲಿ ಬರಲ್ಲ, ಇಲ್ಲಿ ಆಲ್ರೆಡಿ ಎಸ್ ಇದೆ. ಎಲ್ ಪೊಸಿಷನ್ ಇಲ್ಲಿ ಬರೆದ್ರೆ ಎಲ್ಲಿಂದ ರೈಟ್ ಸೈಡ್ಗೆ 3 positions 1 2 3 ಇಲ್ಲಿ ಬರೆದ್ರೆ ಇಲ್ಲಿ ಎಮ್ ಬರ್ಬೋದು. ನೆಕ್ಸ್ಟ್ ಏನಿದೆ, ಎಮ್ ಆ್ಯಂಡ್ ಪಿ ಆರ್ ನಾಟ್ ಇಮಿಡಿಯೇಟ್ ನೈಬರ್ಸ್ ಇದಾಯಿತು. ಎಲ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಓ ಅಂತ ಇದೆ. ಸೊ ಇಲ್ಲಿ ನೋಡಿ, ಓ ಇಲ್ಲಿದೆ ಅಂತಂದರೆ ಇಲ್ಲಿ ಲೆಫ್ಟ್ ಸೈಡ್ ಅಂದರೆ ಈ ಕಡೆ ಬರುತ್ತೆ. ಇಲ್ಲಿಂದ ಸೆಕೆಂಡ್ ಪೊಸಿಷನ್ ಅಂದರೆ ಎಲ್ ಕರೆಕ್ಟ್ ಇದೆ. ನೆಕ್ಸ್ಟು ಓ ಪೊಸಿಷನ್ KS2 ಅಲ್ಲಿ ನೋಡೋಣ. ಸೊ ಇಲ್ಲಿ ಓ ಬಂದರೆ ಇಲ್ಲಿಂದ ಸೆಕೆಂಡ್ ಪೊಸಿಷನ್ ಎಲ್ಲಿದೆ, ಸೊ ಕರೆಕ್ಟ್ ಇದೆ. ನೆಕ್ಸ್ಟ್ ಈ ಕೇಸಲ್ಲಿ ತಗೊಂಡ್ರೆ ಓ ಪೊಸಿಷನ್ ಇಲ್ಲಿ ಬರಬೇಕಾಗಿತ್ತು, ಇಲ್ಲಿ ಆಲ್ರೆಡಿ ಎಸ್ ಇದೆ. ಓ ಇಂದ ಸೆಕೆಂಡ್ ಪೊಸಿಷನ್ ಎಲ್ಲಿರಬೇಕು, ಸೊ ಇಲ್ಲಿ ಓ ಬರಬೇಕಾಗಿತ್ತು, ಇಲ್ಲಿ ಎಸ್ ಬಂದುಬಿಟ್ಟಿದೆ, ಓ ಬರಬೇಕಾಗಿತ್ತು. ಸೊ KS3 ಈಸ್ ನಾಟ್ ರೈಟ್ ಸೀಟಿಂಗ್ ಅರೇಂಜ್ಮೆಂಟ್. ಸೊ ಇನ್ನು ಮಿಕ್ಕಿದ್ದು KS1 KS2ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಸೊ ನಾವೀಗ ಎನ್ ಪೊಸಿಷನನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಇನ್ನು ಮಿಕ್ಕಿರೋದು ಇಲ್ಲಿ ಎನ್ ಒಂದೇ, ಇಲ್ಲೂ ಅಷ್ಟೇ ಎನ್ ಒಂದೇ ಮಿಕ್ಕಿದೆ. ಸೊ ಎನ್ ಪೊಸಿಷನ್ ಬರ್ದಾಯಿತು. ಸೊ ಲಾಸ್ಟ್ ಸೆಂಟೆನ್ಸ್ ನೋಡಿ, ದ ನಂಬರ್ ಆಫ್ ಪರ್ಸನ್ಸ್ ಸಿಟ್ಟಿಂಗ್ ಬಿಟ್ವೀನ್ ಎನ್ ಆ್ಯಂಡ್ ಎಮ್. ಎನ್ ಮತ್ತು ಎಮ್ ನಡುವೆ
ಎಷ್ಟು ಜನ ಇದ್ದಾರೆ, ಈ ಸೇಮ್ ಆ್ಯಸ್ ಬಿಟ್ವೀನ್ ಎನ್ ಆ್ಯಂಡ್ ಎಸ್ ಅಂತ ಇದೆ. ಎನ್ ಮತ್ತು ಎಸ್ ನಡುವೆನೂ 2 ಮೆಂಬರ್ಸೇ ಇದ್ದಾರೆ, ಎನ್ ಮತ್ತು ಎಮ್ ನಡುವೆನೂ 2 ಮೆಂಬರ್ಸೇ ಇದ್ದಾರೆ. ಸೊ ಕೇಸ್ 1 ಈಸ್ ರೈಟ್. ಇಲ್ಲಿ ನೋಡಿ ಇದು ಯಾವ ಥರ ಅಂತ ನೋಡೋಣ. ಇಲ್ಲಿ ಎಮ್ ಆ್ಯಂಡ್ ಎನ್ ಎರಡು ಪಕ್ಕ ಇದೆ. ಇಲ್ಲಿ ನೋಡಿದ್ರೆ ಎಮ್ ಆ್ಯಂಡ್ ಎನ್ ನಡುವೆ ಎಷ್ಟು ಜನ ಇದ್ದಾರೆ, ಅಷ್ಟೇ ಜನ ಎನ್ ಮತ್ತು ಎಸ್ ನಡುವೆನೂ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಿ ಎನ್ ಆ್ಯಂಡ್ ಎಸ್ ನಡುವೆ ಈ ಕಡೆ 4 ಮೆಂಬರ್ಸ್ ಬರ್ತಾರೆ, ಈ ಕಡೆ 2 ಮೆಂಬರ್ಸ್ ಬರ್ತಾರೆ. ಬಟ್ ಎಮ್ ಆ್ಯಂಡ್ ಎನ್ ನಡುವೆ ಯಾರೂ ಇಲ್ಲವೇ ಇಲ್ಲ, 0 ಮೆಂಬರ್ಸ್ ಇದ್ದಾರೆ. ಸೊ ಕೇಸ್ 2 ಈಸ್ ನಾಟ್ ರೈಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್. ಸೊ ಕೇಸ್ 1ನ ಯೂಸ್ ಮಾಡ್ಕೊಂಡು 26th to 30th ಕ್ವೆಶನ್ವರೆಗೂ ಆನ್ಸರ್ ಮಾಡೋಣ. ಹೂ ಅಮಾಂಗ್ ದ ಫಾಲೋಯಿಂಗ್ ಪರ್ಸನ್ ಸಿಟ್ಸ್ ಸೆಕೆಂಡ್ ಟು ದ ರೈಟ್ ಆಫ್ ಕ್ಯೂ ಅಂತ ಇದೆ. ಸೆಕೆಂಡ್ ಟು ದ ರೈಟ್ ಆಫ್ ಕ್ಯೂ ಯಾರು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಕ್ಯೂಗೆ ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಕ್ಯೂವಿಂದ ಸೆಕೆಂಡ್ ಒನ್ ರೈಟ್ ಸೈಡ್ಗೆ ಅಂದರೆ 1 2 ಈ ಪೊಸಿಷನ್ ಎನ್ ಬರುತ್ತೆ. ಸೊ ಆಪ್ಷನ್ ಇ ಇದೆ ನೋಡಿ, ಎನ್ ಇದೆ. ಆಪ್ಷನ್ ಇ ಎನ್ ಈಸ್ ದ ರೈಟ್ ಆನ್ಸರ್. ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಎನ್ ಆ್ಯಂಡ್ ಎಮ್ ವೆನ್ ಕೌಂಟೆಡ್ ಫ್ರಮ್ ದ ರೈಟ್ ಆಫ್ ಎನ್ ಅಂತ ಇದೆ. ಎನ್ ಮತ್ತು ಎಮ್ ನಡುವೆ ಎಷ್ಟು ಜನ ಇದ್ದಾರೆ, ಫ್ರಮ್ ರೈಟ್ ಸೈಡ್ ಕೌಂಟ್ ಮಾಡಬೇಕು. ಎನ್ಗೆ ರೈಟ್ ಸೈಡ್ ಅಂದರೆ ಈ ಕಡೆ ಬರುತ್ತೆ, ಲೆಫ್ಟ್ ಸೈಡ್ ಅಂದರೆ ಈ ಕಡೆ ಬರುತ್ತೆ. ಸೊ ಈ ಕಡೆಯಿಂದ ಕೌಂಟ್ ಮಾಡಿದ್ರೆ ಎಮ್ ಮತ್ತು ಎನ್ ನಡುವೆ ಎಷ್ಟು ಜನ ಇದ್ದಾರೆ, 1 2 3 4 ಮೆಂಬರ್ಸ್ ಇದ್ದಾರೆ. ಆಪ್ಷನ್ ಡಿ 4 ಈಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಫಾಲ್ಸ್? ಈ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವ ಸ್ಟೇಟ್ಮೆಂಟ್ ಫಾಲ್ಸ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸ್ಟೇಟ್ಮೆಂಟ್ 1 ನೋಡಿ, ಓ ಆ್ಯಂಡ್ ಎಮ್ ಆರ್ ಸಿಟ್ಟಿಂಗ್ ಅಡ್ಜಸೆಂಟ್ ಟು ಈಚ್ ಅದರ್. ಓ ಮತ್ತು ಎಮ್ಮು ಒಂದಕ್ಕೊಂದು ಪಕ್ಕನೇ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಇದೆಯಾ ಅಂತ ಚೆಕ್ ಮಾಡಬೇಕು. ಎಮ್ ಮತ್ತು ಓ ಎರಡು ಅಡ್ಜಸೆಂಟ್ ಇದೆ. ಸೊ ಸ್ಟೇಟ್ಮೆಂಟ್ 1 ಈಸ್ ಟ್ರೂ. ಸ್ಟೇಟ್ಮೆಂಟ್ 2 ನೋಡಿ, ಓನ್ಲಿ 1% ಸಿಟ್ಸ್ ಬಿಟ್ವೀನ್ ಆರ್ ಆ್ಯಂಡ್ ಎಲ್ ಅಂತ ಇದೆ. ನೋಡಿ ಆರ್ ಪೊಸಿಷನ್ ಇಲ್ಲಿದೆ, ಎಲ್ ಪೊಸಿಷನ್ ಇಲ್ಲಿದೆ. ಇವೆರಡರ ನಡುವೆ ಎನ್ ಮತ್ತು ಪಿ ಇದೆ. ಸೊ ಸ್ಟೇಟ್ಮೆಂಟ್ 2 ಈಸ್ ಫಾಲ್ಸ್. ಸ್ಟೇಟ್ಮೆಂಟ್ 3 ನೋಡಿ, ಎಸ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಲ್ ಅಂತ ಇದೆ. ಎಲ್ಗೆ ರೈಟ್ ಸೈಡ್ ಅಂದರೆ ಈ ಕಡೆ ಬರುತ್ತೆ, ಲೆಫ್ಟ್ ಸೈಡ್ ಅಂದರೆ ಈ ಕಡೆ ಬರುತ್ತೆ. ಇಮಿಡಿಯೇಟ್ ರೈಟ್ ಆಫ್ ಎಲ್ ಅಂದರೆ ಎಸ್ ಇದೆ. ಸೊ ಸ್ಟೇಟ್ಮೆಂಟ್ ಎಸ್ ಈಸ್ ಟ್ರೂ. ಇಲ್ಲೇನು ಕೇಳಿರೋದು, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಫಾಲ್ಸ್ ಅಂತ ಇದೆ. ಸ್ಟೇಟ್ಮೆಂಟ್ 2 ಈಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಆಪ್ಷನ್ ಡಿ ಓನ್ಲಿ 2 ಈಸ್ ದ ರೈಟ್ ಆನ್ಸರ್. ವಾಟ್ ಈಸ್ ದ ಪೊಸಿಷನ್ ಆಫ್ ಪಿ ವಿತ್ ರೆಸ್ಪೆಕ್ಟ್ ಟು ಓ? ಸೊ ಓ ಇಲ್ಲಿದೆ, ಪಿ ಇಲ್ಲಿದೆ. ಓಗೆ ರೈಟ್ ಸೈಡ್ ಯಾವುದು, ಲೆಫ್ಟ್ ಸೈಡ್ ಯಾವುದು ನೋಡಿ. ಔಟ್ ಸೈಡ್ ಇರೋದಕ್ಕೆ ಇದು ಲೆಫ್ಟ್ ಸೈಡ್ ಆಗುತ್ತೆ, ಇದು ರೈಟ್ ಸೈಡ್ ಆಗುತ್ತೆ. ಸೊ ಪಿ ಓಗೆ 1 2 3 ಥರ್ಡ್ ಪೊಸಿಷನಲ್ಲಿದೆ, ಲೆಫ್ಟ್ ಸೈಡಲ್ಲಿ ಥರ್ಡ್ ಪೊಸಿಷನಲ್ಲಿದೆ. ಸೊ ಆಪ್ಷನ್ ಎ ನೋಡಿ, ಸೆಕೆಂಡ್ ಟು ದ ರೈಟ್ ಅಂತ ಇದೆ. ರೈಟ್ ಸೈಡ್ಗೆ ಸೆಕೆಂಡ್ ಪೊಸಿಷನ್ನು ಕ್ಯೂ ಬರುತ್ತೆ. ಸೊ ಆಪ್ಷನ್ ಎ ರಾಂಗ್ ಆನ್ಸರ್. ಆಪ್ಷನ್ ಬಿ ನೋಡಿ, ಥರ್ಡ್ ಟು ದ ರೈಟ್ ಅಂತ ಇದೆ. ಓ ಇಂದ ರೈಟ್ ಸೈಡ್ ಅಂದರೆ ಆರ್ ಬರುತ್ತೆ ಥರ್ಡ್ ಪೊಸಿಷನಲ್ಲಿ. ಆಪ್ಷನ್ ಬಿ ಕೂಡ ರಾಂಗ್ ಆನ್ಸರ್. ಆಪ್ಷನ್ ಸಿ ನೋಡಿ, ಸೆಕೆಂಡ್ ಟು ದ ಲೆಫ್ಟ್ ಅಂತ ಇದೆ. ಇದು ಫಸ್ಟ್ ಆಗುತ್ತೆ, ಇದು ಸೆಕೆಂಡ್ ಆಗುತ್ತೆ. ಎಲ್ ಬರುತ್ತೆ ಲೆಫ್ಟ್ ಸೈಡು ಸೆಕೆಂಡ್ ಪೊಸಿಷನ್ನು. ಓ ಇಂದ ಎಲ್ಲು ಸೆಕೆಂಡ್ ಪೊಸಿಷನ್ನಿಗೆ ಬರುತ್ತೆ ಲೆಫ್ಟ್ ಸೈಡು. ಸೊ ಇದು ಅಲ್ಲ. ಥರ್ಡ್ ಟು ದ ಲೆಫ್ಟ್ ಅಂತ ಇದೆ. ಓ ಇಂದ ಪಿ ಲೆಫ್ಟ್ ಸೈಡ್ಗೆ ಥರ್ಡ್ ಪೊಸಿಷನಲ್ಲಿದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಆಪ್ಷನ್ ಕೂಡ ನೋಡೋಣ. ಇಮಿಡಿಯೇಟ್ ರೈಟ್ ಅಂತ ಇದೆ. ಓಗೆ ಇಮಿಡಿಯೇಟ್ ರೈಟ್ ಅಂದರೆ ಎಮ್ ಬರುತ್ತೆ. ಆಪ್ಷನ್ ಇ ಇಮಿಡಿಯೇಟ್ ರೈಟ್ ಈಸ್ ದ ರಾಂಗ್ ಆನ್ಸರ್. ಸೊ ಆಪ್ಷನ್ ಡಿ ಥರ್ಡ್ ಟು ದ ಲೆಫ್ಟ್ ಈಸ್ ದ ರೈಟ್ ಆನ್ಸರ್. 4 of the 5 among the following are similar in such a way to form a group. Who among the following doesn't belong to the group ಅಂತ ಇದೆ. ಸೊ ಇಲ್ಲಿ 5 ಆಪ್ಷನ್ಸ್ ಕೊಟ್ಟಿದ್ದಾರೆ. 5ಅಲ್ಲಿ 4 ಆಪ್ಷನ್ಸು ಸಿಮಿಲರ್ ಇರುತ್ತೆ, ಇನ್ 1 ಆಪ್ಷನ್ನು ಡಿಫ್ರೆಂಟ್ ಇರುತ್ತೆ. ಆ ಆಪ್ಷನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಆಪ್ಷನ್ಸ್ ಚೆಕ್ ಮಾಡ್ತಾ ಹೋಗೋಣ. ಆಪ್ಷನ್ ಎ ನೋಡಿ, ಓ ಎಮ್ ಅಂತ ಇದೆ. ಓ ಮತ್ತು ಎಮ್ ನೋಡಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಓಗೆ ಎಮ್ಮು ಪಕ್ಕನೇ ಇದೆ. ಸೊ ಆಪ್ಷನ್ ಬಿ ನೋಡಿ, ಕ್ಯೂ ಆರ್ ಇದೆ. ಕ್ಯೂ ಮತ್ತು ಆರು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಕ್ಯೂ ಆರ್ ಪಕ್ಕ ಬಂದಿದೆ. ಎನ್ ಪಿ ನೋಡಿ, ಎನ್ ಮತ್ತು ಪಿ ಇದು ಕೂಡ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಎನ್ ಪಕ್ಕ ಪಿ ಬಂದಿದೆ. ಎಲ್ ಎಸ್ ಅಂತ ಇದೆ ನೋಡಿ, ಎಲ್ ಮತ್ತು ಎಸ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಎರಡು ಅಡ್ಜಸೆಂಟ್ ಇದೆ. ಎಸ್ ಮತ್ತು ಕ್ಯೂ
ಎಸ್ ಮತ್ತು ಕ್ಯೂ ನಡುವೆ 2 ಸೀಟ್ಸ್ ಇದೆ. ಸೊ ಆಪ್ಷನ್ ಇ ಈಸ್ ಡಿಫ್ರೆಂಟ್ ಫ್ರಮ್ ಆಲ್ ದ 4. ಸೊ ಆಪ್ಷನ್ ಇ ಈಸ್ ದ ರೈಟ್ ಆನ್ಸರ್. ಡೈರೆಕ್ಷನ್ಸ್ ಫಾರ್ 1 to 5th ಕ್ವೆಶನ್. ಸ್ಟಡಿ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕೇರ್ಫುಲಿ ಟು ಆನ್ಸರ್ ದ ಗಿವನ್ ಕ್ವೆಶನ್ಸ್. ಅಂದರೆ 1 ಇಂದ 5th ಕ್ವೆಶನ್ವರೆಗೂ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಯೂಸ್ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಕ್ವೆಶನ್ ನೋಡಿ, 8 persons PQ, RS, T, UV and W are sitting around a circular table such that 5 of them are facing towards the center. 5 members ಸೆಂಟರ್ ಕಡೆ ಫೇಸ್ ಮಾಡಿರ್ತಾರೆ ಅಂಡ್ ರೆಸ್ಟ್ ಆರ್ ಫೇಸಿಂಗ್ ಅವೇ ಫ್ರಮ್ ದ ಸೆಂಟರ್. ರೆಸ್ಟ್ ಅಂದ್ರೆ ಇನ್ನೆಷ್ಟು ಜನ, ಇಲ್ಲಿ 5 members ಕೊಟ್ಟಿದ್ದಾರೆ, ಇನ್ನು 3 ಜನ ಅವೇ ಫ್ರಮ್ ದ ಸೆಂಟರ್ ಅಂದ್ರೆ ಸೆಂಟರ್ ಇಂದ ಔಟ್ ಸೈಡ್ಗೆ ಫೇಸ್ ಮಾಡಿರ್ತಾರೆ ಅಂತ. 3 persons ಆರ್ ಸಿಟ್ಟಿಂಗ್ ಬಿಟ್ವೀನ್ ಯು ಅಂಡ್ ಡಬ್ಲ್ಯೂ. 3 persons ಯು ಅಂಡ್ ಡಬ್ಲ್ಯೂ ನಡುವೆ ಕೂತಿರ್ತಾರೆ. ಹೂ ಈಸ್ ಫೇಸಿಂಗ್ ದ ಸೆಂಟರ್. ಹೂ ಅಂದ್ರೆ ಇಲ್ಲಿ ಯಾರು, ಡಬ್ಲ್ಯೂ ಅಂತ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ಕೊನೆಯಲ್ಲಿ ಯಾರು ಎಂಡ್ ಆಗಿರ್ತಾರೆ ಅವ್ರನ್ನ ಹೂ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಅಂದ್ರೆ ಡಬ್ಲ್ಯೂ ಈಸ್ ಫೇಸಿಂಗ್ ದ ಸೆಂಟರ್ ಅಂತ ಮೀನಿಂಗ್. ಆರ್ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಯು ಅಂಡ್ ಫೇಸಸ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ಯು. ನೆಕ್ಸ್ಟ್ ನೋಡಿ, ಪಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಆರ್. ವಿ ಈಸ್ ಒನ್ ಆಫ್ ದ ನೈಬರ್ಸ್ ಆಫ್ ಟಿ. 2 persons ಸಿಟ್ ಬಿಟ್ವೀನ್ ವಿ ಅಂಡ್ ಕ್ಯೂ ಹೂ ಈಸ್ ನಾಟ್ ಎ ನೈಬರ್ ಆಫ್ ಡಬ್ಲ್ಯೂ. ವಿ ಡಸ್ ನಾಟ್ ಫೇಸ್ ಆರ್. ವಿ ಅಂಡ್ ಪಿ ಫೇಸ್ ದ ಸೇಮ್ ಡೈರೆಕ್ಷನ್ ಬಟ್ ಅಪೋಸಿಟ್ ದಟ್ ಆಫ್ ಯು ಅಂತ ಇದೆ. ಸೊ ಇಲ್ಲಿ 5 members ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್, 3 members ಅವೇ ಫ್ರಮ್ ದ ಸೆಂಟರ್. ಬಟ್ ಯಾರು ಟುವರ್ಡ್ಸ್ ದ ಸೆಂಟರ್, ಯಾರು ಅವೇ ಫ್ರಮ್ ದ ಸೆಂಟರ್ ಅಂತ ಮೆನ್ಷನ್ ಮಾಡಿಲ್ಲ. ಸೊ ನಾವೇ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, 3 persons ಆರ್ ಸಿಟ್ಟಿಂಗ್ ಬಿಟ್ವೀನ್ ಯು ಅಂಡ್ ಡಬ್ಲ್ಯೂ ಅಂತ ಇದೆ. ಸೊ ಕೇಸ್ 1 ಅಲ್ಲಿ ಯು ಇಲ್ಲಿದೆ ಅಂತಂದ್ರೆ ಯು ಮತ್ತೆ ಡಬ್ಲ್ಯೂ ನಡುವೆ 3 membersಗೆ ಗ್ಯಾಪ್ ಬಿಡಬೇಕು ಅಂತ ಇದೆ. ಅಂದ್ರೆ 3 persons ಆರ್ ಸಿಟ್ಟಿಂಗ್ ಬಿಟ್ವೀನ್ ಯು ಅಂಡ್ ಡಬ್ಲ್ಯೂ ಅಂತಿದೆ. ಯು ಮತ್ತೆ ಡಬ್ಲ್ಯೂ ನಡುವೆ ಎರಡೂ ಸೈಡ್ ಇಂದ ನೋಡಿದ್ರು 3 membersಗೆ ಖಾಲಿ ಬಿಟ್ಟಿದ್ದೀವಿ. ಸೊ ಕೇಸ್ 2 ನೋಡಿ, ಇಲ್ಲಿ ಡಬ್ಲ್ಯೂ ಬರ್ಬೋದು, ಇಲ್ಲೂ ಯು ಬರ್ಬೋದಲ್ವಾ, ಈ ಪಾಸಿಬಿಲಿಟಿನೂ ಇದೆ ಅಲ್ವಾ. ಸೊ ಅದನ್ನ ನಾನು ಕೇಸ್ 2 ಅಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ ನೋಡಿ, ಹೂ ಈಸ್ ಫೇಸಿಂಗ್ ದ ಸೆಂಟರ್ ಅಂದ್ರೆ ಡಬ್ಲ್ಯೂ ಫೇಸಿಂಗ್ ದ ಸೆಂಟರ್ ಅಂತ. ಸೊ ಡಬ್ಲ್ಯೂಗೆ ಡೈರೆಕ್ಷನ್ ಯಾವ ಸೈಡ್ ಅಂದ್ರೆ ಟುವರ್ಡ್ಸ್ ದ ಸೆಂಟರ್, ಔಟ್ ಸೈಡ್ ಅಂತ ಗೊತ್ತಾಯ್ತು. ಸೊ ಕೇಸ್ 2 ಅಲ್ಲೂ ಡಬ್ಲ್ಯೂ ಟುವರ್ಡ್ಸ್ ದ ಸೆಂಟರ್ ನ ಬರೆಯೋಣ. ಸೊ ಯುಗೆ ನಮಗೆ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಥವಾ ಅವೇ ಫ್ರಮ್ ದ ಸೆಂಟರ್ ಅಂತ ಗೊತ್ತಿಲ್ಲ. ಸೊ ಕೇಸ್ 1 ಅಲ್ಲಿ ನಾವು ಯುಗೆ ಅವೇ ಫ್ರಮ್ ದ ಸೆಂಟರ್ ಕೊಡೋಣ. ಸೊ ಕೇಸ್ 3 ತಗೊಂಡು ಇದೇ ಪೊಸಿಷನ್ಗೆ ಯು ಪ್ಲೇಸ್ ಅಲ್ಲಿ ಟುವರ್ಡ್ಸ್ ದ ಸೆಂಟರ್ ಕೂಡ ಬರೆಯೋಣ. ಅದನ್ನ ನಾನು ಕೇಸ್ 3 ಅಲ್ಲಿ ಬರಿತಾ ಇದ್ದೀನಿ. ಸೊ ಇಲ್ಲೇನು ಯು ಡೈರೆಕ್ಷನ್ ನ ಟುವರ್ಡ್ಸ್ ದ ಸೆಂಟರ್ ಕೊಡ್ತಾ ಇದ್ದೀನಿ, ಅಷ್ಟೇ ಚೇಂಜಸ್. ಕೇಸ್ 1 ಏನಿದೆ ಆಸ್ ಇಟ್ ಈಸ್ ಇದೆ, ಯು ಡೈರೆಕ್ಷನ್ ಮಾತ್ರ ಚೇಂಜ್ ಮಾಡ್ತಿದ್ದೀನಿ, ಟುವರ್ಡ್ಸ್ ದ ಸೆಂಟರ್ ಮಾಡ್ತಾ ಇದ್ದೀನಿ, ಅಷ್ಟೇ ಡಿಫ್ರೆನ್ಸ್. ಇನ್ ಮಿಕ್ಕಿದ್ದೆಲ್ಲ ಕೇಸ್ 1 ಅಲ್ಲಿ ಏನಿದೆ ಆಸ್ ಇಟ್ ಈಸ್ ಕೇಸ್ 3 ಅಲ್ಲಿ ಇದೆ. ಯುಗೆ ಡೈರೆಕ್ಷನ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಕೇಸ್ 2 ಅಲ್ಲಿ ನೋಡಿ, ಇಲ್ಲಿ ಯು ಡೈರೆಕ್ಷನ್ ಅನ್ನ ಟುವರ್ಡ್ಸ್ ದ ಸೆಂಟರ್ ಅಂತ ಕೊಡೋಣ. ಕೇಸ್ 4 ಅಲ್ಲಿ ಇಲ್ಲೇನು ಟುವರ್ಡ್ಸ್ ದ ಸೆಂಟರ್ ಕೊಟ್ವಲ್ಲ ಅದನ್ನ ಅವೇ ಫ್ರಮ್ ದ ಸೆಂಟರ್ ಕೊಡೋಣ. ಇನ್ ಮಿಕ್ಕಿದ್ದೆಲ್ಲ ಕೇಸ್ 3 ಅಲ್ಲಿ ಹೆಂಗಿದೆ ಅದನ್ನ ಆಸ್ ಇಟ್ ಈಸ್ ಬರೀತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಆರ್ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಯು ಅಂತ ಇದೆ ಅಂಡ್ ಫೇಸಸ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ಯು. ನೋಡಿ, ಇಲ್ಲಿ ಯು ಅವೇ ಫ್ರಮ್ ದ ಸೆಂಟರ್ ಇದೆ. ಸೊ ಸೆಂಟರ್ ಅಂದ್ರೆ ನಾರ್ತ್ ಕಡೆ ಫೇಸ್ ಮಾಡಿದೆ. ನಾರ್ತ್ ಕಡೆ ಫೇಸ್ ಮಾಡಿರೋರಿಗೆ ಇದು ರೈಟ್ ಡೈರೆಕ್ಷನ್ ಆಗುತ್ತೆ ಅಲ್ವಾ, ರೈಟ್ ಸೈಡ್ ಆಗುತ್ತೆ ಅಲ್ವಾ. ಸೊ ಆರ್ ಈಸ್ ಸೆಕೆಂಡ್ ಟು ದ ರೈಟ್ ಆಫ್ ಯು ಅಂತ ಇದೆ. ಯುಗೆ ಸೆಕೆಂಡ್ ರೈಟ್ ಅಂದ್ರೆ ಇದು ಫಸ್ಟ್ ರೈಟ್, ಇದು ಸೆಕೆಂಡ್ ರೈಟ್ ಆಯ್ತು. ಇಲ್ಲಿ ಆರ್ ಬರುತ್ತೆ. ಇದ್ರ ಡೈರೆಕ್ಷನ್ ಏನಿದೆ ಅಂಡ್ ಫೇಸಸ್ ಅಪೋಸಿಟ್ ಡೈರೆಕ್ಷನ್ ಆಫ್ ಯು ಅಂತ ಇದೆ. ಇನ್ ಕೇಸ್ ಇಲ್ಲಿ ನೋಡಿ ಔಟ್ ಸೈಡ್ ದ ಸೆಂಟರ್ ಇದೆ. ಸೊ ಆರ್ದು ಡೈರೆಕ್ಷನ್ ಟುವರ್ಡ್ಸ್ ದ ಸೆಂಟರ್ ಆಗುತ್ತೆ. ಸೊ ಇಲ್ಲಿ ಯು ಡೈರೆಕ್ಷನ್ ನೋಡಿ, ಇಲ್ಲಿಂದ ರೈಟ್ ಸೈಡ್ ಅಂದ್ರೆ ಈ ಕಡೆ ಬರುತ್ತೆ. ಸೊ ಇದು ಸೆಕೆಂಡ್ ರೈಟ್ ಆಗುತ್ತೆ. ಯು ಇಂದ ಈ ಪ್ಲೇಸು ಸೆಕೆಂಡ್ ರೈಟ್ ಆಗುತ್ತೆ. ಇದರ ಡೈರೆಕ್ಷನ್ ಅವೇ ಫ್ರಮ್ ದ ಸೆಂಟರ್ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಸೊ ಸೌತ್ ಕಡೆ ಫೇಸ್ ಮಾಡಿರೋರ್ಗೆ ಇದು ರೈಟ್ ಆಗುತ್ತೆ. ಸೊ ಇಲ್ಲಿ ಆರ್ ಪೊಸಿಷನ್ ಬರುತ್ತೆ. ಇಲ್ಲಿ ಟುವರ್ಡ್ಸ್ ದ ಸೆಂಟರ್ ಇದ್ರೆ ಇಲ್ಲಿ ಅವೇ ಫ್ರಮ್ ದ ಸೆಂಟರ್ ಆಗುತ್ತೆ. ಇಲ್ಲಿ ನೋಡಿ, ಈ ಕಡೆ ಹೋದ್ರೆ
ರೈಟ್ ಸೈಡ್ ಬರುತ್ತೆ. ಯು ಇಂದ ಈ ಕಡೆ ಮೂವ್ ಆದ್ರೆ ಸೆಕೆಂಡ್ ಪೊಸಿಷನ್ ಇಲ್ಲಿಗೆ ಬರುತ್ತೆ. ಇದು ಅವೇ ಫ್ರಮ್ ದ ಸೆಂಟರ್ ಇದೆ, ಸೊ ಇದು ಟುವರ್ಡ್ಸ್ ದ ಸೆಂಟರ್ ಬರೆಯೋಣ. ಸೊ ಫಸ್ಟ್ ಕೇಸ್ ಮುಗೀತು, ಫಸ್ಟ್ ಪಾಯಿಂಟ್ ಮುಗೀತು. ಸೆಕೆಂಡ್ ಪಾಯಿಂಟ್ ನೋಡಿ, ಪಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಆರ್ ಅಂತ ಇದೆ. ಲೆಫ್ಟ್ ಆಫ್ ಆರ್ ಅಂದ್ರೆ ಆರ್ ಇಲ್ಲಿ ಟುವರ್ಡ್ಸ್ ದ ಸೆಂಟರ್ ಇದೆ, ಇಲ್ಲಿಂದ ಲೆಫ್ಟ್ ಸೈಡ್ ಅಂದ್ರೆ 1 2 3 ಥರ್ಡ್ ಪೊಸಿಷನ್ ಇಲ್ಲಿದೆ. ಸೊ ಇಲ್ಲಿ ಪಿ ಪೊಸಿಷನ್ ಬರ್ಬೇಕಾಗತ್ತೆ. ಪಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಆರ್, ಸೊ ಇಲ್ಲಿ ಪಿ ಪೊಸಿಷನ್ ಬಂದಿದೆ. ನೆಕ್ಸ್ಟ್ ಕೇಸ್ 2 ಅಲ್ಲಿ ನೋಡಿ, ಆರ್ಗೆ ಲೆಫ್ಟ್ ಸೈಡ್ ಅಂದ್ರೆ ಇಲ್ಲಿ ಈ ಕಡೆ ಬರುತ್ತೆ, ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್. ಸೊ ಇಲ್ಲಿ ಪಿ ಬರುತ್ತೆ. ಸೊ ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ಆರ್ಗೆ ಲೆಫ್ಟ್ ಸೈಡ್ ಅಂದ್ರೆ ಇದು ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಇಲ್ಲಿ ಬರುತ್ತೆ ಪಿ. ಈ ಕೇಸಲ್ಲಿ ನೋಡಿ, ಇಲ್ಲಿ ಆರ್ ಇಂದ ಇಲ್ಲಿ ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್, ಇಲ್ಲಿ ಬರುತ್ತೆ ಪಿ ಪೊಸಿಷನ್. ಸೊ 4 ಕೇಸಲ್ಲಿ ಪಿ ಪೊಸಿಷನ್ ಆಯ್ತು. ನೆಕ್ಸ್ಟ್ ನೋಡಿ, ವಿ ಈಸ್ ಒನ್ ಆಫ್ ದ ನೈಬರ್ಸ್ ಆಫ್ ಟಿ ಅಂತ ಇದೆ. ಅಂದ್ರೆ ವಿ ಟಿ ಎರಡು ಪಕ್ಕ ಕೂತಿರ್ಬೇಕು. ಈ ತರ ನಾವು ಅರೇಂಜ್ಮೆಂಟ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, 2 persons ಸಿಟ್ ಬಿಟ್ವೀನ್ ವಿ ಅಂಡ್ ಕ್ಯೂ, ಅಂದ್ರೆ ವಿ ಮತ್ತೆ ಕ್ಯೂ ನಡುವೆ ಇಬ್ರು ಕೂತಿರ್ಬೇಕು, ಇಬ್ರಿಗೆ ಜಾಗ ಇರಬೇಕು. ಹೂ ಈಸ್ ನಾಟ್ ಎ ನೈಬರ್ ಆಫ್ ಡಬ್ಲ್ಯೂ ಅಂತ ಇದೆ. ಅಂದ್ರೆ ಕ್ಯೂ ಡಬ್ಲ್ಯೂ ಪಕ್ಕ ಬರಂಗಿಲ್ಲ, ಅಂದ್ರೆ ಈ ಪ್ಲೇಸ್ ಅಲ್ಲಿ ಕ್ಯೂ ಬರಂಗಿಲ್ಲ, ಈ ಕೇಸಲ್ಲಿ ಈ ಪ್ಲೇಸ್ ಅಲ್ಲಿ ಬರಂಗಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಪ್ಲೇಸ್ ಅಲ್ಲಿ ಬರಂಗಿಲ್ಲ, ನೆಕ್ಸ್ಟ್ ಇಲ್ಲಿ ಈ ಪ್ಲೇಸ್ ಅಲ್ಲಿ ಬರಂಗಿಲ್ಲ. ಸೊ ಕ್ಯೂ ಪೊಸಿಷನ್ ಡಬ್ಲ್ಯೂ ಪಕ್ಕ ಬರಂಗಿಲ್ಲ. ನೋಡಿ, ಈ ಪಾಯಿಂಟ್ ನಾವು ಕ್ಲಿಯರ್ ಮಾಡೋಣ. ಫಸ್ಟ್ ಈ ಸೆಂಟೆನ್ಸ್ ಮುಗೀತು. ವಿ ಈಸ್ ಒನ್ ಆಫ್ ದ ನೈಬರ್ಸ್ ಆಫ್ ಟಿ, 2 persons ಸಿಟ್ ಬಿಟ್ವೀನ್ ವಿ ಅಂಡ್ ಕ್ಯೂ, ಹೂ ಈಸ್ ನಾಟ್ ಎ ನೈಬರ್ ಆಫ್ ಡಬ್ಲ್ಯೂ. ಅಂದ್ರೆ ಡಬ್ಲ್ಯೂ ಪಕ್ಕ ಕ್ಯೂ ಬರಂಗಿಲ್ಲ ಅಂತ ಆಯ್ತು. ವಿ ಈಸ್ ಒನ್ ಆಫ್ ದ ನೈಬರ್ ಆಫ್ ಟಿ ಅಂತ ಇದೆಯಲ್ಲ, ಸೊ 2 ಪೊಸಿಷನ್ ಖಾಲಿ ಇರಬೇಕು ನಮ್ಗೆ, ಆ ತರ ನೋಡ್ಕೋಬೇಕು. ಸೊ ಇಲ್ಲಿ ಕ್ಯೂ ಬರಂಗಿಲ್ಲ, ಹಾಗಾದ್ರೆ ಇಲ್ಲಿ ಬರ್ಬೋದಲ್ವಾ, ಇಲ್ಲಿ ಕ್ಯೂ ಬಂದ್ರೆ ಇಲ್ಲೆರಡು ಪೊಸಿಷನ್ ಅಲ್ಲಿ ವಿ ಟಿ ಪ್ಲೇಸ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಾನು ಟಿ ಪ್ಲೇಸ್ ಮಾಡಿದ್ರೆ ಇಲ್ಲಿ ವಿ ಮಾಡ್ಬೋದು, ಯಾಕಂದ್ರೆ ವಿ ಮತ್ತೆ ಕ್ಯೂ ನಡುವೆ ಇಬ್ರಿಗೆ ಪ್ಲೇಸ್ ಬಿಡ್ಬೇಕಾಗತ್ತೆ ನಾವು. ಇಲ್ಲಿ ನೋಡಿ, 2 persons ಸಿಟ್ ಬಿಟ್ವೀನ್ ವಿ ಅಂಡ್ ಕ್ಯೂ ಅಂತ ಇದೆಯಲ್ವಾ, ಸೊ ವಿ ಮತ್ತೆ ಕ್ಯೂ ನಡುವೆ ಇಬ್ರು ಪೊಸಿಷನ್ ಆಯ್ತು. ಸೊ ಕೇಸ್ 2 ಅಲ್ಲಿ ನೋಡಿ, ಇಲ್ಲಿ ಕ್ಯೂ ಬರಂಗಿಲ್ಲ, ಹಾಗಾದ್ರೆ ಇಲ್ಲಿ ಕ್ಯೂ ಬರ್ಬೋದು. ಇಲ್ಲಿ 2 ಪ್ಲೇಸ್ ಇದೆ ನೋಡಿ, ಇಲ್ಲಿ ಟಿ ಬರಿತೀನಿ, ಇಲ್ಲಿ ವಿ ಬರಿತೀನಿ. ಈಗ ನೋಡಿ, ವಿ ಮತ್ತೆ ಕ್ಯೂ ನಡುವೆ ಇಬ್ರು ಆಯ್ತಾ. ಸೊ ಕೇಸ್ 3 ಅಲ್ಲಿ ನೋಡಿ, ಇಲ್ಲಿ ಕ್ಯೂ ಬರಂಗಿಲ್ಲ, ಇಲ್ಲೂ ಕ್ಯೂ ಬರಂಗಿಲ್ಲ, ಇಲ್ಲಿ ಕ್ಯೂ ಬರ್ಬೋದು, ಮತ್ತೆ ಇಲ್ಲಿ ಟಿ ಬರ್ಬೋದು, ಇಲ್ಲಿ ವಿ ಬರ್ಬೋದು. ಈಗ ನೋಡಿ, ಕ್ಯೂ ಮತ್ತೆ ವಿ ನಡುವೆ ಇಬ್ರಿಗೆ ಜಾಗ ಆಯ್ತು. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಯೂ ಬಂದ್ರೆ, ಇಲ್ಲಿ ಟಿ ಬಂದ್ರೆ, ಇಲ್ಲಿ ವಿ ಬಂದ್ರೆ ಕ್ಯೂ ಮತ್ತೆ ವಿ ನಡುವೆ ಇಬ್ರು ಇದ್ದಾರೆ. ಸೊ ಪಾಯಿಂಟ್ 2 ಕ್ಲಿಯರ್ ಆಯ್ತು. ಪಾಯಿಂಟ್ 3 ನೋಡಿ, ವಿ ಡಸ್ ನಾಟ್ ಫೇಸ್ ಆರ್ ಅಂತ ಇದೆ. ಸೊ ಆರ್ ಯಾವ ಕಡೆ ಫೇಸ್ ಮಾಡಿದೆ, ಅದೇ ಫೇಸ್ ಕಡೆ ವಿ ಫೇಸ್ ಮಾಡಿರಬಾರ್ದು. ನೆಕ್ಸ್ಟ್ ನೋಡಿ, ವಿ ಅಂಡ್ ಪಿ ಫೇಸ್ ದ ಸೇಮ್ ಡೈರೆಕ್ಷನ್ ಬಟ್ ಆಪೋಸಿಟ್ ದಟ್ ಆಫ್ ಯು ಅಂತ ಇದೆ. ಇಲ್ಲಿ ನೋಡಿ, ವಿ ಮತ್ತೆ ಪಿ ಯಾವ ಕಡೆ ಫೇಸ್ ಮಾಡಿದ್ದಾರೆ ಅಂತ ನಮಗೆ ಕ್ಲೂ ಕೊಟ್ಟಿದ್ದಾರೆ. ವಿ ಮತ್ತೆ ಪಿ ಯು ಯಾವ ಕಡೆ ಫೇಸ್ ಮಾಡಿರುತ್ತೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ ಕಡೆ ಫೇಸ್ ಮಾಡಬೇಕಾಗುತ್ತೆ. ಕೇಸ್ 1 ನೋಡಿ, ಇಲ್ಲಿ ಯು ಯಾವ ಕಡೆ ಫೇಸ್ ಮಾಡಿದೆ, ಅವೇ ಫ್ರಮ್ ದ ಸೆಂಟರ್ ಅಲ್ವಾ. ಸೊ ವಿ ಮತ್ತೆ ಪಿ ಇದನ್ನ ನಾವು ಯಾವ ಕಡೆ ಫೇಸ್ ಮಾಡಬೇಕು, ಟುವರ್ಡ್ಸ್ ದ ಸೆಂಟರ್ ಮಾಡಬೇಕಾಗುತ್ತೆ. ಕೇಸ್ 2 ಅಲ್ಲಿ ನೋಡಿ, ಯು ಯಾವ ಕಡೆ ಫೇಸ್ ಮಾಡಿದೆ, ಟುವರ್ಡ್ಸ್ ದ ಸೆಂಟರ್ ಮಾಡಿದೆ. ಸೊ ನಾವು ವಿ ಮತ್ತೆ ಪಿ ಗೆ ಔಟ್ ಸೈಡ್ ಟುವರ್ಡ್ಸ್ ದ ಸೆಂಟರ್ ಮಾಡಬಾರ್ದು, ಅವೇ ಫ್ರಮ್ ದ ಸೆಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯು ಯಾವ ಕಡೆ ಫೇಸ್ ಮಾಡಿದೆ, ಟುವರ್ಡ್ಸ್ ದ ಸೆಂಟರ್ ಇದೆ, ಮತ್ತೆ ವಿ ಪಿ ಗೆ ನಾವೇನ್ ಮಾಡ್ಬೇಕಾಗುತ್ತೆ, ಅವೇ ಫ್ರಮ್ ದ ಸೆಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಯು ಅವೇ ಫ್ರಮ್ ದ ಸೆಂಟರ್ ಇದ್ರೆ ಇಲ್ಲಿ ಟುವರ್ಡ್ಸ್ ದ ಸೆಂಟರ್ ಮಾಡಬೇಕಾಗುತ್ತೆ ಪಿ ಮತ್ತೆ ವಿ ಗೆ. ಸೊ ಇಷ್ಟು ಪಿ ಮತ್ತೆ ವಿ ಗೆ ಡೈರೆಕ್ಷನ್ ಮುಗೀತು. ಇಲ್ಲಿ ನೋಡಿ, ವಿ ಡಸ್ ನಾಟ್ ಫೇಸ್ ಆರ್ ಅಂತ ಇದೆ. ವಿ ಡಸ್ ನಾಟ್ ಫೇಸ್ ಆರ್ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರಬಾರ್ದು ಅಂತ ಮೀನಿಂಗ್ ಅಲ್ಲ. ಇಲ್ಲಿ ನೋಡಿ, ವಿನು ಟುವರ್ಡ್ಸ್ ದ ಸೆಂಟರ್ ಇದೆ, ಆರ್ ಟುವರ್ಡ್ಸ್ ದ ಸೆಂಟರ್ ಇದೆ, ಇಬ್ರು ಒಬ್ರಿಗೊಬ್ರು ಒಬ್ರು ಮುಖ ಒಬ್ರು ನೋಡ್ತಿದ್ದಾರೆ. ಸೊ ಈ ತರ ಕೇಸ್ ಆಗಿರಬಾರ್ದು ಅಂತ ಮೀನಿಂಗ್ ಇದು. ಸೊ ಇಲ್ಲಿ ಒಬ್ರು ಮುಖ ಒಬ್ರು ನೋಡ್ತಿದ್ದಾರೆ, ವಿ ಫೇಸಿಂಗ್ ಆರ್ ಆಗುತ್ತೆ, ವಿ ಡಸಂಟ್ ಫೇಸ್ ಆರ್ ಅಲ್ಲ. ಸೊ ಕೇಸ್ 1 ಇಸ್ ದ ರಾಂಗ್ ಸೀಟಿಂಗ್ ಅರೇಂಜ್ಮೆಂಟ್. ಸೊ ಇಲ್ಲಿ ನೋಡಿ, ವಿ ಮತ್ತೆ ಆರ್ ಇಬ್ರು ಅಪೋಸಿಟ್ ಡೈರೆಕ್ಷನ್ ಕಡೆ ಫೇಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಮೇ ಬಿ ರೈಟ್ ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು. ಇನ್ನು ಮಿಕ್ಕಿರೋ ಆಪ್ಷನ್ಸ್ ಇದೆಯಲ್ವಾ, ಕೇಸಸ್ ಇದೆಯಲ್ವಾ, ಇದನ್ನ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡಿ, ಇದು ಅಷ್ಟೇ, ಇಬ್ರು ಬೇರೆ ಬೇರೆ ಕಡೆ ಫೇಸ್ ಮಾಡಿದ್ದಾರೆ, ಅಪೋಸಿಟ್ ಫೇಸ್ ಮಾಡಿದ್ದಾರೆ. ಸೊ
ಇದು ಆಗಿರ್ಬೋದು ರೈಟ್ ಸೀಟಿಂಗ್ ಅರೇಂಜ್ಮೆಂಟ್. ಕೇಸ್ 2 ಕೇಸ್ 3 ಆಗಿರ್ಬೋದು. ಕೇಸ್ 4 ಕೂಡ ಇಬ್ರು ಒಬ್ರಿಗೊಬ್ರು ಫೇಸ್ ಮಾಡಿದ್ದಾರೆ, ಒಬ್ರು ಮುಖ ಒಬ್ರು ನೋಡ್ತಿದ್ದಾರೆ. ಸೊ ಇದು ರಾಂಗ್ ಸೀಟಿಂಗ್ ಅರೇಂಜ್ಮೆಂಟ್ ಆಗುತ್ತೆ. ಈಗ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಓನ್ಲಿ ಕೇಸ್ 2 ಕೇಸ್ 3. ನೋಡಿ ಇಲ್ಲಿ ಪಿ ಕ್ಯೂ ಆರ್ ಇವು 3 ಜನಕ್ಕೂ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಿದೆ. ಟಿ ಯು ವಿ ಡಬ್ಲ್ಯೂ ಇವ್ರಿಗೂ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆಗಿದೆ. ಎಸ್ ಮಾತ್ರ ಪೆಂಡಿಂಗ್ ಇದೆ. ಸೊ ಎಲ್ಲಿ ಖಾಲಿ ಇದೆ ಅಲ್ಲಿ ಎಸ್ ಪ್ಲೇಸ್ ಮಾಡ್ಬಿಡೋಣ. ಸೊ ಇಷ್ಟು ಕೇಸ್ 2 ಕೇಸ್ 3 ನಮಗೆ ಸಿಕ್ಕಿರೋ ಅರೇಂಜ್ಮೆಂಟ್. ಸೊ ಇಲ್ಲಿ ನೋಡಿ 5 ಆಫ್ ದೆಮ್ ಆರ್ ಫೇಸಿಂಗ್ ಟುವರ್ಡ್ಸ್ ದ ಸೆಂಟರ್ ಅಂತ ಇದೆ, ಅಂಡ್ ದ ರೆಸ್ಟ್ ಆರ್ ಫೇಸಿಂಗ್ ಅವೇ ಫ್ರಮ್ ದ ಸೆಂಟರ್. ಅಂದ್ರೆ 3 ಅವೇ ಫ್ರಮ್ ದ ಸೆಂಟರ್, 5 ಟುವರ್ಡ್ಸ್ ದ ಸೆಂಟರ್ ಇದೆ. ಇಲ್ಲಿ ನೋಡಿ ಪಿ ವಿ ಆರ್ ಅವೇ ಫ್ರಮ್ ದ ಸೆಂಟರ್ ಇದೆ, ಅಂದ್ರೆ 3 ಮೆಂಬರ್ಸ್ ಅವೇ ಫ್ರಮ್ ದ ಸೆಂಟರ್ ಇರೋದು ಸಿಕ್ಕಿದೆ ನಮ್ಗೀಗ. ಇನ್ ಮಿಕ್ಕಿರೋದೆಲ್ಲ ಟುವರ್ಡ್ಸ್ ದ ಸೆಂಟರೇ ಅಲ್ವಾ, ಯಾವ್ದಾವ್ದು ಮಿಕ್ಕಿದೆ ಅದೆಲ್ಲ ಟುವರ್ಡ್ಸ್ ದ ಸೆಂಟರೇ. ಸೊ ಇಲ್ಲಿ ನೋಡಿ ಬೇರೆ ಕಲರ್ ಅಲ್ಲಿ ಹೈಲೈಟ್ ಮಾಡ್ತೀನಿ. ಟುವರ್ಡ್ಸ್ ದ ಸೆಂಟರ್ 5 ಮೆಂಬರ್ಸ್ ಇರಬೇಕು, ಅವೇ ಫ್ರಮ್ ದ ಸೆಂಟರ್ 3 ಮೆಂಬರ್ಸ್ ಇರಬೇಕು. ನೋಡಿ ವಿ ಅವೇ ಫ್ರಮ್ ದ ಸೆಂಟರ್, ಪಿ ಕೂಡ ಅವೇ ಫ್ರಮ್ ದ ಸೆಂಟರ್, ಆರ್ ಕೂಡ ಅವೇ ಫ್ರಮ್ ದ ಸೆಂಟರ್. ಇನ್ ಮಿಕ್ಕಿರೋರು ಎಲ್ಲರೂ ಟುವರ್ಡ್ಸ್ ದ ಸೆಂಟರೇ ಇದ್ದಾರೆ. ಸೊ ಕೇಸ್ 3 ಚೆಕ್ ಮಾಡಿ. ಆರ್ ಅವೇ ಫ್ರಮ್ ದ ಸೆಂಟರ್, ವಿ ಅವೇ ಫ್ರಮ್ ದ ಸೆಂಟರ್, ಪಿ ಅವೇ ಫ್ರಮ್ ದ ಸೆಂಟರ್. ಇನ್ ಮಿಕ್ಕಿರೋರೆಲ್ಲ ಟುವರ್ಡ್ಸ್ ದ ಸೆಂಟರ್ ಆಗ್ಬೇಕಾಗತ್ತೆ. 2 ಕೇಸಸ್ ಸೇಮ್ ಇದೆ. ನೀವು ಯಾವ್ದನ್ ಬೇಕಂದ್ರೂ ಕನ್ಸಿಡರ್ ಮಾಡಿ ಆನ್ಸರ್ ಮಾಡ್ಬೋದು. ಸೊ ನಾವ್ ಯಾವ್ದಾದ್ರು ಒಂದನ್ನ ಕನ್ಸಿಡರ್ ಮಾಡಿ ಈಗ 1 ಇಂದ 5th ಕ್ವೆಶನ್ ವರ್ಗೂ ಆನ್ಸರ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನೋಡಿ, ವಾಟ್ ಈಸ್ ದ ಪೊಸಿಷನ್ ಆಫ್ ಟಿ ವಿತ್ ರೆಸ್ಪೆಕ್ಟ್ ಟು ಪಿ ಅಂತ ಇದೆ. ವಿತ್ ರೆಸ್ಪೆಕ್ಟ್ ಟು ಪಿ ಅಂದ್ರೆ ನಾವು ಪಿ ಇಂದ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಪೊಸಿಷನ್ ಆಫ್ ಟಿ ಅಂದ್ರೆ ಇಲ್ಲಿದೆ ನೋಡಿ, ಪಿ ಔಟ್ಸೈಡ್ ದ ಸೆಂಟರ್ ಫೇಸ್ ಮಾಡಿದೆ. ಸೊ ಪಿಗೆ ಇದು ರೈಟ್ ಸೈಡ್ ಆಗುತ್ತೆ, ಇದು ಲೆಫ್ಟ್ ಸೈಡ್ ಆಗುತ್ತೆ. ಪಿ ಇಂದ ಇದು ಫಸ್ಟ್ ಲೆಫ್ಟ್, ಇದು ಸೆಕೆಂಡ್ ಲೆಫ್ಟ್ ಆಗುತ್ತೆ. ಸೊ ಸೆಕೆಂಡ್ ಲೆಫ್ಟ್ ಪೊಸಿಷನ್ ಅಲ್ಲಿ ಟಿ ಇದೆ, ಪಿ ಇಂದ ಸೆಕೆಂಡ್ ಲೆಫ್ಟ್ ಪೊಸಿಷನ್. ಸೊ ಇಲ್ಲಿ ನೋಡಿ ಇಮಿಡಿಯೇಟ್ ರೈಟ್ ಅಂತ ಇದೆ, ರಾಂಗ್. 5th ಟು ದ ಲೆಫ್ಟ್ ಅಂತ ಇದೆ, ರಾಂಗ್. ಸೆಕೆಂಡ್ ಟು ದ ರೈಟ್ ಅಂತ ಇದೆ, ರಾಂಗ್. ಸೆಕೆಂಡ್ ಟು ದ ಲೆಫ್ಟ್, ಸೊ ಸೆಕೆಂಡ್ ಟು ದ ಲೆಫ್ಟ್ ರೈಟ್ ಆಪ್ಷನ್. ನನ್ ಆಫ್ ದಿಸ್ ಅಲ್ಲ, ಸೆಕೆಂಡ್ ಟು ದ ಲೆಫ್ಟ್ ಇಸ್ ದ ರೈಟ್ ಆಪ್ಷನ್. ಸೊ ನೆಕ್ಸ್ಟ್ ನೋಡಿ, ಹೌ ಮೆನಿ ಪರ್ಸನ್ಸ್ ಆರ್ ಸಿಟಿಂಗ್ ಬಿಟ್ವೀನ್ ಆರ್ ಅಂಡ್ ಡಬ್ಲ್ಯೂ ವೆನ್ ಕೌಂಟೆಡ್ ಫ್ರಮ್ ದ ರೈಟ್ ಆಫ್ ಆರ್. ಸೊ ಆರ್ ಔಟ್ಸೈಡ್ ದ ಸೆಂಟರ್ ಫೇಸ್ ಮಾಡಿದೆ. ಸೊ ಆರ್ಗೆ ಇದು ಲೆಫ್ಟ್ ಸೈಡ್ ಆಗುತ್ತೆ, ಇದು ರೈಟ್ ಸೈಡ್ ಆಗುತ್ತೆ. ಲೆಫ್ಟ್ ಸೈಡ್ ಇಂದ ಕೌಂಟ್ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಎಷ್ಟು ಜನ ಇದ್ದಾರೆ ಆರ್ ಮತ್ತೆ ಡಬ್ಲ್ಯೂ ನಡುವೆ ಲೆಫ್ಟ್ ಸೈಡ್ ಇಂದ ಕೌಂಟ್ ಮಾಡಿದ್ರೆ ಅಂದ್ರೆ ಒಬ್ರೇ ಇದ್ದಾರೆ. ಸೊ 1 ಇಸ್ ದ ರೈಟ್ ಆನ್ಸರ್, ಆಪ್ಷನ್ 1. ಥರ್ಡ್ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ವಿ. ಸೊ ವಿಗೆ ಇಮಿಡಿಯೇಟ್ ನೈಬರ್ಸ್ ಪಿ ಮತ್ತೆ ಟಿ. ಆಪ್ಷನ್ ನೋಡಿ, ಆರ್ ಕ್ಯೂ ಯು ಎಸ್ ಇದೆ, ಟಿ ಇದೆ, ಪಿ ಇಲ್ಲ ಟಿ ಇದೆ. ಸೊ ಆಪ್ಷನ್ 5 ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್ ನೋಡಿ, 4 ಆಫ್ ದ 5 ಆರ್ ಅಲೈಕ್ ಇನ್ ಎ ಸರ್ಟನ್ ವೇ, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಬಿಲಾಂಗ್ಸ್ ಟು ದಟ್ ಗ್ರೂಪ್. ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಆಪ್ಷನ್ ನೋಡಿ ಡಿಸೈಡ್ ಮಾಡಿ. ಆರ್ ಕ್ಯೂ ಯು ಎಸ್ ಟಿ. ಸೊ ಆರ್ ಕ್ಯೂ ಯು ಎಸ್ ಟಿ ಇದೆ. ಸೊ ಇಷ್ಟರಲ್ಲಿ ಯಾವ್ದು ಡಿಫ್ರೆಂಟ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಎಸ್ ಟುವರ್ಡ್ಸ್ ದ ಸೆಂಟರ್ ಫೇಸ್ ಮಾಡಿದೆ, ಕ್ಯೂ ಅಷ್ಟೇ, ಯು ಕೂಡ ಟುವರ್ಡ್ಸ್ ದ ಸೆಂಟರ್, ಟಿ ಕೂಡ ಟುವರ್ಡ್ಸ್ ದ ಸೆಂಟರ್ ಫೇಸ್ ಮಾಡಿದೆ, ಬಟ್ ಆರ್ ಅವೇ ಫ್ರಮ್ ದ ಸೆಂಟರ್. ಸೊ ಆಪ್ಷನ್ 1 ಆರ್ ಇಸ್ ದ ರೈಟ್ ಆನ್ಸರ್. 5th ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ರಿಗಾರ್ಡಿಂಗ್ ಯು ಅಂತ ಇದೆ. ಫಸ್ಟ್ ಆಪ್ಷನ್ ನೋಡಿ, ಹಿ ಫೇಸಸ್ ಟುವರ್ಡ್ಸ್ ದ ಸೆಂಟರ್. ಯು ಟುವರ್ಡ್ಸ್ ದ ಸೆಂಟರ್ ಫೇಸ್ ಮಾಡಿದೆ, ಇದು ಟ್ರೂ. ಟಿ ಈಸ್ ಆನ್ ದ ಇಮಿಡಿಯೇಟ್ ಲೆಫ್ಟ್ ಆಫ್ ಯು. ಸೊ ಯುಗೆ ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಟಿ ಈಸ್ ಆನ್ ದ ಇಮಿಡಿಯೇಟ್ ಲೆಫ್ಟ್ ತಾನೆ, ಲೆಫ್ಟ್ ಆಫ್ ಯು ತಾನೆ. ಸೊ ಆಪ್ಷನ್ 2 ಇಸ್ ದ ರೈಟ್ ಆಪ್ಷನ್. 2 ಪರ್ಸನ್ ಸಿಟ್ ಬಿಟ್ವೀನ್ ಯು ಅಂಡ್ ಎಸ್ ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಎಸ್. ಸೊ ಎಸ್ಗೆ ಇದು ರೈಟ್ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ. ಅಂದ್ರೆ ಎಸ್ ಟುವರ್ಡ್ಸ್ ದ ಸೆಂಟರ್ ಕಡೆ ಫೇಸ್ ಮಾಡಿದೆ. ಸೊ ಎಸ್ಗೆ ಇದು ರೈಟ್, ಇದು ಲೆಫ್ಟ್ ಆಗುತ್ತೆ. ಈ ಕಡೆಯಿಂದ ಕೌಂಟ್ ಮಾಡ್ಕೊಂಬಂದ್ರೆ 1 2 3 4 ಪರ್ಸನ್ಸ್ ಕೂರ್ತಾರೆ. ಸೊ ಇಲ್ಲಿ 2 ಪರ್ಸನ್ ಅಂತ ಇದೆ, ಇದು 2 ಪರ್ಸನ್ಸ್ ಅಲ್ಲ 4 ಪರ್ಸನ್ಸ್ ಇರೋದಿಕ್ಕೆ ದಿಸ್ ಇಸ್ ದ
ರಾಂಗ್ ಆಪ್ಷನ್ ಅಂದರೆ ನಾಟ್ ಟ್ರೂ ಅಂತ ಇದೆಯಲ್ವಾ, ಸೊ ನಾಟ್ ಟ್ರೂ ಇದೆ. ನೋ ಒನ್ ಸಿಟ್ ಬಿಟ್ವೀನ್ ಯು ಅಂಡ್ ಕ್ಯೂ ಅಂತ ಇದೆ. ಯು ಮತ್ತು ಕ್ಯೂ ನಡುವೆ ಯಾರೂ ಇಲ್ಲ, ಸೊ ದಿಸ್ ಇಸ್ ದ ರೈಟ್ ಆಪ್ಷನ್. ಬಟ್ ಇಲ್ಲಿ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ, ಸೊ ಆಪ್ಷನ್ 3 ಆನ್ಸರ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸರ್ಕ್ಯುಲರ್ ಅರೇಂಜ್ಮೆಂಟ್ಸ್ ಮೇಲೇ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ. ಸೊ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಟೈಪ್ ಏನಿದೆಯಲ್ವಾ ಸಿಟ್ಟಿಂಗ್ ಅರೇಂಜ್ಮೆಂಟ್ಸಲ್ಲಿ ಸ್ಕ್ವಯರ್ ಆರ್ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ಸ್ ಅಂತ ಈ ಟಾಪಿಕ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.